ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಟೈಮ್ ಆಯ್ತದೆ. ಮಗಿ ಏಳ್ಸು ಬಿದ್ಬಿಟ್ಟೆ. ಏಳ್ಸು. ಅಮ್ಮ ಮಹಾಲಕ್ಷ್ಮಿ ಯಾತಾವಿದಿರಲ್ಲ? ಅಯ್ಯೋ, ಇನ್ನು ಹೋಗೋದ್ರಲ್ಲೇ ಇರಿ. ಆ ತಮ್ಮಡಪ್ಪನ ಮಂತಕ್ಕೆ ಹೋಗ್ಬಿಟ್ಟು ಹೇಳಿದ್ರು ಇಲ್ಲಪ್ಪ. ಏ ಮೊದ್ಲೇ ಅವ್ನು ಊರ್ ಸೀಮೆ ದಾಸ ಎತ್ಕಿತ ಕಣ ಒಂಟ್ಗಿಂಟ್ ಹೋದವನು. ಒಂದು ಫೋನ್ ಹಾಕು. ಏ ಬೇಡ ಬೇಡ, ನೀನೇ ಅಡ್ಡ ತಕ್ಕ ಹೋಗು. ಲೇ ಆಯ್ತೇನೆ ಸುಂದರ್ಸಿದ್ದು ಮಗ ಇದ್ಲ ಇಲ್ವೋ? ಏನಂದ ಆಯ್ತು ಕಣ, ಮಗ ನೀರಿಗೆ ಕೂತವಳೆ. ಎಲ್ಲಿದ್ಯೆ? ಎಷ್ಟು ಸತಿ ಹೇಳೋದು ನಿಂಗೆ ನಮ್ಮ ಅಪ್ಪನ ತಾವು ಮಾತಾಡು ಅಂತ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಕೊ ಬಂದೆ. ಈಗ ನೋಡು, ಅವ್ನು ಯಾವನು ಗುತ್ತು ಗುರಿದಿರೋ ಬೇವರ್ಸಿಗೆ ನನ್ನ ಗಂಟಾಕಿ ತಲೆ ತೊಳ್ಕೊಳಕ್ಕೆ ಮದುವೆ ಫಿಕ್ಸ್ ಮಾಡವ್ರೆ. ನನ್ನ ಸತ್ರು ನೀನು ಬಿಟ್ಟು ಯಾವನೂ ಕಟ್ಕೊಳ್ಳಲ್ಲ. ಇವತ್ತೇ ಲಾಸ್ಟ್ ಚಾನ್ಸು. ಗುಡಿ ತಕ್ಕೋಗಿ ಕಾರ್ಯ ಮುಗಿಸ್ಕೊಬರೋದ್ರೊಳಗೆ ನಮ್ಮ ಅಪ್ಪನ ತಾವು ಮಾತಾಡು ಒಪ್ಪಿಸ್ತೀಯೋ ಇಲ್ಲ ಓಡಿಸ್ಕೊಬೈತೀಯೋ ಗೊತ್ತಿಲ್ಲ. 2ರಲ್ಲಿ ಒಂದು ತೀರ್ಮಾನ ಆಗಬೇಕು. ಇಲ್ಲ ಅಲ್ಲೇ ಕಾವೇರಿ ಒಳಗಾರಿ ಪರ್ಮನೆಂಟಾಗಿ ಯಾರ ಕೈಗೂ ಸಿಗ್ದಂಗೆ ಹೊಂಟೋಯ್ತೇನಷ್ಟೇಯ. ಏಯ್ ಜಟ್ಟೆ ಜಟ್ಟೆ ಎತ್ ಬಾ. ಟೈಮ್ ಆಯ್ತು, ಎಲ್ಲ ಬೀರ್ಬೇತೆ ಒಂದ್ರಲ್ಲ. ಎಲ್ಲಡಿಕೆ ಒಂಬಾಳೆ ಎಲ್ಲ ಎಲ್ ಮಡಗಿದ್ದೀರಾ? ಬರ್ತದೆ ಇರು. ಶಾಂತ ಮಗಿಂದ ಆಯ್ತು ಎಲ್ರಿಗೂ ಕೊಡವ. ಬೀರ್ಬನ್ನೆ ಕೆಲಸ ಮುಗಿಸೋ ತಗೊಳಕ ಸಂದಾಕಿದ್ದೀರಾ? ತಕೊಂಡು ಹೋಗ್ರೆ ಎಲ್ಲಾನು. ಎಲ್ಲ ರೆಡಿನಾ? ಒತ್ತುಟ್ಟು ಇನ್ನು ರೆಡಿ ಆಗ್ತಾನೆ ಇದೆಯಾ? ಹೋಗಿ ರೆಡಿ ಆಗು. ಲವ್ ಟ್ರ್ಯಾಕ್ಟರ್ ಏನೋದಿಯೇ
ಆಮೇಲೆ ಗಾಡಿಲಿ ಬಾ. ಏ ಗಾಡಿಲಿ ಹೋದ್ರೆ ಸುಮ್ಕೆ ಪೆಟ್ರೋಲ್ ಎಷ್ಟು ಕಲ 10 ರೂಪಾಯಿ ಟ್ರ್ಯಾಕ್ಟ್ರಾ ಲೋ ಕೊಂಬನ್ ಟಗ್ರಿಗೂ ಒಳ್ಳೆ ಕ್ವಾನ್ಗಾರ ಐತಗದಂತೆ. ನನ್ ಮಗನೇ ಬರೀ ಟ್ರ್ಯಾಕ್ಟರ್ ಬಗ್ಗೆ ಯೋಚನೆ ಮಾಡಿಯಾ? ಒಳ್ಳೊಳ್ಳೆ ಪಿಗರ್ ಬತ್ತಬೇಕಲ್ಲ ಬಾಲ ನೋಡುಮ. ಅಯ್ಯೋ ಡೆಕೋರೇಷನ್ ಮಾಡ್ಕೊಂಡು ಕೂಲಿಕೊಂಡು ಗಿಲ್ಲಿಕೊಂಡು ಒಯ್ತಾದ್ರೆ ನೋಡು ಕೇಳ್ಕೊಂಡು ಸಾಲ್ದು ಕಲ. ಒಂದ್ ಕೆಲ್ಸ ಮಾಡುಮ, ಮೊದ್ಲೇ ಅವ್ರ ಪಕ್ಕದಲ್ಲಿ ಜಾಗ ಮಾಡ್ಕೊ ಕುತ್ಕೊಬಿಡುಮ. ಹಳ್ಳ ಗುಂಡಿ ಏನಾರ ಬತ್ತು ಅಂತಂದ್ರೆ ಟೆಚಿಂಗೋ ಟೆಚಿಂಗು ಟೆಚಿಂಗೋ ಟೆಚಿಂಗು ಬಾಲ. ಬೆಚ್ಚಗಾಯ್ತು. ಬಾಬಾ ಕುತ್ಕೋ ಕುತ್ಕೋ. ಸಾಧ ಮಗ ಸಾರಿ ಸದ್ದ ಕಾಡ್ತಾವಳೆ. ಅಮ್ಮ ಕೈಯೇ ಅಯ್ಯೋ ಸಣ್ಣಕ್ಕಿದ್ರಿ ಏನಾಡಪ್ಪ. ಕೊಡಿ ಕೊಡಿ ಕೈ ಕೊಡಿ ಕೈ ಕೊಡಿ. ಹೋಗಿರ್ಲ ಹಿಂದಕ್ಕೆ ಲೋಪರ್ಗಳ ಏನೋ ಹೆಲ್ಪ್ ಮಾಡುವ ಅಂತ ಕಂಡೀವ್ ನೀವು ಹೆಲ್ಪ್ ಮಾಡದ ಹೋಗರ್ಲ. ಹತ್ಕೊಳ್ಳಿ ನೀವೇ. ನಡ್ರೋ ನಡ್ರೋ. ಓಹೋ ಹೋ ಹೋ ಹೋ, ಮುದಿ ಓರಿಗಳೆಲ್ಲ ದಮ್ ಮಾಡ್ಕೊಂಡ್ ಕುಂತವಲ್ಲ, ಲೇಟ್ ಆಗಕ್ಕಿಲ್ವೇ? ಏ ಬಾದರಪ್ಪ ಬಾ. ಬರಕಿಲ್ಲ ಕಣ್ ಹೋಗ್ಲಾ. ಇತ್ತೀಚೆಗೆ ಹಿರಿಕಿರ್ಕಂಡ್ರೆ ದೊಡ್ಡಪ್ಪ ದೊಡಪ್ಪ ಅದ್ ಕಂಡಮಲ್ಲ ಕಂಡಮು ಹಂಗಂದ್ರಿ ಎಲ್ಲ ಅದೆಲ್ಲ ಬೇಕ ಈಗ. ಇದೇನ್ ನಿಂದು ಹೊಸ ವರ್ಷ ಹಿರಿಕರ್ನ ಬಿಟ್ಬಿಟ್ಟು ದೇವ್ರ ಕರೆ ಮಾಡಕ್ಕಾದ್ದ? ಯಪ್ಪ ನೀಲ್ ಬಂದ್ಬಿಟ್ಟು ಅದು ಇದು ಅಂತ ಹೇಳ್ಕೊಡೋದ್ಯಾರು? ನೀನ್ ಬಪ್ಪ ನೀನು ಪಪ್ಪ. ಆಯ್ತು ನಿಮ್ ಅಣ್ಣ ರಂಗ ಬತ್ತಾನೆ ಹಂಗೆ ಇಷ್ಟ ಇದ್ರೆ ಬತ್ತಾನೆ, ಇಲ್ಲ ಮನೇಲಿ ಇರ್ತಾನೆ. ಕಾಲ್ ಕಟ್ಕೊ ಒತ್ಕೋಕಾದ್ದ? ನೀ ಬತ್ತಿಯಲ್ಲ ದೊಡಪ್ಪ. ಇದು ಕಲಿಂಗದ ಕಾಲ ಕಣಪ್ಪ. ಹುಡ್ತಾ ಅಂತಂಬದಿರು ಬೆಳಿತಾ ದಾಯದಿಗಳು ಸುಮ್ಕೆ ಹೇಳ್ತಾರ. ಮಕ್ಕಳು ಮನವಳ್ತನ ಮಾಡಂಗಿದ್ರೆ ಅಪ್ಪಗೆ ಯಾಕೆ ಇಬ್ರಿ ಅಂಟ್ರ ಅನ್ನಂಗೆ ಸಾಡ್ದ ಹುಡುಗರ ಬ್ಯಾಟ್ಗಾರ್ರೆ ಒಲೋ ಕಂಡಿನ ಪುಕ್ಳಿಯ ಬರಕಿಲ್ ಹೋಗೋ. ನಿನಗ್ ಬತ್ತಿಯ ಇಲ್ಲ ತಾಗೊಟ್ರು ನಿನ್ ಮೈ ಮೇಲೆ ಹಚ್ಚನ? ಬರಕಿಲ್ಲ ಅಂತ ಅಲ್ಲಕಲ್ಲ, ಮತ್ತೆ ನಾವ್ ವಯಸ್ಸಾದವ್ರು ಬಂದ್ರೆ ನಮ್ನ ಯಾರಲ್ಲ ನೋಡ್ಕೊಂಡರು? ಏನಾರ ಕಲರ್ ಗಿಲರ್ ಕೊಡ್ಸಿ ಹಂಗೆ. ಇದ ನಿನ್ ಕ್ವಚನ್ ಅಪ್ಪ ಇರೋ ಒಂದ್ ಕೋಸ್ಕೆ ಕಣ ಇದೆಲ್ಲ ಮಾಡ್ತಿರೋದು. ದೊಡಪ್ಪ ಗಂಟ ಎಣ್ಣೆನ ಇಲ್ಲಿ ಗಂಟ ಹೋಯ್ತೀನಿ. ನೀನ್ ಬೆಳ್ಳಿಕ್ಕರ್ ಸಿಗ್ಬೇಕ ಎಣ್ಣೆ. ಇರೋ ಎಳ್ದಲ್ಲಿ ಬಾಡ್ನ ಅದೆಷ್ಟು ಅಳ್ಸ್ಕೊಂಡ್ ತಿನ್ನುವಂತೆ. ನಿಮ್ ಬಪ್ಪ ನೀನು ಊರಿಗಿಂತ ಮುಂಚೆ ಕುತ್ಕೊಂಡ್ಬಿಟ್ಟು ಪಿಂಚಣಿಕಾಯಿ ತಗೋಬೇಕು. ಬರಕ್ಲಕ್ಕ ಹೋಗು. ಆ ಪಿಂಚಣಿ ಕಾಸಿಗೆ 1/4 kg ಬಾಡ್ ಬರುವಲ್ದು ಬಾರ್ಲಾ? ಏ ಡಾಕ್ಟ್ರು ದಮ್ಮದೆ ಬಾಡ್ ತಿನ್ಬೇಡ ಅಂತ ಹೇಳೋರಕ್ಕಲ್ಲ. ನೀನ್ ಹೋಗು, ನಾ ಬರಕ್ಲಕ್ಕ. ಬೇಡ ಬಿಡು, ಬಾಡ್ ನಂಗೆ ಮಿಕ್ತು ನಡಿ. ಎಲ್ಲ ಬಂದವ್ರ? ಎಲ್ಲ ಬಂದಾರ ಕಣ್ ನಡಿ. ಟಗರಲ್ಲಿ ಹಿಡ್ಕೊಬರ ಟಗರ್ನ. ಅಯ್ಯೋ ನಿನ್ನ ಅದನ್ನೇ ಬಿಟ್ಟಿದ್ರಲ್ಲೋ, ಇವಾಗ ತತ್ತವ್ರೆ. ಮರಿ ಕಂಡವಾಗದೆ ಚಕ್ಳ ದಪ್ಪಾಗವೆ. ಗಾಡಿ ಎತ್ತಿದ್ಕೂ ಸಾರ್ಥಕ ಕಂಡುವಾಗದೆ ಆಗಳ ಡಾಕ್ಟ್ರು ಹೇಳ್ದಂಗೆಲ್ಲ ಕೇಳೋಕ್ ಆತದಿಂದ. ನಿನ್ನಂತ ನೋಡಿಯೇ ತಡಿಲಾರ್ದವಳು ಅಳಿನ ಜೊತೆ ಉಂಡ್ಲು ಅಂದ್ರಂತೆ. ಕುಂತ್ಕೊಳ್ಳ, ಫಸ್ಟ್ ಬಾರ್ ತಿನ್ಬಿಡಮ್ಮ, ಆಮೇಲೆ ನೋಡ್ಕೊಳ್ಳಮ್ಮ. ಇನ್ನೂ ನೋಡಿಯೇ ಇಟ್ಟೊತ್ತಿಗೆ ತೆಂಗು ಬಾಳೆ ಬೀಳ್ಯದೆಲೆ ಜೇನುತುಪ್ಪ ಹಲ್ಸಿಂತೊಳೆ ಲೋಕದ ತುಂಬೆಲ್ಲ ತುಂಬ್ಕಂಡೈತೆ ಜೀವ ಕಳೆ. ರಾಗಿತೇನೆ ಜ್ವಾಳತೇನೆ ಕಬ್ಬಿನ ಗದ್ದೆ ಆಲೆ ಮನೆ, ಲೋಕವೇ ನಮಗಾಗಿ ಕಟ್ಟಿದಂತ ಅಡುಗೆ ಮನೆ. ಮಣ್ಣ ತಾಯಿ ಋಣ ಅನ್ನ ನೀರು ಕಣ, ಮಣ್ಣ ತಾಯಿ ಗುಣ ಜೀವಕ್ಕೆ ಜೀವ ಕಣ. ಹಸಿವು ದ್ಯಾವ್ರಲ್ವಾ, ಹಸಿರು ದ್ಯಾವ್ರಲ್ವಾ, ರುಚಿಯು ದ್ಯಾವ್ರಲ್ಲವೇ. ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು. ಚಂದ ಸುಟ್ಟ ಮೀನು ಅಷ್ಟೇ ಚಂದ ಗಿಣ್ಣು,
ನನ್ನ ರುಚಿ ನಂದು ನಿನ್ನ ರುಚಿ ನಿಂದು ಬಾಡು 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 ಬಾಡೆ ನಮ್ಮ ಹಾಡು ಬಾಡು 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 ಬಾಡೆ ನಮ್ಮ ಗಾಡು ಹಸಿವು ದ್ಯಾವ್ರಲ್ವಾ ಹಸಿರು ದ್ಯಾವ್ರಲ್ವಾ ರುಚಿಯು ದ್ಯಾವ್ರಲ್ಲವೇ ತಾಯೇ ನಿಧಾನ ನಿಧಾನ ಏನ್ಲ ಅದು ಬಾಟ್ಲು ಇದ ಮಾವ ಎಣ್ಣೆ ಕದ್ ಬಿಡ್ತಾರೆ ಜೇಬಲ್ ಇಟ್ಕೊ ಅಂತ ಹೇಳವನೆ ನನಗೇನು ಏನು ಮಾಡುವರು ಜಗಕ್ಕೇನು ಮಾಡುವರು ಏ ಪರಮಾತ್ಮ ಏನ ಮಾಡಿಯ ಹಣೆಗೆ ಕುಂಕುಮ ಒಲೆಗೆ ಕುಂಕುಮ ಒಡೆದ್ರೆ ಕಾಲ್ಡು ಸೌದೆ ಒಲೆಗೆ ಬಾಡು ಪಾತ್ರೆಗೆ ನಿಮ್ಮ ಒತ್ತರನೇ ಎಣ್ಣೆ ಇಡಲಿದ್ದೀರಲ್ಲ ತಿರ್ಬೇಕು ಚಿಕ್ಕ ಇಲ್ಲಲ್ಲ ಚಿಕ್ಕ ಕೇಳಿಸ್ತದಿದ್ಲ ಪಲ್ಯಕ್ಕೆ 20 ಕೆಜಿ ಸುವರ್ಣ ಗಡ್ಡೆ ತಗೊಂಬ ಪಲ್ಯಕ್ಕೆ ಕಣ ಬೋಟಿಗೆ ಹೋದ್ಗೆ ಭತ್ತ ಹಂಗೆ ಇಸ್ತ್ರಿಯಲ್ಲೇ ಜೊನ್ನಿ ನೀರು ಬಾಟ್ಲಿ ಹಾಕಂಬ ಲವ್ ಹಂಗೆ ಹೊಸಿ ಕೆಲಸ ಮಾಡೋ ಕೂಲ್ ಡ್ರಿಂಕ್ ತಗೋಬಲ್ಲ ಆಯ್ತು ಇಡ್ಲೇ ಹೇಳಿ ಮಯ್ಯ ಬಂಡೆ ಮೇಲೆ ಎತ್ಕೊಂಡು ಎಲ್ಲ ಮಾಡಿಯಾ ಅಯ್ಯೋ ಕೆಳಗೆ ಸಿಗಲ್ಲ ಕರ್ಮವ ಹಂಗಂದ್ಬಿಟ್ಟು ಬಂಡೆ ಮೇಲೆ ಎತ್ಕೊಂಡಿಯಾ ಈ ಕಾರ್ಯ ಮಾಡುವತ್ತಲ್ಲಿ ಕಿಸ್ಕಂತು ಬಿದ್ರೆ ನಿಂಗೆ ಕಟ್ಕೊಂಡು ಹೋಗತ್ತೆ ಏನಾಗುತ್ತಾ ಅಯ್ಯೋ ಅದೇನು ಕೇಳ ಕೆಳಗೆ ಬರ್ತೀನಿ ಸರ್ಸಕ್ 1000 ಜನ ನೆಂಟ್ರು ಬತ್ತಲ್ ಬಿಡೋಣ ನೀ ಕೇಳದ್ನಲ್ಲ ಅಮಿಕನ್ ಒಲೆ ತಿಕ್ಕೆ ಸೌದೆ ಹೋಗ್ಲ ಅಂತ ಸರ್ಸದ್ ಮಾತಾಡ್ತಾನೆ ಓರಿ 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 ಬರ ಕೆಳಗೆ ಬರ ತಮ್ಮಡಪ್ಪನು ಅಡ್ಗೆ ಭಟ್ನು ಇಲ್ಲಿದ್ದಾನಪ್ಪ ತಮ್ಮಡಪ್ಪ ಒಂಟನೆ ಅಡಿಗೆ ಬಟ್ಟೆನೆ ಬಂದಾನು ಅಡಿಗೆ ಸಾಮಾನು ಪೂಜೆ ಸಾಮಾನು ಪಾತ್ರೆ ಪಗಡಿಗಳು ಬಂದು ಇಸ್ತ್ರಿಯಲ್ಲಿ ಜೊನ್ನಿ ಬತ್ತಾವೆ ಎಲ್ರಿಗೂ 90 ಔಟ್ ಪಿಂಟು ಈ ಗಂಡಿನ ಕಡೆರು ಕಾರ್ಯಕ್ಕೆ ಬರ್ತಾವ್ರೆ ಆ ಪೆಂಡ ಜೊತೆಗೆ ಒಂದಷ್ಟು ಚೇರು ಟೇಬಲ್ ತಂದಾಕ ಕೇಳ್ಬೇಕಾಗಿತ್ತು ಈ ಪ್ಯಾಟೆ ಮಂದಿ ಅಂಡು ನೆಲದಲ್ಲಿ ಕೂತದೇನಪ್ಪ ಅಲ್ಲಕಮ್ಮ ಈ ಬಂಡೆ ಹತ್ತೇಳಿ ಅಷ್ಟರಲ್ಲಿ ಪ್ರಾಣ ಹೋಯ್ತದೆ ಇನ್ನು ಚೇರು ಟೇಬಲ್ ನಾವು ಎಲ್ಲಿ ತಗೊಬಂದಾಕರು ಈ ಪಾತ್ರ ಸಾಮಾನ್ಯ ಐಕ್ಳು ಗೋಣಿಕ ತಗೊಬಂದಾಕವೆ ಮಾವ ಒಂದೇವತ್ತೆ ಮಾಡ್ಲಲ್ಲಿ ಇದೀವಿ ಅವಳು ಹೆಂಗಿದ್ದಾಳೋ ನಾವು ಹಂಗಿರೋ ನೀ ಸುಮ್ಕಿರು ನಮ್ಮ ಆಚಾರ ಪದ್ಧತಿ ಅವ್ರು ಓಸಿ ನೋಡಿ ಕಲ್ತ್ಕೊಳ್ಳಿ ಬೆಂಗಳೂರಕ್ಕಲ್ಲ ಅವರು ನೀ ಸರಿಯಾಗಿ ಹೇಳ್ದಕ್ಕಮ್ಮವ ದುಬೈನವ್ರು ಬರ್ತಾರಂತ ಮಳ್ಳಾಸಕತ್ತದೆ ಸರಿ ಬಿಡಪ್ಪ ನಿಂದು ನಡಿಲಿ ನಿನ್ನ ಮೊದ್ಲೋಗಿ ಆ ಪೂಜೆ ಕತೆ ನೋಡಕಪ್ಪ ಸರಿ ಆಯ್ತು ನಡಿ 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 ತಾಯಿ ಕರ್ಸ್ಕೊಂಡಿದ್ಯಾ ತಾಯಿ ಕರ್ಸ್ಕೊಂಡಿದ್ಯ ನನಗೆ ಮಗಳೇ ಎಲ್ಲ ಅವಳು ಚೆನ್ನಾಗಿರ್ಬೇಕು ಇದನ್ನ ತಕೊಂಡೋಗಿ ಅಲ್ಲಿ ಕುಂತ್ಕೊಂಡಿರೋ ಮುತ್ತೈದೆಯರಿಗೆಲ್ಲ ಕೊಡು ಮುಡ್ಕೊಳ್ಳಿ ಜ್ಯೋತಿ ಏನವ್ವ ಬಾಯ್ಲಿ ಹೇಳವ್ವ ಒಳ್ಳೇದಾಗ್ಲಿ ಅಂತ ಹುಡುಗಿರಿಗೆ ಮುತ್ತೈದರಿಗೆ ಹೂವ ಕೊಡು ಅತ್ತೆ ಚಿಕ್ಕಿ ಹೂವ ತಕೊಳ್ಳಿ ಚಿಕ್ಕ ಚಿಕ್ಕ ಆತ ಪೂಜೆಗಳ ರೆಡಿ ಐತೆ ಮಾವಲ್ ಒಂದೇ ಸಮಯ ಬಡ್ಕತ್ತವನೆ ಅದೆಲ್ಲ ಆಗ್ತದೆ ಬಿಡು ಅದಿರ್ಲಿ ಆ ಬಿಳಿ ಅಂಗಿ ಹಾಕೊಂಡವನಲ್ಲ ಅವನು ಯಾರ್ಲಾ ಅವನ ಚಿರ್ಕುಳು ಸಿದ್ದಣ್ಣನ ಮಗನಲ್ವಾ ಅದಕ್ಕ ಅದೇನಿಲ್ಲ ಬಿಡು ನಾನು ಒಂದ್ ವಿಷಯ ಹೇಳ್ಬೇಕು ಕಣ್ಲಾ ಏನತ್ತೆ ಅಯ್ಯೋ ಅದ್ ಹೆಂಗ್ ಹೇಳೋದು ಅಂತ ಗೊತ್ತಾಯ್ತು ಅದು ಇರತ್ತೆ ಫೋನ್ ಬರ್ತದೆ ಫೋನ್ ನೋಡ್ಕೊ ಬತ್ತೀನಿ ಇರತ್ತೆ ಅದ್ ಯಾವಲ್ಲ ಮೊಬೈಲ್ ಫೋನ್ ಕಂಡಿಡ್ತಿದ್ದು ಎಲ್ಲಿ ನೋಡಿದ್ರು ಬಂದ್ಬಿಡ್ತದೆ ಅಯ್ಯೋ ಕಿತ್ತದ್ ಬಟ್ಟದೆ ಈಗ ಬಂದಿವಿ ಬಾಡೆಲ್ ಬೈತ್ಲಾ ಏ ತಿಕ್ಕ ನಾತ್ ಬಾಯ್ ತೊಳ್ದಿರಲ್ಲ ಬಾಡ್ ಬೈತ್ಲಾ ಅಂತ ಇಲ್ಲ ಫೋನು ಕಬಿ ಬಡೈತ ಓದ್ ತುಡಕ ಮುಂಚೆ ಬಾಡ್ ಬೈತ್ಲಾ ಇನ್ಯಾವನಪ್ಪ ಹಲೋ ಏನಪ್ಪ ಕುಡಿತಕ್ಕಾಗ್ಲ ದಾರಿ ಇದು ಈಗ ಎಲ್ಲಿದ್ದೀರಿ ಇದ್ಯಾವುದೋ ದಾರಿ 2 ಕಡೆ ಸೀಳ್ಕೊಂಡೈತೆ ಒಂದ್ ಕೆಲಸ ಮಾಡಿ ಅಲ್ಲ ಎಡಕ್ ತಿರ್ಕೊಳ್ಳಿ ಒಂದ್ ಗೊಣ್ಣೆ ಮರ ಕಾಣ್ತದೆ ಹಂಗೆ ಒಂದ್ 4 ಹೆಜ್ಜೆ ಮುಂದಕ್ಕೆ ಬಲಕ್ ತಿರ್ಕೊಳ್ಳಿ ನಾವು ಕಾಣ್ ತಿರ್ಕೊಂಡು ನೋಡಿ
ಶಾಂತ ಶಾಂತ ಬಾಯಿಲಿ ಬಂದೆ ಬಂದೆ ಇರು. ಹಾ ಸರಿ. ಇವನೊಬ್ಬ. ಏನ್ ಬೇಟವ? ಎಲ್ಲಿ ಹೋಗಿದ್ದೆ ಮಗ? ಅದು ಆ ಭಾಗ್ಯಂಗೆ ತಳಿಗೆ ಅನ್ನ ಮಾಡಕ್ ಕೇಳು. ಆಮ್ಯಾಕೆ ತಮಡಪ್ಪ ಬರಕ್ ಮುಂಚೆ ತ್ರಿಶೂಲಕ್ಕೆ ನಿಂಬೆಹಣ್ಣು ಸಿಕ್ಸು. ಅವ್ನ್ ಬಂದ್ಮ್ಯಾಕೆ ಓಡಾಡಕ್ ಆದದೆ. ಮಗಿನೂ ಕರ್ಕೊಂಡು ಹೋಗು, ಅವಳಿಗೂ ಒಳ್ಳೇದಾಗ್ಲಿ. ಆಯ್ತು. ಜ್ಯೋತಿ ಬಾರವ ಇಲ್ಲಿ ಕುಂತ್ಕ ಮಗ. ಏನ್ ಚಿಕ್ಕಿ? ಅಲ್ಲೋಡ್ ಭಾಗ್ಯಕ್ಕ, ನಮ್ ಜ್ಯೋತಿ ಮುಖದ ಮ್ಯಾಕೆ ಮದ್ವೆ ಕಳೆ ಎದ್ದು ಕಾಣ್ತದೆ. ಹ್ಞೂ ತಾಯಕ್ಕ, ಹುಡುಗ ಬೆಂಗಳೂರಿನಲ್ವೇ, ಬೆಂಗಳೂರು ಸೇರ್ಕತೀನಿ ಅನ್ಕೊಂತಕ್ಕ. ಜ್ಯೋತಿ ಹುಡುಗನ ಹೆಸ್ರೇನಮ್ಮಿ? ನಂಗೇನ್ ಗೊತ್ತು? ಅವಳೆಲ್ಲ ಹೇಳು, ಗಂಡನ ವಯಸ್ಸು ಕಮ್ಮಿ ಆಗ್ಬಿಡ್ತದೆ ಅಂತ ಈಗ್ಲಿಂದನೇ. ಅಯ್ಯೋ ಭಾಗ್ಯ, ಈಗಿನ ಕಾಲದಲ್ಲಿ ಅದೆಲ್ಲ ಯಾರು ನೋಡೋರು? ಅವಳಿಗೆ ನಾಚಿಕೆ ಕಣ್ತಾಕೋ. ಅವ್ನ್ ಮೂತಿ ಗೊತ್ತಿದ್ರಲ್ವಾ ಹೇಳೋದು. ಅಯ್ಯೋ ಜ್ಯೋತಿ, ಅದಕ್ಕೆ ಯಾಕೆ ಹಿಂಗ್ ಮುಖ ಗಂಟಾಕಂಡಿಯೇ? ನೋಡ್ ಚಿಕ್ಕಿ, ನಾನು ಅವ್ನ್ ನೋಡು ಇಲ್ಲ, ಹೆಸ್ರು ಗೊತ್ತಿಲ್ಲ. ನಮ್ಮಪ್ಪ ನೋಡಿರೋದು ಗೊತ್ತು ಮಾಡಿರೋದು. ಮನೇಲಿ ಹೇಳ್ದವ್ನ ಕಟ್ಕತಾವ್ನಿ ಅಷ್ಟೇ. ಅವ್ವ ನೋಡ್ದ ಇವಳಿಗೆ ಅಪ್ಪನ ಮೇಲೆ ಏನ್ ಪ್ರೀತಿ ಐತೆ ಅಂತ. ಅವ್ರ ಅಪ್ಪ ಹೇಳ್ದವನೇ ಕಟ್ಕೊಂಡಳಂತೆ. ಈ ಕಾಲದಲ್ಲಿ ಇಂಥ ಮಕ್ಕಳು ಅಪರೂಪ ಅಲ್ವೇ ತಾಯಿ? ಗುಡ್ಭಾಗ್ಯ ನಾನ್ ನೋಡಿಲ್ವೇ? ಅದೇ ನಮ್ ಚಿಕ್ಕಾಯ್ಕನ್ ಮಗಳು ಐಸು ಸೈಕಲ್ ಅಲ್ಲಿ ಸೊಪ್ಮಾರನ್ ಜೊತೆನೆ ಓಡೋಗಿದ್ಲು. ಅವ್ರ ಮನೆಯವ್ರು ಕರ್ಕ ಬಂದು ಇನ್ನೊಬ್ಬನ್ ಜೊತೆ ಮದ್ವೆ ಮಾಡಿದ್ರು. ಏ ಇದೇನ್ರವ, ಗೌಡ್ರಟ್ಟಿ ಗುಟ್ಟು ಹೆಂಗಸ ಬಾಯಿಲ್ ರಟ್ಟು ಅನ್ನೋಂಗೆ ಓಡೋದೊಳ ಬಗ್ಗೆ ಮಾತಾಡ್ತಾ ಇದೀರಾ? ಜ್ಯೋತಿ ನೀನ್ ಗುಡಿತಾ ಹೋಗವ, ನಾ ಬರ್ತೀನಿ. ಏಯ್ ಭಾಗ್ಯ, ಸಣ್ಣ ಐಕ್ಲೆ ಮುಂದೆ ಹಿಂಗೇನೇನೆ ಮಾತಾಡೋದು? ಅಯ್ಯೋ, ನಾವ್ ಓಡೋದ್ರ ಬಗ್ಗೆ ಮಾತಾಡಿದ್ವಿ, ಇಲ್ಲೇ ಕುತ್ಕೊಂಡು ಮುದ್ದು ಕೊಟ್ಕೊಂಡು ಮುದ್ದಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳೋರ್ ಬಗ್ಗೆ ಹೇಳಿದ್ನೆ. ನಿಂದಿದೆ ಆಗೋಯ್ತು ಬಿಡು, ಮುತ್ತು ಮಕ್ಕಳು ಅನ್ಕೊಂಡು. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದೆಷ್ಟು ಜನ ತಲೆ ಕೆಡಿಸಿದ್ಯಾ ಏನೋ. ಶಾಂತಕ್ಕ, ಈಗಿನ ಕಾಲದಾಗ ಮೊಬೈಲ್ ಇತ್ತಿದ್ರೆ ಊರ್ ತುಂಬಾ ಆಗೋಕಂತಕ್ಕ. ತಮ್ಮಡಪ್ಪ ಬತ್ತವನೆ. ಸಾಕಾಗೋಯ್ತು, ಬೆಂಕಿನೇ ಇಲ್ಲ. ಏನ್ ತಮ್ಮಡಪ್ಪ ಇಷ್ಟೊತ್ತಿಗೆ ಬರೋದು? ಲೇಟ್ ಆಗ್ಲಿಲ್ವೇ? ನೀ ಕೇಳಿ ಅಂತವ, ಮುಂದೊಂದ್ ಸಲ ಮುಂದ್ಲಾಗೆ ಹೇಳ್ಬಿಡು, ರಗ್ಗು ದಿಂಬು ತಂದು ಇಲ್ಲೇ ಮನೆ ಕಬಿಡ್ತೀನಿ. ಒತ್ತರಣೆ ಬಂದ್ ತಲೆ ತಿಂತವೆ, ಓಲಲ್ಲ ಇದು ಜಾಸ್ತಿ ಆಯ್ತು. ಓರ್ಲ ಸುಮ್ಮನ್ ಕೇವಿಲ್ದ ಕೂತಾವಿಲ್ಲ. ಅವನ ಹಂಗೆಯ ತಿಕ್ಲು ಗಂಟೆ ಅಲ್ಲಿ ಆಡ್ತಾನಲ್ಲ, ಅದಕ್ಕೆ ನಾನು ಅಲ್ಲಿ ಆಡ್ಸ್ದೆ. ಏ ದೊಡ್ಡಗೌಡಿಗೆ ಫೋನ್ ಮಾಡೋದು ಮರ್ತ್ಬಿಟ್ಟೆ, ಒಂದ್ ಫೋನ್ ಹಾಕಪ್ಪ. ಅಯ್ಯ ನಮ್ಮರ್ ಬುದ್ಧಿನ ಕಾಣೆ, ಬಾಡು ಅಂದ್ರೆ ಬಾಡೆ ನಮ್ಗೆ ಆಡು, ದೇವ್ರ ಪ್ರಸಾದ ಅನ್ಕೊಂಡ್ ಬಂದೇ ಬರ್ತಾರೆ. ನೀ ಬೇರೆ ಊರ್ಗೆಲ್ಲ ಡಂಗೂರ ಸರ್ಸಿಲ್ವ ಎಣ್ಣೆ ಬಾಡು ಅಂತ ಬಂದೇ ಬರ್ತಾರೆ. ಸುಮ್ಕಿರು ಚಿಕ್ಕ ಬಟ್ಟ ಹಸಿಸದ ಅಂತ ತಿಕ್ಕೆ ಕಾಸಿ ಮೆಣಸಿಗೆ ಇಟ್ಕೊಂಡು ಆಡ್ತಾವನೆ, ಕರಿತವನ್ ಬಾಲ. ಏನ್ಲ ಒಂದು ರಾಮಾಯಣ, ನೀನೋಗ್ ನೋಡೋಗ್ಲಾ? ಏನ್ ಪಂಡಪ್ಪ ಜೋರ ಕರ್ಕೆ ನಡೆಸ್ತದೆ? ಏ ಒಬ್ಬಳೆ ಮಗಳಲ್ವೇ, ಗ್ರ್ಯಾಂಡ ಮಾಡುಮ ಅಂತ. ಗಂಡ್ಯ ಊರು? ಬೆಂಗಳೂರು. ಹೌದೇ? ಇಂಜಿನಿಯರು. ಓ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಷ್ಟೆಲ್ಲ ಗಿಣಿಗೆ ಹೇಳಿವ್ನಿ, ತಿರ್ಗಾ ಅದನ್ನೇ ಮಾಡವ್ರೆ. ನಂಗೇನ್ ಹೇಳೋಣ, ಬರ್ತಾರ ಕೇಳಲ್ಲ. ಇದಕ್ಕ ಬಂಜಡ್ಗೆ ಕಿತ್ತಾಡ್ತದಿ, ಏನಾಗಿತ್ತದು? ಇನ್ನೇನಾಗ್ಬೇಕಪ್ಪ, ಅಷ್ಟೆಲ್ಲ ಹೇಳಿವ್ನಿ, ಚೀಟಿ ಬರ್ಕೊಟ್ಟಿವ್ನಿ. ಎಲ್ಲಪ್ಪ ಗ್ಯಾಸು? ಅಯ್ಯ ಗ್ಯಾಸ ಗ್ಯಾಸ್ ತಕ ಬರಕ್ಕೆ ಹೇಳಿದ್ದು. ಆ ತಮ್ಡಪ್ಪಿದ್ದು ಸೌದ ಓಲಲ್ಲೇ ಎಡೆಗಡ್ಗಾಬೇಕು ಅಂತ ಅಂದ, ಹಂಗಾಗಿ ತರ್ಲಿಲ್ಲ ಕಣ. ಹೊಸಿ ಹೆಂಗು ಅಡ್ಜಸ್ಟ್ ಮಾಡ್ಕ ಮಾಡ. ಏನ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಅಲ್ಲ ಕಣಯ್ಯ, ಈ ಹಸಿ ಸೋದ ಮುಂದೆ ಬೇಯೋರು ಯಾರು? ಅವ್ನ್ ಬಂದ ಬಕನ ಇಲ್ಲಿ ಈ ನನ್ ಮಗನ್ಗೆ ಒಪ್ಕೊಳ್ಳೋದನ್ನ ಬಡ್ಕಂಡೆ. ಬಡತಂದ್ರೆ ಬೇಡಕ್ಕಲ್ಲ, MLA ಮನೆದು ಮಾರನೇ ದಿನಕ್ಕೆ 20 ಮರಿದು ಬಾಡುದು ಪ್ರೋಗ್ರಾಮ್ ಅದೇ ಅಂತ ಅದನ್ನ ಬಿಟ್ಬಿಟ್ಟು ಇದನ್ನ ಒಪ್ಕೊಂಡ. ಈ ಹಸಿ ಸೋದೆ ಒಲೆಯಲ್ಲಿ ಕಿಶೋರ್ ಯಾರೀಗ? ದೇವ್ರ ಕರೆ ಇದೇ ಕಿಂಗಾಡಿಯೇ ಅಲ್ಲಪ್ಪ. ಬೀಗ್ ರೂಟ್ ನೀ ಹೆಂಗ್ ಹೇಳ್ತೀಯ ಹಂಗೆ ಮಾಡುವ. ಶಿಷ್ಯ ಅಣ್ಣ ಒಂದು ತಕೋ ನಿಂದು. ಒನಣ್ಣ, ನಿನ್ ಬೂಟ್ ಯಾವ್ದಾರ ದೇವ್ರ ಕರೆ ಮಾಡಿದವ ನಾವು? ಅಲ್ಲಪ್ಪ, ನಿನ್ ಕೈನ್ ಬಾಡಿನ ಸಾರಿಗೆ ಅಂತ ಊರ್ ಜನ ಎಲ್ಲ ಉಂಡಕ್ ಬರ್ತಾರೆ. ಬಂದೆ ಬಂದಿದ್ದಡಿ ಲೇ ಒಲೆ ಕಷ್ಟ ಪತ್ರಾಳಿ ಹೋಗಿ ಮಿಸ್ಲ್ ನೀರು ತಗೋಬತ್ತೀನಿ, ಮಾತಾಡಬ. ಏ ಚಿಕ್ಕ, ನೀನು ಜೊತೆಗೋಲ ಕಾಲ್ಜಾರ್ ಹೋಗ್ಬಿಟ್ಟನು, ಕಾರ್ಯ ಆಗ್ಬೇಕಲ್ಲಪ್ಪ. ಸರಿ ಹೋಗಪ್ಪ ಹೋಗಪ್ಪ. ನೀನೇನಾಗ್ಬೇಕಲ್ಲ ಪಂಡುಗೆ? ಅಳಿಯ ಅಳಿಯ ಆಗ್ಬೇಕು. ಅಳಿಯ ಮತ್ ಬೆಂಗಳೂರನ್ನ ಯಾಕೋ? ಅವ್ ಬೆಂಗಳೂರವ, ಅದಕ್ಕೆ ಏನ ಓದೋರ್ಗು ನಮ್ಗೂ ಒಂದೇ ತಮಿಡಪ್ಪ. ಅವ್ರವ್ರ ಮಕ್ಳು ಅವ್ರ ಇಷ್ಟ ಬಂದವ್ರು ಕೊಟ್ಕತ್ತಾರೆ, ನಮ್ಗೂ ನಿಮ್ಗೂ ಯಾಕೆ ನಡ್ರಿ. ಹಿಂಗಂದಂದೆ ಊರ್ ತುಂಬಾ ಒಂದ್ ಇಂಡಕ್ಲ್ ಹಂಗೆ ಉಳ್ಕೊಂಡಿರೋದು. ಮುಂದೆ ಯಾವಕ್ಕೂ ಮದುವೆ ಆನಿಲ್ಲ.
ಎಲ್ಲ ಸಿಟಿ ಕೊಟ್ಬಿಟ್ಟು ನೀನ್ ಇಲ್ಲೇ ಇರು, ನಾ ಜರಿ ತಕ್ಕೋಗಿ ನೀರ್ ಮಕ್ಕ ಬತ್ತೀನಿ. ಅಯ್ಯ ಇಲ್ಲ ಮಕ್ಕಳಿ ತಮ್ಮಡಪ್ಪ. ಇಲ್ಲ ಹಾ ಇಲ್ಲೇ ಎಲ್ಲಿಂದ ಬರ್ತಾವಲ್ಲ ಇವೆಲ್ಲ? ನೋಡ್ದಪ್ಪ, ಇಲ್ಲೇ ನೀರ್ ಮಕ್ಕೋ ಅಂತಿದ್ದಲ್ಲ, ಅರ್ಗಲ್ಲ ಅದೆಷ್ಟು ಜನ ಅಂಟ್ಕೊಳ್ದವ್ರ ಏನೋ. ನೋಡು, ತಾಯಿ ಅಭಿಷೇಕಕ್ಕೆ ಹಾಲ್ನೋರೆ ನೀರೇ ಬಳಸ್ಬೇಕು, ಇದು ಪದ್ಧತಿ. ನೀನ್ ಇಲ್ಲೇ ಇರು, ತಗೋಬರ್ತೀನಿ. ಅವ್ ತೊಳೆದಿರ ನೀರ್ಲಿತ್ತಾನೆ ನೀವು ಹೋಯ್ತಾರದು, ಈಗ ಮೈಲಿಗೆ ಆಗಲ್ವ ನೀವು? ಹಾ, ನಿಮ್ ಮಾವಂಗೆ ಹೇಳ್ಬಿಟ್ಟು ಒಂದ್ ಹೆಲಿಕಾಪ್ಟರ್ ಕೊಡಿಸ್ಬಿಡು. ಆಗ ಅಲ್ಲಿಗೆ ಹೋಗ್ಬಿಟ್ಟು ನೀರು ಕಾಲಿಡದೆ ತಂದ್ಬಿಡ್ತೀನಿ. ಸರಿ ಆಯ್ತು. ಎಷ್ಟು ಕಾರ್ಯ ಮಾಡಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ಕಾರ್ಯ ನಿಂತೋಯ್ತದೆ, ಆಮೇಲೆ ಮಾವುನ್ ಕೆಟ್ಟರು. ಯಾವನ್ಲೇ ಅವನು? ಯಾರವ್ವ? ಬೆಳಗ್ಗೆ ಬಚ್ಚಲ್ ಮನೇಲಿ ನೀರು ಇಕ್ಕೋಬೇಕಾದ್ರೆ ಫೋನಲ್ಲಿ ಯಾವನ್ ಜೊತೆ ಕಿಸಿತಿದ್ಯಲ್ಲ, ಯಾರೇ ಅವನು? ಯಾರು? ನಾನಾ? ನಾನು ಯಾರ ಜೊತೆ ಮಾತಾಡ್ತಿದ್ದೆ? ನನ್ನ ಮೇಲೆ ನಿಂಗೆ ಬರೀ ಅನುಮಾನವೇ. ನೀನ್ ಕಣ್ಣು ನೋಡಿದ್ರೆ ಹೇಳ್ತೀನಿ, ಹೊಸ್ದಾಗ್ ಮದ್ವೆ ಫಿಕ್ಸ್ ಆಗಿರೋ ಹೆಣ್ಣು ಹೆಂಗಿರ್ಬೇಕು, ಅದನ್ನ ಬಿಟ್ಬಿಟ್ಟು ಯಾವನ್ ಜೊತೆ ಲಲ್ಲಿ ಗಿಲೆ ಹೊಡಿತಾ ಇದೆಯೇನೆ? ಹಂಗೇನಿಲ್ಲ ಕಣವ. ಸುಳ್ಳು ಹೇಳಿದ್ರೆ ಟೊಂಗೆ ಮುರಿದು ಬಿಡ್ತೀನಿ. ದೇವ್ರ ಮುಂದೆ ಇದೆಯಾ ನಿಜ ಬೊಗಳು. ಅಪ್ಪಪ್ಪ ಮದ್ವೆ ಫಿಕ್ಸ್ ಆಗೋ ಗಂಟ ಅದಿಲ್ಲ ಇದಿಲ್ಲ ಏನು ಇಲ್ಲ ಅಂತ ಇರ್ತೀರಾ. ಮದ್ವೆ ಫಿಕ್ಸ್ ಆಗಿದೆ ತಡ ಅಟ್ಟೆಯಿಂದ ಯಾವ ಜೊತೆ ಓಡೋಗ್ಬಿಡ್ತೀರಾ. ಯಾವನೇ ನಿನ್ ತಲೆ ತಿರುಗಿಸಿದ್ದು? ಬೊಗಳೇ ಬೊಗಳು. ಅವ್ವ, ಅದು ಹೇಳೇ ಹೇಳು. ಅದು ಅದೇನ್ ಸಂತ ಏನೇ ಇನ್ನು ಮಂಗಳಿಸಿದೆಯೇ? ಯಾಕೆ ಮಗ ಸೊಟ್ಪರ ಹಾಕೊಂಡದೆ? ಅಯ್ಯ ನಗಂತಾರ ಕೇಳೋ, ಅವಳಿಗಾಗಿ ಅಲ್ವ ಮಾತ್ರ ಸಾಬೇದು. ತಮ್ಮಡಪ್ಪ ಇರ್ತಾರೆ ಹೋಗೋಣ, ಇನ್ನೇನ್ ಬರ್ತಾನೆ. ಏ ಬೆಟ್ಟವ ಎಲ್ಗೆ ಇಲ್ಲ ಮನೆ ಕೇಳಿದಳು, ಹೋಗ್ ನೋಡು. ನೀವೇ ನೋಡಾಗಿ. ಆಯ್ತು. ಏ ರಂಗನಾಗ ಕೂಸೆ. ಇವ್ರು ಈಗ್ಲೇ ಬರ್ಬೇಕಾ? ಒಳ್ಳೆ ಹುಡುಗ ಸಿಕ್ಕವನೇ, ಬೆಂಗಳೂರಲ್ಲಿ ಸ್ವಂತ ಮನೆ ಐತಂತೆ, ಯಾವುದೋ ಕಂಪ್ನಿಯಲ್ಲಿ ಒಳ್ಳೆ ಕೆಲ್ಸದಲ್ಲ ಅವನಂತೆ, ಚೆನ್ನಾಗಿ ಸಂಬಳ ಅಂತ ಕಡೆ. ಸುಮ್ಮನೆ ಕುತ್ಕೊಂಡು ರಾಣಿ ತರ ಬೇಕಾದ್ ತಿನ್ಕೊಂಡಿರ್ಬೋದು. ಕಟ್ಕಳೆ ಒಪ್ಕೋ. ಶೋ ಕರ್ಮ. ತಾಯಿ, ನಮ್ಮ ಅವ್ವಂಗೆ ಹೆಂಗೋ ನನ್ನ ಲವ್ ವಿಷಯ ಗೊತ್ತಾಗೋಗದೆ, ಹೆಂಗಾರ ಮಾಡಿ ಕಾಪಾಡೋವ, ನಿನ್ನೆ ನಂಬಿದ್ದೀನಿ. ತಮ್ಮಡಪ್ಪ ಬಾಯ್ ಬಡ್ಕತಾನೆ, ಬಿರ್ಬಿರ್ ತೊಳಿರಲ್ಲ. ಚಲ್ವಾ ಬಂದೇ ಬಾ. ಏನ್ ಚೆಲ್ವಾ ಮರಿ ನೀನೇ ಕಡಿಮಾ? ನಾನಲ್ದೆ ನಮ್ಮ ಅಪ್ಪ ಬಂದನೆ ಮೇಲಿಂದ ಕರೆನೆ. ಬೇಡ ಬಿಡು, ನಾನೇ ಮೇಲೆ ಹೋಗೋಕೆ ಟೈಮ್ ಹತ್ರ ಬಂದದೆ. ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ಓಲೆ ಮೊನ್ನೆ 4 ದಿನದಿಂದ ನೀನ್ ಕಡೆ ಬರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ. ಬಂದ್ರೆ ಬೀಡಿ ಗಿಡಿ ಕೊಡುವೆ. ಓಹೋ, ಬೀಡಿಗೆ ಇಟ್ಟೊಂದು ಬಿಲ್ಡಪ್ಪೆ. ಮತ್ತೆ ಅದ್ ಯಾಕೆ ಕೇಳ್ತೀಯ ಚೆನ್ನಯ್ಯ? ಆ ಶಿವ ಅವನಲ್ಲ. ಯಾರು? ನಮ್ ಸೈಕಲ್ ಸಾಬ್ ಶಿವನೇ. ಅಲ್ಲ, ಈ ಕಡ್ದಿರೋ ತಲೆ ಸಿಗ್ದೆ ಆನೆ ತಲೆ ಜೋಡಿಸಿ ಗಣೇಶನ ಮಾಡಿದ್ನಲ್ಲ. ಓ ದೇವ್ರ, ಅವನ್ನೆಲ್ಲ ಮಾಡ್ದ ನಿಂಗೆ? ನನ್ನ ಹೆಂಡತಿ ಭಕ್ತಿಗೆ ಮೆಚ್ಬಿಟ್ಟು ನಿಜವಾದ ಅವನ ಮಟ್ಟಿ ಬಿಟ್ಟಿದ್ದ. ಆಮ್ಯಾಕೆ ಏನ್ ಮಾಡ್ದ? ನಾನ್ ಸುಮ್ಬಿಟ್ಟೇನೆ, ಆ ಹಾವನ್ನ ಹಿಡಿದು ಊರಾಚಿರೋ ಶಿವನ್ ಕತ್ತು ಸುತ್ತ ಬಂದ್ಬಿಟ್ಟೆ. ಚೆನ್ನಾಗ್ ಮಾಡಿದಿಕ್ಕಲ್ಲ, ಅವ್ ಕಚ್ನಿಲ್ವೇ? ಎಣ್ಣೆ ಇಟ್ಟಲ್ಲಿದ್ದೆ, ಗೊತ್ತೇ ಆಗ್ಲಿಲ್ಲ. ಆಮೇಲೆ ಗೊತ್ತಾಗಿದ್ದು ನಮ್ಮೊಟ್ಟಿಗೆ ನುಗ್ಗಿದ್ ನಾಗರವಲ್ಲ ನೀರಾವು ಅಂತ. ಕಪ್ಪಿ ಬಿಟ್ಟದೆ ನೀರ್ ಹಾಬಿಡ್ದ ಸೂರ ಕಾಂಬೌಂಡ್ ಟಗರ್ನ ನೆಟ್ಟು ಹೊಡಿಬೇಕು. ಶಿರಾ ಜಾಸ್ತಿ ಆದ್ರೆ ತಲೆ ತಂಬಳಪ್ಪನ ಪಾಲ್ ಗೊತ್ತಾ? ನೋಡ್ತಾ ಇರೋ ಚೆನ್ನಯ್ಯ, 1 ಗ್ರಾಮ್ ಆ ಕಡೆ ಈ ಕಡೆ ಹೋಗಂಗೆ ಒಂದೇ ಇಟ್ಟು ಹೊಡಿತೀನಿ. ಹೌದಾ? ಬ್ಲೇಡ್ ಇಟ್ಟು ಲೇಸರ್ ಕಟ್ಟಿಂಗ್. ಅದು ಮುರ್ಕಲ್ ಜಯಂತಿಗೆ 30 ಜನ ಮಿಂಟ್ಗಾರರು ಅಂದಂಗಾಯ್ತು. ಅದೇನೋ ಬೀಗರ್ ಬರ್ತಾವ್ರಂತೆ. ಲಾರಿಯಲ್ಲಿ ಬರ್ತವ್ರು, ಬಸ್ಸಲ್ಲಿ ಬರ್ತವ್ರು, ಕಾರಲ್ಲಿ ಬರ್ತವ್ರು, ಎದ್ರಲ್ಲಿ ಬರ್ತವ್ರು. ಚೆನ್ನಯ್ಯ, ಲಾರಿಲೋ ಬಸ್ಸಲ್ಲೋ ಬಂದಿಲ್ಲ, ಅವ್ರು ಬಂದಿರೋದೇ 4 ಜನ. ಆ ಕಡೆಕ್ ನೋಡು. ನಿಧಾನ. ಬೀಗರು ಬಂದ್ರೆ ಅಂತ ಮಾವನಿಗೆ 2 ಬತ್ತೀನಿ ತಡಿ, ಜರ್ಗ್ಲೋಸಿ ಕೊಡಮ್ಮ. ಬೀಗರು ಬಂದ್ರೆ ಇದು ಮಹಾನ್ ಪವರ್ಫುಲ್ ಜಾಗ ಅನ್ಕೊಂಡಿದ್ದೆಲ್ಲ ಆಯ್ತದೆ. ಮತ್ತೆ ಹುಷಾರು, ಈ ಒಕ್ಕಳವ್ರಿಗೆಲ್ಲ ಇದೇ ದೊಡ್ಡ ದೇವ್ರು.
ಮಾಡಪ್ಪ ಬೀಗರು ಬಂದ್ರ ತಾಯಿ ಬಂದ್ರವ ಈಗ ಬಂದ್ರ ಪೈನ ಚೆನ್ನಾಗಿತ್ತ ಆಯ್ತಾಯ್ತು ಕುತ್ಕೊಳ್ಳಿ ಅಯ್ಯೋ ಲೇ ಚಿಕ್ಕ ಇಲ್ಲೇ ಪೂಜೆ ಟೈಮ್ ಕರೆಕ್ಟ್ ಬಂದ್ರು ತಾಯಿ ಬನ್ನಿ ಗುಡಿ ಹೋಗು ಪ್ಲೀಸ್ ಟೆಲ್ ಹಿಮ್ ಐ ಡೋಂಟ್ ಲೈಕ್ ಆಲ್ ದೀಸ್ ಥಿಂಗ್ಸ್. ಏನಂತವ ಏನಿಲ್ಲ, ಅವನ್ಗೆ ದೇವ್ರ ದಿನ್ರು ಅಂದ್ರೆ ಅಷ್ಟು ನಂಬಿಕೆ ಇಲ್ಲ. ನೀವ್ ಶುರು ಮಾಡ್ಕೊಳ್ಳಿ, ನಾವ್ ಅಲ್ಲೆಲ್ಲಾದ್ರೂ ಕೂತ್ಕೋತೀವಿ. ಇಲ್ಲಿ ಗಟ್ಟ ಬಂದ್ಬಿಟ್ಟು ಕುಡಿತಕ್ ಬರ್ಲಿಲ್ಲ ಹೆಂಗವ? ನೋಡಿ, ಫೋರ್ಸ್ ಮಾಡ್ಬೇಡಿ ಪ್ಲೀಸ್. ಆಯ್ತವ ಆಯ್ತಾಯ್ತು ಬನ್ನಿ ತಾಯಿ ಬನ್ನಿ ಚಿಕ್ಕ ಏನ್ಮೋ ಬೀಗರ್ಗೆ ಕುಡಿಯಕ್ಕೆ ಕುರಕ್ಕೆ ವ್ಯವಸ್ಥೆ ಮಾಡು. ಸರಿ ದೊಡ್ಡಾರ್ ಮತ್ತ ಸುಬ್ರ ಮಾಡ್ಕತ್ತೀರಾ ಅವ್ ಅಮ್ಮ ನಡಿಕಿನಾರ ಹಾಕು. ಅಯ್ಯೋ ನೀನ್ ಮತ್ತೆ ಲೇ ಶಿಷ್ಯ ಚಾಪೆ ತಗೊಂಬರೋ ತಕಣ. ಏನ್ರಿ ಗೋವಿಂದ್, ಏನ್ ಚಾಪೆ ತರ್ತಾ ಇದಾರಲ್ಲ? ಗಂಡನ್ ಕಡೆಯವ್ರಿಗೆ ಏನ್ ಮರ್ಯಾದೆ ಇಲ್ವಾ? ಇರಿ ಹೇಳ್ತೀನಿ. ಅಲ್ಲ ಮೇಡಮ್, ಅದು ಪ್ಲಾಸ್ಟಿಕ್ ಚೇರ್ ಈಟು ಒನ್ ಬಸ್ನಿಗೆ ಬಂದಿದ್ದೀರಲ್ಲ, ಕಡ್ಡಿ ಚಾಪೆ ಕಲ್ಬಂಡೆ ಮೇಲೆ ಕೂತ್ಕೊಳ್ಳಿ, ಬೋತಂಪು. ವೆರಿ ಫನಿ. ಇಟ್ಸ್ ನಾಟ್ ಫನಿ. ಕರೆಕ್ಟ್ ಸರ್. ಓಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಈ ಫಾಲ್ಸ್ ಮೌಂಟೇನ್ಸ್ ಇಟ್ಸ್ ಆಕ್ಚುಲಿ ಅ ವೆರಿ ಅಮೇಜಿಂಗ್ ಪ್ಲೇಸ್ ಮಾ. ಬಾಬಾ, ಏನ್ ಜನಾನೋ ಏನೋ ನಾನ್ಸೆನ್ಸ್, ಹೊಗೆ ಹಾಕೊಂಡ್ ಕೂತಿದಾರ ನೋಡು. ಛೇ, ಏನೇದು ನೋಡ್ದ ಬಮ್ಮೈದ ಆ ಅಮ್ಮನ್ ತಿರ್ಕೆ ಸೋಕ್ಯ ಅಲ್ಲ. 1000 ರೂಪಾಯಿ ಖರ್ಚು ಮಾಡಿದ್ರೆ ಹೊಸ ಸಿಲಿಂಡರ್ ತಗೊಂಬಂದು ಅಡಿಗೆ ಮಾಡ್ಬೋದಾಗಿತ್ತು. ಆ ತಮ್ಮನಪ್ಪನ ಮಾತು ಕೇಳ್ಕೊಂಡ್ಬಿಟ್ಟು ಈ ಹಸಿ ಸೌದೆ ತಂದ್ಬಿಟ್ಟು ಒಲೆ ಸುತ್ತ ಹೊಗೆ ಸುತ್ತ ಕೂತದೆ. ಬೆಂಕಿ ಎಲ್ಲ ಕನೆ ಮಾಡ್ತಿದ್ರು ಅಮ್ಮಂಗ್ ಸರಿ. ಈಗ ಅಪ್ಪ, ನೀ ಹಂಗೇನಾರ ಮಾಡಿ ಅಡಿಗೆ ಕೆಡ್ಸ್ಗಿಡ್ಸಿಯ, ನೀ ಮಾಡೋ ನಾಟಿ ಸ್ಟೈಲ್ ಅಡಿಗೆಗೆ ಆ ಅಮ್ಮನ ನಿನ್ನ ಬೀಗ್ ರೊಟ್ಟಿ ಕೇಳಿ ಫಿಕ್ಸ್ ಮಾಡ್ಕೋಬೇಕು. ಹಂಗ್ ಮಾಡ್ಕೋ ಆಯ್ತಾ ಶಿಷ್ಯ? ಅಣ್ಣ ಕೊಡ ಒಂದು ತಕ ನಿಂದು ಇಡ್ಕ. ನನ್ನ ಅಡಿಗೆ ಮೇಲೆ ಡೌಟ್ ಏನಿಲ್ಲ ನಿನಗೆ? ನೋಡ್ತಾ ಇರ್ಲಾ ಹೆಂಗ್ ಮಾಡ್ತೀನಿ ಅಡಿಗೆ ಅಂತ. ತಿಂದವರೆಲ್ಲ ಟಂಗ್ ಅಂತ ನಿಂತ್ಕೊಂಡ್ಬಿಡ್ಬೇಕು, ಹಂಗ ಮಾಡ್ತೀನಿ ಅಡಿಗೆ. ಅದು ಮಾತಾದ್ರೆ ನೋಡು. ಬೇಗ್ರಿ ಬರ್ತವ್ರ ಏನೋ ನೋಡಿ ವಿಚಾರಿಸ್ಕೊ. ಆಯ್ತು ಸರ್ ನಮಸ್ತೆ ಸರ್. ಲೇ ನೀರ ಬಿಡಿ ಸೂರ ಜೋಪಾನ ಹೆಚ್ಚು ಕಮ್ಮಿ ಮತ್ತೆ ತಡಿಯ. ಹಲೋ, ನೀವೇನ್ ಅಡಿಗೆ ಬಿಟ್ರು? ಹ್ಞೂ ಸಾ. ಏನೇನ್ ಅಡಿಗೆ ಮಾಡ್ತಾ ಇದ್ದೀರಿ? ಅನ್ನ ಸಾರು ಇಟ್ಟು ಬೋಟಿ ಗೊಜ್ಜು. ಯಾಕೆ ಮಟನ್ ಚಾಪ್ಸು ಚಿಕನ್ ಫ್ರೈ ಮಾಡೋದಿಲ್ವಾ? ಇದನ್ ಹೋಟ್ಲ್ ಕೆಟ್ಟೈತ ನೀವ್ ಕೇಳಿದೆಲ್ಲ ಮಾಡಕ್ಕೆ? ಇದು ದೇವ್ರ ಕಾರ್ಯ ಸರ್. ಅನ್ನ ಸಾರು ಪಲ್ಯ ಮಾಡಿದ್ರೇನೆ ಬಿಡಕ್ಕಿಲ್ಲ ನಮ್ ಜನ. ಅಂತದ್ರಲ್ಲಿ ಚಾಪ್ಸು ಫ್ರೈ ಮಾಡಿದ್ರೆ ಬಿಟ್ಟಾರ? ಕಾರ್ಯ ಮಾಡೋನು ಮನೆ ಮಠ ಮಾಡ್ಕೋಬೇಕಾಯ್ತದೆ ಅಷ್ಟೇ. ನೋಡಿ ಅಮ್ನೋರ್ ಪ್ರಸಾದ, ನೀವೇ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಿ ಹೆಂಗಿದ್ದದು ಅಂತ. ಅದಿರ್ಲಿ, ಆ ಟಗರ್ ಕಿವಿ ತಗೊಂಬಂದ್ ಕೊಡ್ತೀನಿ, ಸುಟ್ ಕೊಡ್ತೀಯಾ? ಓಹೋ, ಕಿವಿಗೆ ಏನಾರು ಕೈ ಹಾಕ್ತು ಅಂದ್ರೆ ತಮ್ಮಡಪ್ಪ ಊರಿಗೆ ಬಂದ್ ಮಾಡ್ಬಿಡ್ತಾನ ಅಷ್ಟೇ. ನೋಡಿ, ಕಿವಿ ತಮ್ಮಡಪ್ಪನ ಪಾಲು, ಉಳಿದಿದ್ದು ನಮ್ ಪಾಲು. ಗೊತ್ತಾಯ್ತೆ ಸಾ? ಅದೆಲ್ಲ ನಾನ್ ನೋಡ್ಕೋತೀನಿ, ಸುಟ್ ಕೊಡ್ತೀಯಾ ಹೇಳು. ಸಾ, ಒಂದ್ ಕಿವಿ ಬೇಕಾ 2 ಕಿವಿ ಬೇಕಾ? ಕೊಡ್ತೀನಿ, ನಂದು ಟೇಸ್ಟ್ ನೋಡಿ. ಆಯ್ತು, ಮರಿ ತರ್ಸು. ಮರಿ ಹಿಡ್ಕ ಬರಲ್ಲ. ಸ್ವಲ್ಪ ನೀರು ಸಿಗತ್ತಾ? ಸಾಲ ಅಡಿಗೆ ಪಟ್ಟು ಕೇಳಿದ್ ಕೊಡ್ತಿದ್ದಲ್ಲ. ಅದಲ್ಲ, ಕಲರ್ ನೀರು. ಓ ಬೀರ. ಜೊತೆಗೆ ಸ್ವಲ್ಪ ಸೈಡ್ಸು. ಅದಕ್ಕೇನ ಸಾ 5 ನಿಮಿಷ ಮರಿ ಕಡಿತಾರೆ, ಬಾಡ್ ಬೇಯಿಸದೆ, ಆಮೇಲೆ ಬೇಕಾದಷ್ಟು ತಿನ್ನರಂತೆ. ಅದು ನನಗೆ ಆ ಟಗರ್ ಕಿವಿ ಸಿಕ್ಕಿದ್ರೆ ಚೆನ್ನಾಗಿರೋದು. ಇದು ಶಾನೆ ಕಷ್ಟ ಸರ್, ಏನೊಂದು ಮಾಡೋಣ. ಮರಿನ್ ಸುದ್ದ ಮಾಡಿದ್ರಲ್ಲ, ಸರಿ ಒಂದು ಕೊಡ್ತಾವಲ್ಲ. ಮರಿಯಲ್ಲ ಚಿಕ್ಕ ಎಲ್ಲದು ಟಗರ್ ಹಾಕ್ಬಿಟ್ರಲ್ಲ.
ಕಿಚ್ಚು ದಬಾಕೊಂಡ್ಬಿಟ್ಲಲ್ಲೇ. ಮಮ್ಮಿ ಮಮ್ಮಿ ಹೆಲ್ಪ್ ಹೆಲ್ಪ್ somebody help ಕಣೋ ಚೆಲ್ವಾ ಜಲ್ಬಕ್ಕೆ ಎಷ್ಟು ಕಟ್ಟಿಂಗ್ ಮಾಡ್ಸಲ್ಲ ಏಯ್ ಎಸತಿ ಹೇಳೋ ನಿಂಗೆ ನಮ್ಮಪ್ಪನ ತಾವ್ ಮಾತಾಡೋ ಅಂತ ಅವಂಗೆಂಗೋ ನಮ್ ವಿಷಯ ಗೊತ್ತಾಗೋಗದೆ ಆದ್ರೆ ಹುಡ್ಗ ನೀನೆ ಅಂತ ಗೊತ್ತಿಲ್ಲ. ಯಾರಮ್ಮ ಯಾರಮ್ಮ ಅಂತ ಜೀವಕ್ಕೆ ಜೀರ್ಗೆ ಎಣ್ತಾವಳೆ. ಗೊತ್ತಾದ್ರೆ ಗಾಚಾರ ಕೆಟ್ಟಂಗೆಯ. ಸರಿ ಒಂದ್ ಮುತ್ಕೊಳು. ಅಯ್ಯ ಮುತ್ಕೊಳು ಅಂದ್ರೆ ಯಾಕೆ ಮುಸುಂಡಿ ಹಂಗಾಡ್ತಿ? ಈಗ ನಾನ್ ನೋಡು ಹಿಂಗ್ ಕಟ್ತೀನಿ. ಎಲ್ಲೇ ಎಲ್ಲೇ ಅಮ್ಮ ಅಪ್ಪ ತಾಟ್ ಗಿತ್ತಿ ಆಟ ಆಡಿಯಾ? ಅಯ್ಯೋ ಇಲ್ಲೇ ಇದ್ದ ಯಾವ ಮಾಯ್ದಲ್ಲಿ ಆರೋಗ್ಬಿಟ್ಟ? ಎಲ್ಲೇ ಅವನು? ಅವೋ ನಿಂಗೆಲ್ಲೋ ಗಾಳಿ ಮೆಟ್ಕೊಂಡದೆ. ನಾ ಬೈಲ್ ಕಡಿಕೆ ಅಂತ ಎತ್ತಕ್ ಬಂದೆ. ನನ್ ತವನೇ ಸುಳ್ಳಾಡಿಯಾ? ಬೈಲಿಗೆ ಬಂದ್ಯೋ ಬೈಲಾಟಕ್ ಬಂದ್ಯೋ? ಅವ ನಾನೇನಂತ ಕಿತ್ತೋದಳ? ಯಾಕೆ ಹಿಂಗಾಡ್ತಿದ್ಯೆ? ನನಗೆ ಎದುರುತ್ರ ಕೊಡಂಗ ಆಗ್ಬಿಟ್ಟಿಯೇನೆ. ಗಿಣಿಗೆ ಹೇಳ್ದಾಗೆ ಗಿಣಿಗೆ ಹೇಳ್ದಾಗೆ ಏನೇನು ಹೇಳ್ತಾರೆ. ಅದೇನು ಬಂದೊಳಗೆ ನೆಲನೇ ಕಾಣಲ್ವಂತೆ. ನಿನ್ಗೆ ಹಿಂಗ್ ಹೇಳ್ಬಾರ್ದು. ನಿನ್ಗೆ ನಿಮ್ಮ ಅಪ್ಪನ ತಾವೇಳಿ ಟೊಂಕ ಬರಿಸ್ತೀರಿ. ಬಾ ಬಾರೆ ತಮ್ಮಯ್ಯ ಅವ ಕಾಲ್ ಹಿಡ್ಕತೀನಿ. ಅಪ್ಪಗ್ ಮಾತ್ರ ಹೇಳ್ಬೇಡ ಅವ್ವ. ವರ್ಸ್ಕವ ಸೆತ್ತಿತ್ತ ಆಗ್ಬಿಟ್ಟದು. ಮೂಗೇಟೇನಾರ ಆಗಿದ್ದತೆ. ಅದೇನ್ ಕರ್ಮಾರಿ ನಮ್ದು. ನಿಮ್ ಮಾತ್ ಕೇಳಿ ಇಲ್ಲಿಗ್ ಬಂದು ನಮ್ ಮರ್ಯಾದೆ ಕಳ್ಕೊಂಡ್ವಿ ಎಲ್ಲಾರ ಮುಂದೆ. ನಿಮಗ ಅವತ್ತೇ ಹೇಳ್ದೆ ಹರಕೆ ತೀರಿಸ್ಕೊಳ್ಳೋದೆಲ್ಲ ಮದ್ವೆ ಆದ್ಮೇಲೆ ಇಟ್ಕೊಳ್ಳೋಣ ಅಂತ. ಇಲ್ಲ ಕಣವ, ನೀವು ಕ್ಷಮಿಸ್ಬೇಕು. ಹಂಗಾಗಲ್ಲ ಕಣವ. ರೀ ಹರಕೆ ತೀರ್ಸಕ್ಕೆ 14 ವರ್ಷ ಟೈಮ್ ಇರುತ್ತೆ ಅಂತ ಅರ್ಜೆಂಟ್ ಏನಿತ್ತು ನಿಮ್ಗೆ? ಅದಂಗಲ್ಲ ಕಣವ. ನಾವು ಅಮ್ಮನ ಹತ್ರ ಬಂದ್ಬಿಟ್ಟು ತಾಯಿ ನಮ್ಮ ಮಗಿಗೆ ಮದುವೆ ಸಟಾದೆಟ್ಗೆ ಮದುಗಿಂತ ಮುಂಚೆ ಮರಿಯ ಒಡ್ಸಿ ಅರ್ಸೇವೆ ಮಾಡ್ತೀವಿ ಅಂತ ಅರ್ಕೆ ಕಟ್ಕೊಂಡಿತ್ತು. ಈ ಮಕ್ಕಳು ಬಾಳೆ ಬದುಕವು ಅಡ್ಡಿ ಆತಂಕ ಆಗುದಿಲ್ವೇ? ಹೆಂಗೋ ಇಲ್ಲಿ ಗಂಟ ಬಂದಿದ್ದೀರಾ, ಮುಗಿಸ್ಕೊ ಹೊಂಟಾಗವ. ಹ್ಞೂ ತಾಯಿ ಬೇಕಾದ್ರೆ ಬರೋ ವಾರದಲ್ಲಿ ಒಳ್ಳೆ ದಿನ ನೋಡಿ ಒಪ್ಪಿಳ್ಳೆ ತಕೋವ. ಆಮೇಲೆ ಆದಷ್ಟು ಬೇಗ ಒಂದೇ ವಾರದಲ್ಲಿ ಮದುವೆ ಮಾಡಿ ಕಳವ. ಓ ಸರಿ ಸರಿ. ಹೋಗಿಲ್ಲ ಅಯ್ಯೋ ಯಮ್ಮ. ಲೋ ಚಿಕ್ಕ, ಓಡಿ ಓಡಿ ಬಾಡಿ ನರಗಳೆಲ್ಲ ಬಿದ್ದೋಗವೆ. ತಾಕತ್ಕೊಂಡ್ ಇಂಟಿ ಕೊಡ್ಲಾ? ಅಯ್ಯ ನಿಮಗೆ ಕಂಡಿರಲ್ಲ ಅದೇನು ಹೇಳ್ತಾರಲ್ಲ, ಎಮ್ಮೆಗೆ ಈ ಸಂಕಟ ಆದ್ರೆ ಕೋಣೆಗೆ ಇನ್ಯಾವುದೋ ಸಂಕಟ ಅಂತೆ. ಲೈ ಶಿಷ್ಯ ಏನಾದ್ರು ಹೊಡಿಲ್ಲ, ಹೊಡಿ ಅತ್ತಗೆ. ಯಾವ್ದ ಓರಿ ಹತ್ತಿರೋ ಕಡ್ ಸರ್ಸ್ಕತ್ತ ಅದೇ. ಇದು ನಮ್ಮವೇ ಇಲ್ಲ ಬೇರೆ ಯಾವನ? ಅವು ನಮ್ಮವಲ್ಲ. ನಮ್ಮವ ಅಂದ್ರೆ ಬಳೆ ಗಿಳೆ ಕಾಲ್ ಚೈನ್ ಹಾಕೊಂಡು ಡೆಕೋರೇಷನ್ ಮಾಡ್ಕೊಂಡ್ ಬಂದವೆ. ಸದ್ಯ ಇಲ್ದೆ ಸರಿತೇವೆ ಅಂದ್ರೆ ಇವು ನಮ್ಮಲ್ಲಿ ಕಂಡ್ಬಿಡು. ಅಲೆ ಓದಾರಿದ ಟಿಫನ್ ಇಲ್ದೆ ಸಾಯ್ತಾ ಇದ್ದೀವಿ. ನೀವು ನೋಡಿದ್ರೆ ಪೊದೆಲ್ಲ ಹಾಕೊಂಡು ಪುಲ್ ಮೀನ್ ಸುಡ್ತಾ ಇದ್ದೀರಾ. ನೀವು ತಟ್ಬಿಡ್ತೀನಿ ನೋಡು. ಏಯ್ ಯಾರ ಒಳಗಿರೋದು? ಒದ ಸುತ್ತ ಜನ ಇದೀವಿ. ಈಚೆ ಬಂದ್ ಮರ್ವದೆ ಕಳ್ಕೊಬೇಡಿ. ನಮಗ್ ಬೇಕಾಗಿರೋದು ಮರಿ ಮಾತ್ರ. ಅದೇನಾದ್ರು ಅತ್ತಗಿತ್ತ ನೋಡ್ಬಿಟ್ಟು ಅಲ್ಲೇನಾರು ಇದ್ರಿ ಹೊಳಿ ವಾಸಿ. ಅಣ್ಣ ಇಲ್ಲಿ ಮಳೆ ಸಂದಿಗೆ ಟಗರ್ ಕೊಂಬು ಸಿಕ್ಕಾಕೊಂಡು ನಿಂತೈತೆ ಕಣಣ್ಣ. ನಿಮ್ಗೋಸಿ ಪುಣ್ಯ ಬರ್ಲಿ ಅದ ಕೊಂಬ ಸರಿ ಬುಡ್ಸಿ ಕಳ್ಸತ್ತಾಗ. ಸರಿ ಕಣಣ್ಣ.
ಮಾವನ್ಗೆ ಹೋಗ್ಬಿಟ್ಟು ಮರಿ ಸಿಕ್ತು ಅಂತ ಹೇಳೋಗ್ಲ ಬಿರ್ನೆ ಗಾಬರಿ ಆಗಿರ್ತಾರೆ ನೀವು ಹೋಗ್ಲಾ ಇಲ್ಲಾಂದಿದ್ರೆ ಮೇಟ ತುರ್ಕೆ ಹೋಯ್ತಿದೆ ನೋಡಲ್ಲ ಎಲ್ರಿಗೂ ಹೇಳ್ತಾವ್ನಿ ಹಿಂದೂ ತಿರ್ಗಿ ನೋಡಿದೆ ಹೋಗ್ತಾ ಇರ್ಬೇಕು ಮರಿ ಬತ್ತಿದಂಗೆ. ನಾವು ಹೊಂಟವು ಕೆಲ್ಸ ಮುಗಿದ್ಮೇಲೆ ನೀರ್ ಮುಳ್ಕೊಂಡು ಉಣ್ಣಕ್ ಬಂದ್ಬಿಡಿ. ಬಟ್ಟೆ ಉಸಾರು ಕೋತ್ಗಳವೆ. ನಿಮ್ ತಾವಸಿ ಮಾತಾಡ. ಅಯ್ಯೋ ಇವಳ್ದೊಂದು ಹೋಗಲ್ ಬೀಕ್ತಿ ನೋಡು ಆಮೇಲೆ ಹೋಗು ಅಂತಂದ್ರೆ ಲೇ ವನ್ನ ನಡಿಯೇ ವನ್ನ ಕಾಯಿಸಿದ್ಲ ಕಾಪಿಯಾ ಒಲೆ ನಿಮ್ಮ ಅಪ್ಪ ಹಚ್ಚನ ಇಲ್ಲಿ. ಅಯ್ಯ ಇದು ಯಾಕ್ಲ ಹಿಂಗಡಿಯ ಯಪ್ಪ ಒಲೆ ಬೇರೆ ನೆನ್ತ್ ಕೂತದೆ, ಹಸಿ ಸೌದೆ ಬೇರೆ ಕೊಟ್ಟಿದ್ದಾರೆ, ಅಡಿಗೆ ಆದ್ರೆ ಸಾಕು ಅಂತ ನಾ ಕೂತಿದ್ದೀನಿ. ಕಾಪಿ ಬೇರೆ ಕಾಯಿಸ್ಕೊಟ್ಟಾರ ನಿಂಗೆ. ಯಪ್ಪ ನಿಂದು ಉಣ್ಕತಿ ಕಣ ಕಾಪಿ ಕಾಯಿಸ್ಕೊಡ್ಲಾ. ಏನ್ ಉಣ್ಕೊಳ್ಳೋದು ನಂದ್ಯಾ ಕುಂಡೆ ನೀನು ನಿಮ್ ಬೀಗರು ನೋಡೋಗು. ಗಂಡು ಕೇಳಿ ಗಂಡು ಹೆಣ್ಣು ಅನ್ನಂಗೆ ಒಲೆ ಕೆಟ್ರೆ ನೋಡುವೆ ಕೇಳ ಬರಲ್ವ ನನಗೆ ಕಾಪಿ ಕೇಳಿದ್ರೆ. ಲೇ ಆ ರೈಲು ನಿಂದ್ರ ಮೇಲೆ ಹೋಗ್ಲಿ, ಇದು ಬೀಗರ ಮೇಲೆ ಕಲ ಕಾಯಿಸ್ಲಾ. ಒಲೆ ಹತ್ಲಿ ಮೊದ್ಲು ಒಳ್ಳೆ ಕಾಪಿ ಮಾಡ್ಕೊಡ್ತೀನಿ. ಆ ಅಮ್ಮನ ಎದೆ ಮೇಲೆ ಹಾಕುವಂತೆ ಹೋಗು. ಮೆಲ್ಗು ಅಮ್ಮ ಕೇಳಿಸ್ಕೊಂಡ್ರಪ್ಪ ಬೇಡ ಕಣ ಈ ಅದೇ ಮೇಲೆ ಬೇಡ ಕಣಪ್ಪ. ಲೋಟ್ ಹಾಕೊಡು ನೀನ್ ಹೋಗು ಮಾಡಾಕ್ತೀನಿ. ಒಲೆ ಹಚ್ಚೋ. ಆಯ್ತು ಹೋಗಿ ಹಾಕಿದ್ದೀನಿ, ನನಗೂ ಸಾಕಾಗೋಗದೆ. ಸಿಕ್ತಾ ಆ ತಮ್ಮಡಪ್ಪರಿಗೆ ಪೂಜೆ ರೆಡಿ ಮಾಡ್ಕೊಳಕ್ ಕೇಳು. ನೀನು ಒಲೆ ಹಚ್ಚೋ ಬೀರ್ನ ಹಚ್ಚೋ. ಕಂಡಿದ್ದೀನಿ ಹೋಗು ನಿನ್ನ. ನಿಧಾನ ಕಣ. ದೇವ್ರಿ ಕಡೋ ಮರಿ ದೇವ್ರ ಮುಂದೆನೆ ಓಡೋಗೋದಂದ್ರೆ ಏನಾನ ತೆಪ್ಪನೆಪ್ಪಾಗಿರ್ಬೇಕು. ಬಲಿ ಕೊಡೋ ಮರಿಗೆ ಗಾಯ ಗೀಯ ಏನು ಆಗಿರ್ಬಾರ್ದು. ಅಕಸ್ಮಾತ್ ಆದ್ರೆ ಅದು ದೇವ್ರಿ ಸಲ್ದು. ಗೊತ್ತಾಯ್ತೇನಲ್ಲ ಚಿಕ್ಕ, ನೋಡ್ಲಾ ಒಟ್ಟಿ ನಾ ಬರಲ್ಲ ಅಂತ ನಾ ಬಂಧನ ಮಾಡಿ ಕರ್ಕ ಬಂದು ಕೋತಿಕೇತನ ಹಿಡಿದು ಚಡಿಲ್ ಬಿಟ್ಕೊಂಡಂಗ ಆಗದೆ. ನೋಡ್ಲ ನೋಡು ಕೊಡು ಶಿಷ್ಯ ಕೊಡ ಒಂದು ಕೊಡು ಸಾಯಿಲ್ ಕೊಡು ತಕ ನಿಂದು ಅದೇನ್ ಹೇಳ್ತಿದ್ದಲ್ಲ ಈಗ ಹೇಳು. ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತದೆ, ಏನಾಗಲ್ ಕಣ. ದೇವ್ರ ಮುಚ್ಚಾರಿ ನಿಲ್ಸಿ ತೆಪ್ಪು ನೆಪ್ಪಲ್ಲ ಅವಳು ನೋಡ್ಕೊತಾಳೆ. ಒಂದ್ 90 ಕೊಟ್ರೆ ತಿಮ್ಮನ್ ಬೊಮ್ಮನ್ ಮಾಡ್ತೀಯ, ಬೊಮ್ಮನ್ ತಿಮ್ಮನ್ ಮಾಡ್ತೀಯಲ್ಲೋ. ಹೊಲ ತಗೆ. ಓ ರಮಣ ಬಂದಿಯಪ್ಪ, ಬಾ 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 ಬಾ. ಚೆನ್ನೆ ಹೇಳಿದ್ದು ದಿಟ್ವಾಗಿ ಐತೆ. ಎಣ್ಣೆ ಕೊಟ್ಟು ಎಲ್ಲ ಸರಿ ಮಾಡ್ಕೊಂಡಂಗಲ್ಲ. ಲೇ ಜಗ ಮರಿಗೆ ಏನಾಗಿದೆ ನೋಡ್ಲಾ. ಏನ್ ಕಿಟ್ ಆಗಿರೋ ಮರಿ ಪೂಜೆಗೆ ಆಗದು ಚೆಕ್ ಮಾಡ್ಲಾ. ಚೆಕ್ ಮಾಡ. ದೊಡ್ಡಪ್ಪ ಅಂತೀವಿ ದೊಡ್ಡಪ್ಪ. ಗಾಯ ಗಿಯ ಏನಾಗಿಲ್ಲ, ಎಲ್ಲ ಸರಿಯಾಗದೆ. ಸಮಾಧಾನವೇ? ಆಗ್ಬೋದಪ್ಪ. ಬರ್ರೋ ಪೂಜೆಗೆ ಗೊತ್ತಾಯ್ತು. ಬರ್ರೋ ಆ ಬಿಕ್ತಿ ನೈಟ್ ಶಿಫ್ಟ್ ಹೋಗ್ಬೇಕಂತೆ. ಅಮ್ಮಿ ನಿನ್ ಖಾರ ಪರ ತರ್ತರಿ ನೋಡ್ಬೇಡ, ರುಬ್ಬಿಸ್ಬಿಟ್ಟು ಹೇಳ್ತೀನಲ್ಲ. ಬರ್ರೋ ಏ ಚಿಕ್ಕ ಬರ್ಲ ಇಲ್ಲಿ. ನಿನ್ ತಾವ ಹೊಸಿ ಮಾತಾಡ್ಬೇಕಿತ್ ಕರ್ಲ. ಏನಂತೆ ಆದ್ರೆ ಹೆಂಗ್ ಹೇಳೋದು ಅಂತ ಗೊತ್ತಾಯ್ತಾ ಇಲ್ಲ. ಒಂದ್ ಕೆಲಸ ಮಾಡು, ನೀ ಪುರ್ಸೊತ್ತಾದ್ಮೇಲೆ ಹೇಳು. ಮಾವ ಕಂಡ್ರೆ ಲಬ ಬಾಯ್ ಬಡ್ಕತ್ತೆ. ನಿಂತ್ಕೊಳ್ಳಿ. ನನ್ ಜಬ್ರಿಗೆ ಹೇಳ್ಬೇಕು ಅಂತಿದ್ದೀನಿ, ನೀನ್ ಹೋಯ್ತೀನಿ ಅಂತೀಯಲ್ಲ. ಅದೇನ್ ಆಯ್ತು ಹೊಸಿ ಬಿರ್ನಿ ಹೇಳತ್ತೆ. ಅಯ್ಯೋ ನನ್ ಹೊಟ್ಟೆಲ್ ಹುಟ್ಟವಳಲ್ಲಪ್ಪ ಅವಳು. ನನ್ನ ತಲೆ ಮೇಲೆ ಕಲ್ ಚಪ್ಪಡಿನೇ ಎಳಿಯಂಗ ಅವಳೆ. ಯಾರ ಜೊತೆನೂ ಓಡೋಗಕ್ಕೆ ರೆಡಿ ಆಗವಳು ಕಣೋ. ಹ್ಞೂ, ಈ ವಿಷಯ ನಿಮ್ಮ ಮಾವನಿಗೆ ಏನಾದ್ರು ಗೊತ್ತಾದ್ರೆ ಉಳಿತಾನೆ ಇಲ್ಲ. ಅತ್ತೆ ನೀ ದೇವ್ರ ಕಾರ್ಯಕ್ಕೆ ಬಂದು ಸಾವನ್ ಮಾತಾಬೇಡ, ನೀ ಸುಮ್ನಿರು. ಅಯ್ಯೋ ನಿನ್ ಗೊತ್ತಿಲ್ಲ, ಒತ್ತಾರೆಯಿಂದ ನಾನು ಯಾರೇ ಏನು ಅಂತ ಕೇಳ್ತಾನೆ ಅವನಿ. ಚಿಮ್ರಂಗಿ ಬಾಯಿ ಬಿಡ್ತಿಲ್ಲ. ಇಲ್ಲೋಡು ನೀನೇ ಹೊಸಿ ಕೇಳಪ್ಪ, ಇಲ್ಲೇ ಎಲ್ಲೋನು ಬಂದ್ಬಿಟ್ಟವನೋ ಏನೋ ಅವನು ಕೂಡ. ಅತ್ತೆ ಅವ್ನು ಯಾರು ಅಂತ ನಾ ಪತ್ತೆ ಮಾಡ್ತೀನಿ, ಪೂಜೆ ಕಡೆ ನೋಡೋಗು. ನೀನೇ ನಂಬಿದ್ದೀನಿ ಚಿಕ್ಕ, ಈ ವಿಷಯ ಏನು ಅಂತ ನೀನೇ ತಿಳ್ಕೊಬೇಕಪ್ಪ. ಈ ಮದ್ವೆ ಹೆಂಗಾರ ನೋಡ್ಬಿಟ್ರೆ ಸಾಕು ಆಯ್ತಾಯ. ನೀನೇ ನಂಬಿದ್ದೀನಿ ಕಣ್ಲ. ನಡೆಯುತ್ತೆ, ಯಾರಿಗೂ ಹೇಳ್ಬೇಡ. ಎಲ್ಲರೂ ಉಂಟತ್ತೆ, ನಡಿ ನೀನು. ಚಿಕ್ಕ ಬಾರ್ಲ ಇಲ್ಲಿ ಅಣ್ಣ ವ್ಯವಸ್ಥೆ ಏನ್ ಮಾಡಿದ್ಯಪ್ಪ?
ಅಣ್ಣ ನೀನು ಹೋಗೋಣ ನಾನು ಶಿಷ್ಯ ನೋಡ್ಕೊತೇನೆ ಹೋಗೋಣ ಅದ್ರ ಫಸ್ಟ್ ನೀನು ದೇವ್ರ ಕೆಲಸ ನೋಡು ಫಸ್ಟ್ ದೇವ್ರ ಕೆಲಸ ಫಸ್ಟ್ ದೇವ್ರದ್ದು ಅದು ಮುಖ್ಯ ಕಣೋ. ಲೇ ಇಲ್ಲೇನ್ರ ಮಾಡ್ತಿದ್ಯಾ ಮರಿ ಹೊಡಿ ನಡಿಲ್ಲ. ನಿಂತ್ಕೊಳ್ಳ ಚಿಕ್ಕ ಬೋಂದ್ ಏಟತ್ತತ್ಲ ಎಲ್ಲಲ್ಲ ಎಣ್ಣೆ ಎಣ್ಣೆ ಗೆಣ್ಣೆ ಏನೂ ಇಲ್ಲ. ಓ ಹಂಗ 500 ಮಾಡ್ಕೊ. 500 ಮಡಗಿದ್ರೇನೆ ಮರಿ ಹೊಡಿಯೋದು. ಬಾಲ ಮದುವೆ ಇದೇ ಹಿಂಗ ಅಡಿಯ ಮರಿ ಹೊಡೆದ್ಮೇಲೆ ಹೊಡೆ ತುಂಬ ಕೊಡಿಸ್ತೀನಿ. ಚಿಕ್ಕ ಎಣ್ಣೆ ಹೊಡಿಲಿಲ್ಲ ಅಂದ್ರೆ ನನ್ನ ಕೈ ಕಾಲೇ ಆಡಲ್ಲ. ಒಂದೊಂದು ಪ್ಯಾಕೆಟ್ ಕೊಡ್ಲಾ? ಪಕ್ಕಾ ಬ್ಲೇಡ್ ಐತೆ. ಆಯ್ತು ಕೊಡಿಸ್ತೀನಿ ನಡಿ. ಮಚ್ಚು ಚಲೋ ಹುಷಾರು, ಒಂದೇ ಏಟು. ನೋಡ್ತಾ ಇರು, ಬ್ಲೇಡ್ ಏಟು, ಕಲ್ ಕಪ್ಪಟ್ ತಲೆ ಚಪ್ಪಟ್ಟು. ಏನ್ಲ ಒಳ್ಳೆ ಪ್ಯಾಕೆಟ್ ಇದ್ಯಾಕೆ ಸುಮ್ಮನೆ ಆಗ್ಬಿಟ್ರೆ ಕಡೀರ್ರಿ. ನೀ ಸ್ವಾಮಿ ತಲೆ ಒದ್ರೋದ್ ಬೇಡ್ವಾ ಕಡಿಯಕ್ಕೆ. ಮತ್ತೀಗ ಏನ್ ಮಾಡ್ತೀರಾ? ಮಚ್ಚಿಳಿಸ್ತೀನಿ. ಯಾಕವ ಎಲ್ಲ ನಿನ್ನಿಚ್ಚಂತೆ ಮಾಡಿದಿನಲ್ಲ, ಆದ್ರೂ ನಿನಗೆ ನನ್ನ ಮೇಲೆ ಕೋಪವೇ? ಅಪ್ಪನೆ ಕೊಡ್ತಾಯಿ ಬೆಂಗಳೂರಿಂದ ಬಂದು ಬೀಗ್ರೆಲ್ಲ ಕಾಯ್ತಾವ್ರೆ. ಶಾನೆ ಒತ್ತಾ ಇದೆ ಕಣವ. ನೀನು ಅಪ್ಪನೆ ಕೊಡ್ಬೇಕು ತಾಯಿ, ನೀ ಕೊಡ್ಲೇಬೇಕು. ಚೆನ್ನಾಗ್ ಮಾಡೋ ಪೂಜೆ. ಜ್ವರ ಬಡ್ರು ಬಡ್ರು ಅಮ್ಮಪ್ಪ ಚಮಕ್ಸು. ತಾಯಿ ಒಪ್ಪಿಗೆ ಕೊಡು. ಬದಿಯಾ ಕಿಸಿದ್ರೆ ಬಾಡ್ ಬರಲ್ತು ಓದಿಸ್ ನೋಡುಮ. ಏನ ತಮ್ಮಡಪ್ಪ? ಎಲ್ರು ಕೂರ್ಸು, ಅದೇನ್ ನೋಡಮ್ಮ. ಎಲ್ರು ಕೂತ್ಕೊಳ್ಳಿ. ಟೈಮ್ ಎಷ್ಟು? ಬಿಗ್ ಮಸ್ಕಿಟೋಸ್ ಬೇರೆ ಇದೆ ಮಮ್ಮಿ ಇಲ್ಲಿ. ಅಯ್ಯೋ ದೇವ್ರೆ. ರೀ ಗೋವಿಂದ್. ಮೇಡಮ್ ಬಂದೆ. ಏನ್ ಬಂದೆ ಅಲ್ಲಿ ಏನ್ರಿ ನಡೀತಾ ಇದೆ ನೋಡಿ. ಜನ ಎಲ್ಲ ಕೂತ್ಕೋತಾ ಇದಾರೆ. ಇದ್ಯಾಕೋ ನನಗೆ ಈಗ್ಲೇ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇಲ್ಲ. ನೋಡಿ ಅವ್ರಿಗೆ ಹೇಳ್ಬಿಡಿ ಇದೇ ಕೊನೆ ಸಲ. ಇನ್ ಈ ಪೂಜೆ ಪುನಸ್ಕಾರಕ್ಕೆ ನಾವ್ ಮತ್ತೆ ಇಲ್ಲ, ಗೊತ್ತಾಯ್ತಾ? ನೋಡಿ ನನ್ ಮಗ ಸೊಳ್ಳೆ ಕೈ ಕಚ್ಚಿಸ್ಕೊಂಡು ಎಷ್ಟು ಒದ್ದಾಡ್ತಾ ಇದ್ದಾನೆ ಅಂತ. ಈ ರೈತಾಪಿ ಜನನೇ ಹೆಂಗೆ ಮೇಡಮ್, ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಎಲ್ಲ ಅವರೇ ಮಾತಾಡ್ಬಿಡ್ತಾರೆ. ಅದಕ್ಕೆ ಹಳ್ಳಿ ಕಡೆ ಇನ್ನ ಶಾಸ್ತ್ರ ಸಂಪ್ರದಾಯ ಹಬ್ಬ ಹರಿದ ಅಂತ ಇನ್ನ ಉಳ್ಕೊಂಡಿರೋದು. ಮೇಡಮ್ ನಾನ್ ಸೊಳ್ಳೆಗೆ ಒಂದು ವ್ಯವಸ್ಥೆ ಮಾಡ್ತೀನಿ. ಓಡಾಡ್ತಾರೆ, ಸೊಳ್ಳೆ ಕಚ್ಚಕ್ಕಿಲ್ಲ. ಮಮ್ಮಿ ನಾ ಇಲ್ಲೇ ಓಡಾಡ್ತಾ ಇರ್ತೀನಿ. ನೀರ್ ಕೊಡು ನಂಗೆ. ಇನ್ನು ಇವರೆಲ್ಲ ಯಾವ ಕಾಲದಲ್ಲಿ ನನ್ಗೂ ಗೊತ್ತಾಗ್ತಾ ಇಲ್ಲ ಕಣೋ. ಮಾಮ್ ಅಂಡ್ ಯು ಬಿ ಕೇರ್ಫುಲ್ ಅಬೌಟ್ ದಟ್ ಟಗ್ರು ಮಾಮ್. ಬೆಳಿಗ್ಗೆಯಿಂದ ಕೊಡ್ತೀನಿ ಅಂತ ಏನು ಆಟ ಆಡಿಸ್ತೀವಿ ನೀವು? ಚಿಕ್ಕ ತಲೆ ಕೆಟ್ಟೋಗೋದು ಒಂದು ಪ್ಯಾಕೆಟ್ ಎಣ್ಣೆ ಕೊಡ್ಲಾ? ಲೇ ಮರಿ ಹೋದ್ರಲ್ಲ ಸುಮ್ಕಿರ್ಲ ಇದೇ ಕ್ಲಿಂಗಡಿಯ. ಲವ್ ಮರಿಕತೆ ಎಲ್ಲ ಬಿಡ್ಲಾ? ಒಂದ್ ಪ್ಯಾಕೆಟ್ ಎಣ್ಣೆ ಕೊಡು, ಇಲ್ಲ ಕಾಸು ಕೊಡು, ನಾ ತರ್ಸ್ಕೊತೀನಿ. ಅದೇನ್ ಕುಡಿಯಕ್ಕೆ ಅಂತ ಉಟ್ಬಿಟ್ಟಿದಾರಲ್ಲ ಬಡೆ ತವ. ಶಿಷ್ಯ ತೋರ್ಸ ಒಂದು ನೋಡ್ಕೊಂಡಿಂದು. ಲೋ ಚಿಕ್ಕ ಕೊಡಿಸ್ಲಾ? ಲೋ ಬಾಟ್ಲು ಒಂದೇ ಒಂದು ಪ್ಯಾಕೆಟ್ ಕೊಡ್ಲಾ? ಲೋ ಒಂದು ಪ್ಯಾಕೆಟ್ ಕೊಡಕ್ಕಿಲ್ಲ. ಕೊಡೋನ್ನ ಲೋ. ಚಿಕ್ಕ ಅಣ್ಣ ಹಳ್ಳಿಂದ್ರಿಗೆ ಸಿಕ್ಕಾಪಟ್ಟೆ ಸೊಳ್ಳೆ ಕಡಿತಾ ಇದ್ದಂತೆ, ಸೊಳ್ಳೆ ಬತ್ತಿ ಏನು ಮಡಗಿದ್ಯಾ? ತಕೊಳ್ಳಿ ಸೊಳ್ಳೆ ಬತ್ತಿ ಇಕ್ಕಳಿ. ಇದನ್ ಮನೆ ಮಠ ಕೆಟ್ಟೈತಾ ಸೊಳ್ಳೆ ಬತ್ತಿ ಸುಸುರು ಬತ್ತಿ ಇಡಕ್ಕೆ? ಅಲ್ಲ ನಾ ಏನೋ ವ್ಯವಸ್ಥೆ ಮಾಡ್ತೀನಿ ನಡೋಣ ನೀನು. ಸರಿ ಕಣಪ್ಪ.
ಗೋವಿಂದ ಹಾ ಗೋವಿಂದ ಅಂಬಿಕಾ ಕುಂತ್ಕೊಳ್ಳಲ್ಲಿ. ಅಯ್ಯೋ ಬೀಗ್ರೊಬ್ರು ನಿಂತವ್ರೆ ನಮಸ್ಕಾರ. ಹಿಂಗೆ ರಾಮ್ಯಾ ಇದು ನಮ್ದು ಬೆಂಗಳೂರು ಹಿಮಾಂಸಲ್ಲಿ ಹುಟ್ಟಿದ ಎಬ್ಬಿಟ್ಟು ಏನಪ್ಪ ಅಂತ ಎಲ್ರು ಕಾರ್ಡು ಕಾರ್ಡು ಅಂತ ಫೇಮಸ್ ಮಾಡವ್ರೆ. ದೂರ ನಿಂತ್ಕೊಳ್ರಿ ಅಲ್ಲಿ. ಹೊಡಿಲ ಒಂದ್ ಕಾರ್ಡು. ಏನದು ಕಾರ್ಡು? ಇದು ನಿಮ್ಗೊಂದ್ ಕತೆ ಹೇಳ. ಒಂದೂರಲ್ಲಿ ಒಂದ್ ನಾಯಿ ಇತ್ತಂತೆ. ಒಂದರ ಬಾಯಿಗೆ ಹುಚ್ಚೈತಿತ್ತಂತೆ. ಗೋವಿಂದ್ ಹೋಯ್ದ ಗೋವಿಂದ್ ಹೋಯ್ದ ಗೋವಿಂದ್ ಏಯ್ ಶ್ರೀಮದ್ ವೆಂಕಟರಮಣ ಸ್ವಾಮಿ ಬಾದು ಹೋಯ್ದ ಹೋಯ್ದ. ಅಯ್ಯವ್ವ ಕೊಡುಕ ಯಾರ್ದು ಜೋರಾಗ ನಡೀತದೆ ಪೂಜೆ. ಕೂತ್ಕೊಳ್ಳಿ. ಆಯ್ತು, ನಾನು ಕೇಳ್ಕೊಂಡ್ ಬರ್ತೀನಿ. ತಮ್ಮಡಪ್ಪ ಅವ್ರೆ, ಪೂಜೆ ಸಾಮಾನು ತಗೊಂಬರದೆ? ಬೇಡಕ್ಕ ನಾವು ಅಲ್ಲ ಕುಂತ್ಕೋ, ಆಮ್ಯಾಗ ಕರಿತೀನಿ. ಹೋಗು. ಇದ್ಯಾಕೆ ಏನಾಯ್ತು? ಹೇಳ್ದೆ ಆಮೇಲೆ ಕರಿತೀವಿ ಅಂತ ಹೇಳವ್ರೆ. ಅವ್ರದ್ದು ಪೂಜೆ ಆಗ್ಬೇಕು. ಅವ್ರ ಪೂಜೆ ಆದ್ಮೇಲೆ ನಮ್ಮನ್ನು ಕರೀತಾರೆ. 5 ನಿಮಿಷ ಅಂತೆ. ಟಗರು ಪಲ್ಯವನ್ನು ಹೊಟ್ಟೆ ತುಂಬ ತಿಂದು. ಯಾಕ್ರಿ ಏನಾಯ್ತು? ಏನಿಲ್ಲ. ಓ, ಹೊಟ್ಟೆ ಹಸಿತಾ ಇದೆಯಾ? ಏನು ಯೋಚನೆ ಮಾಡಬೇಡ್ರಿ, ಇನ್ನೊಂದು ಸ್ವಲ್ಪ ಹೊತ್ತು ಊಟ ಹಾಕ್ಬಿಡ್ತಾರೆ. ಊಟ ಮಾಡ್ಕೊಂಡು ಹೊರಟ್ಬಿಡೋಣ. ನಾಟಿ ಸ್ಟೈಲು ಸೂಪರ್ ಆಗಿರುತ್ತೆ. ಓ, ನನಗ್ ನಂದೇ ಆಗಿದೆ, ನಿಮಗ್ ಊಟದ ಚಿಂತೆ ಅಲ್ವಾ? ಏನಾಯ್ತು ಅಂತಾದ್ರೂ ಹೇಳ್ರಿ. ರೀ, ಆ ಆ ಟಗರ್ ಬಂದ್ ಹೊಡಿತಲ್ಲ, ಆ ನೋವಿಂದ ನನಗ್ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ. ಬನ್ನಿ ಹಾಗಾರೆ ಕೂತ್ಕೊಳ್ರಿ, ಕೂತ್ಕೊಳ್ಳಿ. ನಿಮ್ದು ಅಮ್ಮಯ್ಯ ಏನಾದ್ರೂ ಮಾಡ್ರಿ. ಏನಾರ ಮಾಡ್. ಹಾ, ಈಗ್ಲೇ ಹೋಗಿ ಬೀಗರ್ಗೂ ಒಂದ್ ಮಾತು ಹೇಳ್ಬಿಡ್ತೀನಿ. ಬೀಗ್ರಿಗೆ ಯಾಕೆ? ಊರ್ನವ್ರಿಗೆಲ್ಲ ಹೋಗಿ ಹೇಳ್ಬಿಡಿ. ಆ ತಂಗ್ಳ ತಟ್ಟೆ ಬುತ್ತಿ ಎಲ್ಲಿ ಹೋಗುತ್ತೆ ನಿಮ್ಗೆ? ಅಯ್ಯೋ ಪ್ಲೀಸ್, ನಿಮ್ದು ಅಮ್ಮಯ್ಯ ಏನಾದ್ರೂ ಮಾಡಿ. ಹಾ, ಬಂದೆ, ಈಗ ಬಂದೆ. ಹಲೋ, ಲೋ ಮರಿ, ಯಾವ್ರಲ್ಲ? ಕೊಪ್ಪಳದಲ್ಲಿ ಯಾರ ಮಗುಲ್ಲ? ಚಾಟಿ ನಿಂಗಣ್ಣನ ಮಗ. ಓ, ನಮ್ ನಿಂಗಣ್ಣನ ಮಗನೇ. ನಿಮ್ಮ ಅಪ್ಪ ಹೆಂಗವನು? ಈಗಲೂ ದಲ್ಲಾಳಿ ಕೆಲಸ ಮಾಡ್ತಾವನು? ಎಲ್ಲಿಗೂ ಹೋಗಲ್ಲ, ಕಿವಿ ಕೇಳಲ್ಲ, ಮನೇಲೆ ಅವನೇ. ಓ, ಇವ್ರ್ಯಾರು? ಇವ್ರನ್ನ ತಂಗಿ ಬಾವ, ಅವ್ರ ಸೊಸೆ ನನ್ನ ಮಗ. 5 ದಿನ ಆಯ್ತು ಮದುವಾಗಿ. ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದೀವ್ನಿ. ಬಾಯ್ಲರ್ ಕೋಳಿ ತಂದಿದೆ ಎಲ್ಲ ಅಣ್ಣ, ನಾಟಕೊಳ್ಳನೆ ತತ್ತಿದ್ದು ದಾರಲ್ಲಿ ಕೈ ತಪ್ಸ್ಕೊಂಡೋಯ್ತು. ಅದಕ್ಕೆ ಬಾಯ್ಲರ್ ಕೋಳಿ ತಂದೀವ್ನಿ. ಅಲ್ಲ ಕದ್ಲ 6 ಜನಕ್ಕೆ ಅದು ಎಟ್ಟುತ್ತದಿಲ್ಲ. ನಮ್ ಪಾಂಡು ನೋಡು, ಹೆಚ್ಚು ಕಮ್ಮಿ ಕುಂಟಲ್ಗೆ ಒಸಿ ಕಮ್ಮಿ ಇರೋ ಮನೆಯಿಂದ ತಕೊಂಬಂದವನೇ. ಆದ್ರೂ ಅದ್ರ ಮನೆ ಒಳಗ ಓದ್ರದೆ ನಿಂತದೆ. ಏಯ್, ಬದರ್ತದೆ ಆಮಿಕೊಂಡಿರ್ಲ ಕುಂತ್ಕೊಂಡು. ನಿಮ್ಗೆ ಕೋಳಿ ಪಲ್ಯ ಸಾಲದೆ ಇದ್ರೆ ಹಂಗೆ ಹಸ್ಕೊಂಡು ಹೋಗ್ಬೇಡಿ. ನಾನಿವ್ನಿ ಬಂದು ನಮ್ ಟಗರ್ ಪಲ್ಯ ತಿನ್ಕೊಂಡು ಹೋಗಿ ವಾಟ್ ತುಂಬಾ ಹಾಕ್ತಿವಿ. ಸರಿ ಅಣ್ಣ. ಹರಕೆ ತಂದು ಟಗರೇ ಒದರ್ನಿಲ್ಲ. ಕೋಳಿ ಬದಲಾಗದೆ ಒದರ್ತದ. ಒದರ್ದಂಗೆ ಅದು. ಮೊನ್ನ ನೀ ಏನೇ ಹೇಳೋ ಕೂತ್ಕೊಂತ ಗಮ್ ಗುಟ್ಟಿಸ್ತಿದೆ ಬಿಡಪ್ಪ ನೀನು. ಬರ್ಲೇ ಬರ್ತೀನಿ ತಡಿ. ಸರ್, ಇದೇನೋ ಸಂಶೋಧನೆ ನಡೆಸ್ತಾ ಇದಾರೆ ಇವ್ರೆ. ಇದೇನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಏನಿವೆಲ್ಲ? ಇದು
ಕಡ್ಲೆ ಬೀಜ. ಇವು ಆ. ಕಡ್ಲೆ ಬೀಜ ಆ. ತಿನ್ಬೋದಾ? ಇಲ್ಲ, ಹಸಿ ಆಗವಲ್ಲ, ಅದಕ್ಕಿನ್ನು ಹಸ್ರಗವೆ, ಒಣಗದ್ಮೇಲೆ ಕೆಂಪ್ ಕಾಯ್ತವೆ, ಆಮೇಲೆ ಬೇಕಾದ್ರೆ ಚಿತ್ರಾನ್ನಕ್ಕೆ ಚಪ್ಪರ್ಸ್ಕ ತಿನ್ಬೋದು. ನೋಡಿ ಇವ್ರೆ, ದಿನ ತಿನ್ನ ಐಟಮೇ ನಮಗೆ ಗೊತ್ತಾಗ್ತಾ ಇಲ್ಲ. ಈ ನೇಚರ್ ಮಧ್ಯೆ ನೀವು ಬದುಕ್ತಾ ಇದೀರಲ್ಲ, ಯು ಆರ್ ರಿಯಲಿ ಲಕ್ಕಿ. ಟೋಟಲಿ ಅನ್ಬಿಲೀವಬಲ್ ರೀ ಇದು, ಟೋಟಲಿ ಈ ಅನ್ಬಿಲೀವಬಲ್. ಕೊಡಿಗೆ ಇದನ್ನ ಮಸಾಲ ರುಬ್ಬಕ್ಕೆ ಹಾಕ್ಬೇಕು. ತಗೊಳ್ಳಿ. ಈಗ ಈ ವಾಸನ ಮೂಸಿ ಒಂದ್ಸಲಿ ಗಮ್ ಬಂದದ. ಹೌದು, ಇದ್ರದೇ ಅದು. ನಮಗೂ ಬೇರೆ ಹೊಟ್ಟೆ ಹಸಿತಾ ಇದೆ ಆಗ್ಲಿಂದ. ಇಲ್ಲಿ ತುಂಬಾ ಬಿದ್ದಿದ್ದಾವೆ ಇಂಥವು, ನಾನು ಆರಿಸ್ಕೊಡ್ತೀನಿ. ಐ ಆಮ್ ಆಲ್ಸೋ ಜಾಬ್ಲೆಸ್ ಇಸಿ. ನೀವು ಹೋಗಿ, ನಾನು ಸರಿ ಸರಿ, ನಾನು ಬರ್ತೀನಿ ಸರ್. ಅಯ್ಯ, ಕೋರಿ ಪಿಕ್ಕೆಗೂ ಕಡಲೆ ಬೀಜಗೂ ವ್ಯತ್ಯಾಸ ಗೊತ್ತಿಲ್ದಾರೋ ಈ ಗುಬ್ಬಲ್ ಬಿಟ್ಟಿರ್ತದ ಕಟ್ಕೊಂಡ್ರೆ ಅಷ್ಟೇ. ಜ್ಯೋತಿ, ನಿಂಗೆ ಸಿಕ್ಕೋ ಒಳ್ಳೆ ಕೋತಿ. ಮಗ ಬವ ಇಲ್ಲಿ. ಬಂದೆ. ಏಯ್ ನೀನಲ್ಲ ಕೂಸು ಬಾಕುಸೆ. ಬಾರೆ. ಇದು ತಕವ, ಅರಿಯೋ ನೀರ್ಗೆ ಹಾಕ್ಬಿಟ್ಟು ಹಿಂತಿರುಗಿ ನೋಡ್ದೆ ಬಂದ್ಬಿಡವ. ಹೋಗು ಏ ನೀನೇ ಕೊತ್ತೀಯ? ಅಯ್ಯೋ ಹಂಗಾರೆ ಸುಮ್ಕಿರಿ, ಒಬ್ಳೆ ಹೋಯ್ತಾವಳೆ. ಆಯ್ತಾ ಹೋಗು. ರಮಣಪ್ಪ, ಇನ್ನು ಏನ್ ಸಾಲದಂತೆ ತಾಯಿ ಕುರಿ ಕೆಳಗೆ ತೆಂಗಿನಕಾಯಿ ಕಟ್ಟವ್ರೆ. ನಮ್ಮವಂಗೆ ನೋಡು, ಕುಡುಕ್ ಮುಖ ಕೂತ್ಕೊಳ್ಳ. ಪಾಂಡಪ್ಪ, ಯಾವ್ದಾನ ಹಳೆ ಪೂಜೆದು ಅರ್ಕೆ ಗಿರ್ಕೆ ಮರ್ತಿದ್ರೆ ಜ್ಞಾಪಕ ಮಾಡ್ಕೊ, ತೀರಿಸ್ತೀನಿ ಅಂತ ಅರ್ಕೆ ಕಟ್ಕೋ. ಹಳೇದು ಅರ್ಕೆ ಗಿರ್ಕೆ ಯಾವ್ದು ಇಲ್ಲ ಕಣಪ್ಪ. ಏನ ಚಿಕ್ಕ ಕೇಳ್ಕಮ್ಮವ, ದೇವ್ರಿಗೆ ತಂಗ ಕೇಳ್ಕೊತೀಯ? ಯಾವ್ದು ಗ್ಯಾಪ್ನ ಬರ್ತಿಲ್ವಲ್ಲ. ನೋಡವೋ, ತಪ್ಪುರಪ್ಪ ಇದ್ರೆ ಹೊಟ್ಟೆಗೆ ಹಾಕೊಂಡು ಬಂದು ಪಟ್ಮಣ್ಣೆ ಒದರ್ಬೇಕು. ಇಲ್ಲ ಯಾರು ಏನಾರು ತಪ್ಪು ಮಾಡಿದ್ರೆ ಎಲ್ಲ ನೀನೇ ನೋಡ್ಕೋಬೇಕು ಕಣವ. ಆಯ್ತು, ಮುಂದಿನ ಮಾರ್ನಮಿಗೆ ಗಂಡು ಹೆಣ್ಣು ಕರ್ಕ ಬಂದು ತುಂಬಿ ತಾಳಿ ಮಾಡಿಸ್ಕೊಡ್ತೀನಿ. ಇದು ಅರ್ಕೆ, ಇದು ಈಗ ವಾದ್ರಸ್ತಾಯಿ. ಈಗ ಏ ಸರ್ಕಳ. ಎಲ್ಲ ನಿಂತ್ಕೊಂಡ್ರು, ನಿಶ್ಶಬ್ದ ಹೋಗಿರಿ ಎಲ್ಲನು. ಎಷ್ಟೋ ಪೂಜೆ ಮಾಡಿಸಿವ್ನಿ, ಯಾವತ್ತಿಗೂ ಆಗಿಲ್ಲಪ್ಪ. ಬೆಳ್ಳಿ ಮಕ್ಸರಿ ಮಾಡಿಸ್ಕೊಟ್ಟನು ಅಂತ ಬೇಡ್ಕೊ ಪಾಂಡಪ್ಪ. ಯಾರಕ್ಕದು? ಹುಡುಗಾಟ್ವೆ ಬೆಳ್ಳಿ ಮಕ್ಸಿರಿ. ಹೂವನು ಮೂವ. ಏಯ್ ಹೆಂಗ ಚಿಕ್ಕ, ಯಾರ ಗೊತ್ತು? ಹೂ ಅಂದ್ರೆ ಒದ್ರದ್ದಾನ. ಆಯ್ತಾಯಿ, ಮಾಡಿಸ್ತೀನಿ. ಬಡಿರ್ಲ ಬಡಿರ್ಲ ಜೋರಾಗಿ. ಪ್ರಭಾವಳಿ ಮಾಡಿಸ್ರಿ ಅಂತ ಕೇಳ್ಕೊಳ್ಳ. ಹೂವನು ಮೂವ ಅಂತ ಹಿರಿ ಕೇಳ್ದಂಗೆ ಕೇಳ್ಬೇಕಲ್ವ ನಾವು, ನಮ್ಗೇನ್ ಗೊತ್ತು? ಅವ್ರ ಅರ್ಕೆ ಎಲ್ಲ ನನಗೆ ಹೇಳ್ತಾವ್ರೆ. ಆಯ್ತು 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 ಆಯ್ತು, ಪ್ರಭಾವಳಿ ತಳೆದು ಆಮೇಲೆ ಬೆರೆದು ಅನ್ಕಂಡಿಯ. ಆಯ್ತು, ಮಾಡಿಸ್ತೀನಿ. ತಮ್ಡಪ್ಪ ಎತ್ತ ಬಾರ್ತೀನ? ನೀರಿಲ್ಲ, ಖಾಲಿ ಆಗೈತೆ, ತಗೋಬತ್ತೀನಿ ನೀರು. ನಿಂತೊಳ್ಳೆ ಕಣ, ನೀರ್ಗೇನ್ ಬರ್ಬೇ ಹೋಗೋ. ಬೇಡ ಬೇಡ ಅಂದ್ರು 600 ನೀರು ಅಂತ ಹೋದ ಅನ್ಬೋಸು. ಈಗ ನೀವು ಇಂಥ ನೋಡಿ ನಮ್ಮನ್ನು ಹೊನೆ ಹಾಕ್ಬಿಟ್ಟು. ಯಾಕ್ರಮ್ಮ ಎದೋಳ್ರಮ್ಮ? ಲೋ ದೊಡ್ಡಪ್ಪ, ಎದೋಳ ಯಾಕೋ? ತಲೆ ಬದರ್ಲಿ, ಹೇಳ್ತೀನಿ. ಆಯ್ತು, ಅವನ್ ಹಿರಿಕ, ಅವನಿಗೇನೋ ನೋವು. ಹಾಕೋ, ಬಾರೋ ಹಂಗನ್ನ ಬಾರೋ. ಹೊಡಿರ್ಲ. ಅದು ಹೋದ್ರಲ್ಲ, ನನ್ನ ಕೈ ನೋವು ಬರ್ತಾವ. ಹೋಗಪ್ಪ, ನಿಂತ್ಕೊಳ್ಳ, ಇನ್ನೊಂದ್ 2 ನಿಮಿಷ ಅದಕ್ಕೆ ಗಾಡಿ. ಅಮ್ಮನಿಗೆ ಡಾಬ್ ಮಾಡ್ಸು, ವಂಕಿ ಮಾಡ್ಸು.
ನೆತ್ತಿನಾಗ ಇಷ್ಟ ಮುಂದೆ ಕಿರೀಟ ಕೇಳ್ಕೊ ಪಾಂಡು. ಒಳ್ಳೇದಾಯ್ತದೆ. ಅಯ್ಯೋ ಅಯ್ಯೋ ನಿಮ್ಮ ಡಾಬು ವಂಕಿ ಮುಗ್ನತ್ತು ಬುಗುಡಿ ನೆತ್ತಿನಾಗ್ರ ಆ ಅಮ್ಮಂಗ್ ಬೇಕಾದ ಐಟಮ್ ಅಂತ ಮಾಡಿಸ್ಕೊಂಡ್ಬಿಡಲ್ಲ. ನಿಮ್ಮನ್ನ ಉಣ್ಣ ಕದ್ದಿದ್ದು ತಪ್ಪು. ಇದು ಒದರ್ತಾಯಿಲ್ಲ ಇದು. ಈಗ 2 ಎಕರೆ ಹೋಗದೆ ಇನ್ನೊಂದು 2 ಎಕರೆ ಒಲಿಬಿಡು. ಆಯ್ತು ಕಾರ್ಯ ಆಗ್ಬೇಕಷ್ಟೇ ನನ್ ಕೂಸ್ಗೋಸ್ಕರ. ಹೋಗ್ಕಣ್ಣ ಏನ್ ಮಾಡೋಣ? ಏನಿಲ್ಲಪ್ಪ, ನಮ್ಗೊಂದು 2 ಎಕರೆ ಉಳಿದಿದೆ ಸಾಕಷ್ಟೇ. ನಮ್ಮಪ್ಪ ನಮ್ಮ ಅವನೇ ಹೂ ಅಂದ್ರೆ ಎತ್ತೇ ಆಡ್ತೀನ. ಅಯ್ಯೋ ಎತ್ತೋ ಮಗ ಇನ್ ನೋಡ್ತೀಯ, ತಲೆ ಕೊಡಲ್ವಾ? ಹೋಗೋ. ಸುಸ್ತಾಯ್ತಿದ್ದು ತಮ್ಮಡಪ್ಪ, ಈ ಸಲ ಮರಿ ಓದುತ್ತದೆ ಕಂಬ. ಏನ್ ತಾಯಕ್ಕ ಉಣ್ಣಿದ್ ಯಾವಾಗ? ಬಾ ಹಿಂಗೆ ಮ್ಯಾಲ್ ಕೆತ್ತು ಅಲ್ಲೇ ಹಂಗೆ ಕುಂತ್ಕೊಂಡೆ ಕೈ ಮುಕ್ಕಳಿ. ಕೈ ಮುಕ್ಕಳಿ. ಇನ್ನೊಂದ್ಸಲ ಮಾಡ್ಲಾ? ನನ್ ಕೈಲಿ ಆಗಕ್ಕಿಲ್ಲ. ಎಷ್ಟು ಅಂತ ಮಾಡ್ಲಿ? ನನ್ಗೂ ಸಾಕಾಗೋಗ್ಬಿಡಪ್ಪ. ಇದಕ್ಕೆ ಹೆಂಗ್ ಕೂತ್ಕೋಬಿಟ್ಟ? ಆಯ್ಕಿಲ್ಲ ಕಣಪ್ಪ, ಎಷ್ಟು ಅಂತ ಓಡಾಡ್ಲಿ ನಾನುವೆ. ನಿಮ್ಗೇನು ಬುದ್ಧಿಗಿದ ಆಯ್ತಿಲ್ಲ? ನಾನು ಆವಾಗ್ಲಿಂದ ನೋಡ್ತಾನೆ ಇವನಿ. ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಇದ್ದೀರಾ. ಏನಾಗದ? ದೇವರಿಗೆ ವಸ್ತ್ರ ಮಡ್ಕಿಂತ ಬಲಿ ರಕ್ತ ಮುಖ್ಯ. ಪಾಂಡು ಜೋರ್ ಬಲಿ ಕೊಡ್ತಾರೆ ಬರ್ಕೊಳ್ಳ. ಯಾವನ್ಲ ಇನ್ನೊಂದ್ ಮಾತಾಡಿದ್ರಷ್ಟೇ ಏನೇನ್ ಅನಾಚಾರ ಮಾಡ್ಕೊಂಬಂದವ್ರ ಏನ್ ಕತೆನೋ ಅದಕ್ಕೆ ತಾಯಿ ಒಪ್ಕತಾ ಇಲ್ಲ. ತಮ್ಮಡಪ್ಪ, ತಾನ್ ಕಳ್ಳ ಪರ ನಮ್ಮ ಅನ್ನಂಗೆ ನಮ್ಮೆಲ್ಲ ಕಾಕ್ತಿಯ. ಇಷ್ಟೆಲ್ಲ ಆದ್ರೂ ಮರಿ ಒದರ್ಲಿಲ್ಲ ಅಂದ್ರೆ ನೀನೇ ಎಲ್ಲೋ ಜ್ಞಾನ ಮಾನ ಇಟ್ಕೊಂಡು ಸರಿಯಾಗಿ ಪೂಜೆ ಮಾಡಿಲ್ಲ ಅಂತ ತಿಳ್ಕ. ಏನಂದೆ? ಏನ್ ಮಾಡ್ತೀಯ? ನಾನು ಜ್ಞಾನ ಮಾನ ಇಟ್ಕೊಂಡು ಸರಿಯಾಗಿ ಪೂಜೆ ಮಾಡಿ. ಹೌದು, ನಾನು ಸತ್ವಾಗಿವನ ಇಲ್ವೋ ಅಂತ ತಾಯಿ ನೋಡ್ಕೊತಾಳೆ ಬಿಡು. ಸತ್ವಾಗಿದ್ರೆ ಅಮ್ಮಿಗೆ ಒದರ್ಸು ನೋಡ್ಬೆ. ನನ್ನ ಪರಿಶೋಧನೆ ಮಾಡಿಲ್ಲ. ಹೌದು, ಮತ್ತೆ ಮಾಡ್ತೀನಿ. ಸೀದಾ ತತ್ತರ್ಲಲ್ಲಿ ಕೋಳಿಯ ತತ್ತರ್ಲಲ್ಲಿ ತಗೊಂಬರ್ಲ. ಏನ್ ಇಷ್ಟ ನೋಡ್ತೀನಿ, ನಾನು ಮಾಡಿ ನೋಡ್ತೀನಿ. ಹೆಂಗೆ? ಓ ತಾಯಿ ಶಾಂತ ಆಗ್ಬಿಟ್ಲು ಕಡ್ರಲ್ಲ. ನೋಡಿದ್ರೆ ಅಂದ್ರಲ್ಲ, ಈಗ ಗೊತ್ತಾಯ್ತಾ ನಾನ್ ಏಟ್ ಸತ್ಯವಂತ ಅಂತವ. ಪಾಂಡು ಮನೆದಾಗ ಪೂಜೆ ಮಾಡಿಸು. ಅಮ್ಮ ಮನಸ್ಸು ಬದಲಾಯಿಸ್ಕೊಂಡೋಳೆ ಅನ್ಸುತ್ತೆ. ಮತ್ತೇನಂತ ಒಂದು ತಮ್ಮಡಪ್ಪ, ನಾವು ನರ್ಮನ್ಸರು ಏನೋ ಯತ್ವಾಸಾಗಿ ತೆಪ್ಪು ನೆಪ್ಪಾಗಿದ್ರೆ ಅದೇನೇ ತೆರವಿರ್ಲಿ ನಾನು ಕಟ್ತೀನಪ್ಪ. ಮಾಡ್ಕೊಂಡು ಸರಿ ಕಣಪ್ಪ, ಇದೇ ಕೊನೆದಪ್ಪ. ನಿಮ್ಮೆಲ್ರಿಗೂ ಹೇಳ್ತಾ ಇವನಿ, ಆಗ್ನಿಲ್ಲ ಅಂದ್ರೆ ಹೊಂಟೋಯ್ತಿರ್ತೀನಿ. ನೀರಲ್ಲಿ ಮುಳುಗಿ ಇವನೇನಾಯ್ತನೋ ಅಂತ ಟೆನ್ಷನ್. ಚಿಕ್ಕ ಹುಷಾರು ಕಳ್ಳ. ನಮ್ದಪ್ಪ, ತಾಯಿ ಹಬ್ಸಕ್ಕ ಕಾಲ್ನವ್ರ ನೀರ್ ಆಗ್ಬೇಕು ಅಂತಿದ್ದೆ. ಲವ್ ಚಿಕ್ಕ, ಅದಕ್ಕಪ್ಪ ನಾ ಏನಾರು ಹೇಳ್ದ ಹೆಂಗ ಅಲ್ಲೇ ತಗೋಬ ಅಂತ. ನೀನೇ ತಾನೇ ನೆಕ್ಕ ಓದ್ದು. ಬನ್ನಿ ನಮ್ದಪ್ಪ ತಡಿ ಒಂದ್ ನಿಮಿಷ. ಏನಾಯ್ತಿಲ್ಲ? ಚಲ್ವಾ ರೆಡಿನೇ? ಬ್ಲೇಡ್ ಇಟ್ಟು ಬಿಡಿಲ್ಲ. ಯಾಕೋ ಬಡಿತಾಡಿ? ಹೋಗೋ ಕೊಡೋ ಪಾಕಿಟು ಕೊಡು ಎಲ್ಲರಿಗೂ. ತೀರ್ಥ ಹಾಕ್ಲೆ? ಹಾಕ್ತೀನಿ. ಅಯ್ಯ ನಮ್ಮವ್ವ ಮುಗಿಸ್ಬಿಡವಾ. ಒಂದ್ ಕಾಲ್ ಮುಂದಕ್ಕಿಡ್ತು.
ಏ ಕಡ್ಲೆ ಬೀಜ ಅವನು ತಡಬಡಿತದ್ದು. ಹೊಂಟೋಗೋಣ ಬಾ, ನಾನು ಹೇಳೋದು ಕೇಳು. ಹೊಂಟೋಗೋಣ ಬಾ, ನಂಗೆ ಭಯ ಆಯ್ತದೆ. ಏಯ್ ಜ್ಯೋತಿ, ಇನ್ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ ಕಣ್ಬಿಡ್ಲ. ಅಲ್ಲಿ ನೋಡಿದ್ರೆ ನಿಮ್ಮ ಮಾವ ನನ್ನ ಮಗಳ ಮದ್ವೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಕನ್ಸ್ ಕಾಣ್ತಾವ್ನೆ. 2 ದಿನದಿಂದ ಕಾಯ್ತಿದ್ಲ ಈ ತರ ಕತ್ ಕುಯ್ಯೋ ಕೆಲಸ ಮಾಡಕ್ಕೆ. ಯಪ್ಪ, ಹುಟ್ಟಕ್ ಮುಂಚೆನೆ ನಿಮ್ಮ ಅಪ್ಪನ್ ತಿನ್ಕಂಡೆ, ಹುಟ್ಟಾದ್ಮೇಲೆ ನಿಮ್ಮ ಅವ್ವನ್ ತಿನ್ಕಂಡೆ. ಊರವರೆಲ್ಲ ಅನಿಷ್ಟ ಪಿಂಡ ಪೀಡೆ ಥೂ ಅಂತ ಉಗಿತಿರ್ಬೇಕಾರೆ ನಿಮ್ಮ ಮಾವ ಕಡ್ಲ, ನಿಮ್ಮ ಮಾವ ನನ್ನ ತಂಗಿ ಕರಳು ಬಳ್ಳಿ ಅಂತ ಹೊಂಗೆ ಎತ್ಕೊಂಡ್ಬಂದು ನನ್ನ ಮಾಡ್ಲಿಕ್ಕೆ ಹಾಕಿದ್ರೆ ಕಣೋ. ನಿನ್ನ ಸಾಕಿ ಸಲಹಿದಕ್ಕೆ ಎದೆಗೆ ಬಂದ್ಬಿಟ್ಟಿಯಲ್ಲೋ, ಎದೆಗೆ ಬಂದಿಯಲ್ಲ. ಅಪ್ಪ, ಅಯ್ಯೋ, ನನ್ನ ಮಗಳು ಯಾವ ಜೊತೆ ಓಡೋಗ್ತೀನಿ ಬಾ ಅಂತ ಫೋನಲ್ಲಿ ಹೇಳ್ತಾವಳೆ. ಅದೇನೋ ವಿಚಾರಿಸ್ಕೊಳ್ಳೋ ಅಂತ ನಾನು ಇಂಥವನೇ ಹೇಳುತ್ತಲ್ಲೋ. ನೀನೇನಂದೆ? ಅದೇ ನಾನೆಲ್ಲ ನೋಡ್ಕೊಳ್ತೀನಿ, ನಾನ್ ನೋಡ್ಕೊಳ್ತೀನಿ ಅಂದಿಲ್ಲೋ. ಹಿಂಗ್ ನೋಡ್ಕೊಳ್ತೀಯ ಅನ್ಕೊಳ್ಳಿಲ್ಲಪ್ಪ. ಈಗೆಲ್ಲ ಗೊತ್ತಾಯ್ತು ಬಿಡ್ಲಾ. ಟಗರು ಅದಾಗದೆ ಕಿತ್ಕೊಂಡು ಓಡಾಗ್ಲಿಲ್ಲ, ನೀನೇ ಅದ್ರ ಬಿಟ್ಟಿರೋದು ನೀನೇ. ಈಗೆಲ್ಲ ಚೆನ್ನಾಗಿ ಅರ್ಥ ಆಯ್ತು ನನಗೆ. ನನ್ ಗಂಡಂಗೆ ಹೇಳಿ ನಿನ್ ಚಮಡ ಸುಲಿಸ್ಲಿಲ್ಲ ಆದ್ರೆ ಕೇಳು. ಅದೇ ನಿದ್ದಮ್ಮ ಕಾಯಿಲೆ ಅವನಿಗೆ ಬಿಡಕಡೆ ತೆಗಿಲ್ಲ, ಅವನ ಮಾತ್ರ ಯಾಕೆ ಟಗರಪ್ಪ, ಯಾಕೆ ಹೋದ್ರಕ್ಕೆ ಇಷ್ಟೊಂದು ತಡ ಮಾಡ್ತಿದ್ಯಲ್ಲ? ನಿನಗೆ ನಿನಗೆ ಏನಾಗಿದಲ್ಲ? ನಿನಗೆ ಹೋದ್ರು ನನ್ನ ಮಗಳು ಭವಿಷ್ಯದ ಪ್ರಶ್ನೆ ಕಣಪ್ಪ. ಈಗ ಸತಾಯಿಸ್ಬೇಡ. ಎಲ್ರೂ ಹೊಟ್ಟೆ ಹಸ್ಕೊಂಡವ್ರು ಕಣಪ್ಪ, ನಮ್ ಬೀಗರು ಸಹಿತ. ಟಗರಪ್ಪ, ಯೋ ತಮ್ಮಡಪ್ಪ ಗಂಟು ಬಿಡ ಕಟ್ಕೊಂಡಿದ್ದವನೇ. ಹೌದೇ? ಬತ್ತೀನಿ ತಡಿ. ಅದೇನು ಪೂಜೆ ಅಂತ ಕರ್ಕ ಬಂದವ್ರು. ಬೆಳಿಗ್ಗೆಯಿಂದ ಒಟ್ಟಿಗಿಲ್ಲ ಸಾಯ್ತಾ ಕೂತಿದೀವಿ ಇಲ್ಲಿ. ಇದೇ ಹಾಕ್ಲ ತಮ್ಮಡಯ್ಯ. ಅಯ್ಯ ನಿಮ್ಮ ಮಗ್ ಬೆಂಕಿ ಹಾಕ್ರ. ಆ ಒದರ್ದಾರ ಮರಿ ತಕ ಬಂದ್ಬಿಟ್ಟು ಇಲ್ಲೇನ್ ಬಯಲಾಟ ಆಡ್ತಿರ್ಲಾ? ನನ್ ಜೀವಮಾನದಲ್ಲೇ ಇಂಥ ಪೂಜೆ ಮಾಡ್ಲಿಲ್ಲ ಕಣಪ್ಪ. ಅಲ್ಲಿ ಕೂತ್ಕೊಂಡು ತಲ ತಟ್ಕೊಂಡ್ ಮಾತಾಡೋದಲ್ಲ. ಒಳೆ ತಕ್ಕು ಗುಡಿ ತಕ್ಕು 1000 ಸಲ ಓಡಾಡಿವ್ನಿ. ಸುಗಾರದೆ ಕಂಡ್ರು. ಅಲ್ಲ, ನೀನು ನಡ್ಡಿರಲ್ಲಿ ಕೈ ಬಿಟ್ಟು ಓದ್ತಾ ಇದೆಯಲ್ಲ, ಅವ್ರೇನ ಬುದ್ಧಿಲ್ಲ ಮಾತಾಡ್ತಾರೆ. ನೀನು ಹಂಗೆ ಆಡಿಯಾ? ನೋಡ್ ಪಾಂಡಪ್ಪ, ನಿನ್ ಮಕ ನೋಡ್ಕೊಂಡು ಆ ಮಗಿಗೋಸ್ಕರ ಇಷ್ಟೆಲ್ಲ ಬಂಗ ಬಕಾಳಿ ಬಿದ್ದಿದ್ದೀನಿ. ನನ್ ಕೈ ಲಗಾಕಿಲ್ಲ ಕಣಪ್ಪ. ಇನ್ನೇನಿದ್ರು ನಿನ್ ನನೆ ಬರ ಏನಾರ ಮಾಡ್ಕೋ. ಇನ್ನೊಂದ್ ಕಿತ್ತ ನನ್ ಮಾತು ಕೇಳಪ್ಪ. ನೀನಂಗೆ ಅನ್ಬೇಡ ಕಣಪ್ಪ. ತಮ್ಮಡಪ್ಪ, ನೀನಂಗೆ ಅನ್ಬೇಡ ಕಣೋ. ಆ ಗಂಟು ಮುಟ್ಟೆ ಬಿಟ್ಟು ಪೂಜೆ ಮಾಡಿ ನಡೆಯೋ. ಯಾರು ಬಂದವ್ರು ಕಾಣಲ್ಲ. ನೋಡ್ಲಾ ಇಲ್ಲಿ. ನೀನ್ ಬಾಯ್ ಬಿಡು. ನಿನ್ನ ದೆವ್ವನೋ ಪೀಡೆನೋ ಪಿಶಾಚಿನೋ ಯಾರು ನೀನು? ನಾನ್ ಕಾಣೋ. ನಾನ್ ಯಾಕೆ ದೆವ್ವನೋ ಪೀಡೆನೋ ಪಿಶಾಚಿನೋ ಆಗ್ಲಿ? ಯಾರು ನೀನು? ಬಾಲ್ಕಾ. ತಮ್ಮಡಪ್ಪ, ಬೇವಿನ ಸೊಪ್ಪು ತಿನ್ಸು. ಕೈ ಮುಗ್ಕೊಂಡ್ರು. ಅಯ್ಯೋ, ದೇವ್ರ ಮೊಮ್ಮನ ಹತ್ರ ಕೈ ಮುಗಿರೋ. ಒಂದ್ ನಿಮಿಷ ಹೇಳಬ್ಳು. ತಂಟೆ ಬಡಿರೋ. ಮಮ್ಮಿ, ಈ ಮನುಷ್ಯರ ಮೇಲೆಲ್ಲ ದೆವ್ವ ಬರುತ್ತಾ? ಒಂದೇ ದೇವ್ರಲ್ಲಪ್ಪು, ಒಟ್ಟೊಟ್ಟಿಗೆ 3-4 ದೇವ್ರು ಬಂದ್ಬಿಡ್ತದೆ. ಹೋಗಾಡಿ ನೋಡ್ಬೇಕು. ಮಾತಾಡವ, ಯಾಕೆ ಗಟ್ಟಿ ಆತಂಕ ಮಾಡ್ತಿದ್ದೀಯೇ? ನನ್ನಿಂದ ಏನಾದ್ರು ತಪ್ಪಾಗಿದತ್ತೆ? ನಮ್ಮ ಅಣ್ಣನ ಕಾರ್ಯ ಮಾಡ್ದೇನೋ ನೀನು? ಅಣ್ಣ? ಯಾರವ ನಿಮ್ಮಣ್ಣ? ಊರ್ ಮುಂದೆ ಕುಂತವನಲ್ಲೋ, ಅವನಿಗೆ ಗಂಧದ ಕಡಿ ಹಚ್ಚಿ ಕೈ ಮುಗ್ದೇನೋ. ಅವನ್ ನನಗ್ ದಾರಿ ಮಾಡ್ಕೊಡ್ತಿಲ್ಲ ಕಣೋ ಬಾಲ್ಕ. ತಾಯಿ, ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ಮಾಡವ. ಈಗೇನ್ ಅರ್ಜೆಂಟು? ಏನ್ ಅರ್ಜೆಂಟು?
ತಳಗೆ ಹಾಕ್ರು. ತಳಗೆ ತಳಗೆ ತಗೊಂಬ ಹೋಗು, ದೇವ್ರು ಬಂದದೆ. ಹೋಗವ ಬೇಗ ಹೋಗವ. ತಳಗೆ ಹಾಕು, ದೇವ್ರು ಬಂದದೆ. ಬಸ್ರಲ್ಲ ಹೋಗೆ ಹೋಗು. ತಾಯೇ ಶಾಂತವಾಗಬೇಕಮ್ಮ. ಕುಂತ್ಕೋ ತಾಯಿ. ತಗೊಳವ ತಗೋ ಹಿರೇ ಹಿರೇ ತಿನ್ಲಿ ಹಿರೇ. ದೇವಿ ಇಲ್ಲಿಗೂ ಬಂದವಳೆ. ಯಾರಲ್ಲ ಅವನು ಕುಡುಕ್ ಮುದವಿ ದೇವ್ರ ತವನ್ ಅಕ್ಷರಾಡಿಯ ಗಂಟ್ಲೆ ತಂದಿಕ್ಕಳ್ ನಿನಗೆ ತೆಗೆದು ವಾಡ್ದ ಅಂದ್ರೆ ಸುಮ್ ಕೂತ್ಕೊಳ್ಳಿ. ಅಯ್ಯೋ ಮನೆ ದಾಖಲಾಮ ಜಾತ್ರೆಯಲ್ಲಿ ಹಿಂಗೆ ದೇವಿ ಬಂದು ಒಂದಿಡೀ ನಾಟಿ ಕೋಳಿಯ ಒಮ್ಮೆಕೆನೆ ತಿನ್ಬಿಟ್ಟವಳೆ. ಹೋದಲ್ಲಿ ಬದಲ್ಲಿ ಇದೇ ಆಡಾಗ್ಬಿಟ್ಟತೆ. ಎದಳ ನಿನ್ ತಾಯಿನ ಕೇಳ್ಬೇಕು, ಯಾರ ಕೇಳ್ಬೇಕು. ಮಸನಿಗೋಸ್ಕರ ನೀನು ದೇವರ ಬೇಕು ಮೇಲೆ ಹೋಗ ಕಡೆಗೆ. ಮಾಮ ಅವ್ವ ಏನಂದ್ಲು? ಕೆರ ತಕೊಂಡು ಒಂದು ಹೊಡಿಲಿಲ್ಲ ಅಷ್ಟೇ. ಮಾವನ್ಗೆ ಹೇಳ್ತಾಳಂತೆ. ಮತ್ತೀಗ ಏನು ನಂಗೂ ತಲೆ ಓಡ್ತಿಲ್ಲ. ಈಗ ತಾನೇ ಮಕ್ಕ ತುಂಬಾ ಉಗದ್ನಲ್ಲ. ಬಾರಿ ನೀನು ದಪ್ಪ ಅವನ ಜೊತೆ ನೋಡಿದ್ರೆ ನಿನ್ನ ಚಂಬಡ ಸುಳ್ಳು. ಬಾ ಬಾ ಕುಕ್ಕುಲ್ ಬಿಡಿ. ಏನಂತ ಉಟ್ಬಿಟ್ಟಿಯ ನೀನು? ನಾನು ಒಟ್ಟು ಉರಿಸ್ತೀಯಲ್ಲೇ. ಮೊದಲು ಕಾರ್ಯ ಮುಗಿಲಿ. ಅಕ್ಕಿ ಎಲ್ಲ ಸೋಸ್ಕೊಡ್ರಿ ಬಿರ್ಬಿರ್ನೆ. ಟೈಮ್ ಮಾತಾಡೆ. ಏಯ್ ಮಡ್ಲಕ್ಕಿ ತಿನ್ಬಾರ್ದು. ನೋಡ್ರಿ ಬಿರ್ಬಿರ್ನೆ. ಏಯ್ ಶುಂಠಿ ಕೊಡಿಲಿ, ತಗ ಶುಂಠಿನ. ಏಯ್ ಯಾವ್ರಿಗದು? ಮಡ್ಗಲ್ಲಿ ಕಲ್ಲಲ್ಲಿ ಅರಿಬೇಕು, ಮಸಾಲೆ ಟೇಸ್ಟ್ ಇರುತ್ತೆ. ನಡಿ ಕಲ್ಲಲ್ಲಿ ರುಬ್ಕೊಂಡ್ಬರ್ಬೇಕು ಅಂತ. ರೈತನ ಮಗನಾದ ಶಿವನು ಹೊಸದಾಗಿ ಮದುವೆ ಆದಾಗ ಪಾರ್ವತಮ್ಮನಿಗೆ ಹಾಡಿತು ಪದವಾ. ಹಾಡ್ತೀನ್ ಕೇಳೆ ನಿನಗೆ ನನ್ನ ನೋಡತಿ. ಬಿಡುಮತ್ತಂಗ ರೈತರ ಮಕ್ಕಳಾದ ನಾವು ಪ್ರೀತಿನೇ ಬಿತ್ತು, ಪ್ರೀತಿನೇ ಬೆಳೆದು, ಪ್ರೀತಿನೇ ಹಂಚೋದು. ಹೌದಾ? ಭೂಮ್ ತಾಯಿನ ಪ್ರೀತಿ ಮಾಡ್ದಷ್ಟೇ ಪ್ರೀತಿ ಮಾಡ್ತೀನಿ ನಿನ್ನ ನನ್ನ ನೋಡತಿ. ಓಡಾ ಒಲ ಉಳತ ಊಟ ತಕ್ಕಂಡು ಬತ್ತಿಯ ನೀನು ರೊಟ್ಟಿ ತಟ್ಕಂಡು ಊಟ ತಾರೋ ತಡವಾಯ್ತಂತ ನಮ್ಮಪ್ಪ ಏನ್ರ ಅಂದ್ರೆ ನೊಂದ್ಕೋಬ್ಯಾಡ್ವೆ ನನ್ನ ನೋಡತಿ ನೊಂದ್ಕೋಬ್ಯಾಡ್ವೆ. ನೊಂದ್ಕೋಬ್ಯಾಡ್ವೆ ನನ್ನ ನೋಡತಿ ನೊಂದ್ಕೋಬ್ಯಾಡ್ವೆ. ನನ್ನೋರ್ನೆಲ್ಲ ಬಿಟ್ಟು ನಿನ್ನೆಚ್ಕೊಂಡ್ ಬನ್ನಲ್ಲ ಇದ್ ನನ್ಸ್ಕೊಳಕ. ಅದೇ ಮತ್ತೀಗ ಸಂಸಾರದಾಗೆ ಪೇಸನ್ಸ್ ಇರ್ಬೇಕು. ಪೂರ್ತಿ ಕೇಳಿಸ್ಕ. ಫಸ್ಲು ಬತ್ತಿದ್ದಂಗೆ ನನ್ ಸೊಸೆ ಕಾಲ್ ಗುಣ ಅಂತ ಅಂತಾನೆ ಊರೆಲ್ಲ ಹೇಳ್ಕೊಂಡ್ ತಿರುಗ್ತಾನೆ. ತನ್ನ ಮಗನಿಗಿಂತ ಹೆಚ್ಚಾಗಿ ನಿನ್ನೆ ಪ್ರೀತಿಸ್ತಾನೆ. ತಂದನ ನಾನು ತಾನೋ ತಂದನ ನಾನು ತಂದನ ನಾನು ತಾನೋ ತಂದನ ನಾನು. ಚಂದಾಗೈತೆ ಚಂದಾಗೈತೆ ಮುಂದಕ್ಕಾಡು. ತವರೂರು ಜಾತ್ರೆಗಂತ ನೀ ಹೊರಟು ನಿಂತ್ಕತೀಯ. ಅಟ್ಟಿ ನೋಡೋರ್ ಯಾರು ಅಂತ ನನ್ನವ್ವ ಏನ್ರ ಅಂದ್ರೆ ನೊಂದ್ಕೋಬ್ಯಾಡ್ವೆ ನನ್ನ ನೋಡತಿ ನೊಂದ್ಕೋಬ್ಯಾಡ್ವೆ. ನೊಂದ್ಕೋಬ್ಯಾಡ್ವೆ ನನ್ನ ನೋಡತಿ ನೊಂದ್ಕೋಬ್ಯಾಡ್ವೆ. ಹಂಗಾರೆ ನಾನ್ ನಿಮ್ ಮನ್ಯಾಗೆ ಕೂಡಾಕತ್ತೀರಾ? ನಮ್ಮ ಅಪ್ಪ ಅವನ್ ನೋಡಕ್ ಹೋಗಂಗಿಲ್ವಾ? ಮಾತಿಗೆ ಮುಂಚೆ ಅಳಬೇಡ ನೀನು. ಸಂಸಾರದಾಗೆ ಒಸಿ ಪೇಸನ್ಸ್ ಇರ್ಬೇಕು. ಜಾತ್ರೆಯಿಂದ ಬರ್ತಿದ್ದಂಗೆ ನನ್ ಸೊಸೆಗೆ ದೃಷ್ಟಿ ಆಗೈತಂತ ಹಂಚಿ ಕಡ್ಡಿಗಳ ಸೂಡುತ್ತಾಳೆ. ತನ್ನ ಮಗನಿಗಿಂತ ಹೆಚ್ಚಾಗಿ ನಿನ್ನೆ ಪ್ರೀತಿಸ್ತಾಳೆ. ಅಂಡರ್ಸ್ಟ್ಯಾಂಡಿಂಗೋ ಸಂಸಾರ ಅಂಡರ್ಸ್ಟ್ಯಾಂಡಿಂಗೋ. ಅಂಡರ್ಸ್ಟ್ಯಾಂಡಿಂಗೋ ಸಂಸಾರ ಅಂಡರ್ಸ್ಟ್ಯಾಂಡಿಂಗೋ. ದಿನವೆಲ್ಲ ದುಡಿದು ನನ್ನ ಮಗ್ಗಲು ಸೇರ್ಕತೀಯ. ಹಾಸಿಗೆ ಮ್ಯಾಲೆ ನಾನೇನ್ರ ಒರ್ಟಾಗಿ ನಡ್ಕಂಡ್ರೆ ನಿನ್ನ ನೋಯಿಸ್ದೆ ಅಂದ್ರೆ ನೊಂದ್ಕೋಬ್ಯಾಡ್ವೆ ನನ್ನ ನೋಡತಿಯೂ ಬ್ಯಾಡ್ವೆ. ನೊಂದ್ಕೋಬ್ಯಾಡ್ವೆ ನನ್ನ ನೋಡತಿ ನೊಂದ್ಕೋಬ್ಯಾಡ್ವೆ. ನೊಂದ್ಕೋಬ್ಯಾಡ್ವೆ ಅಂದ್ರೆ
ನೀವ್ ಒಟ್ಟೊಟ್ಟಾಗ ಆಡಿದ್ರು ನಾ ಸುಮ್ಕಿರ್ಬೇಕಾ? ಹಂಗೇನ್ರ ಮಾಡಿದ್ರೆ ನನ್ ಮನ್ಸಂತರ ಸಂಸಾರದಾಗ ಒಸಿ ಗೊತ್ತು, ಪೇಸನ್ಸ್ ಇರ್ಬೇಕು. 9 ತಿಂಗಳಿಗೆ ನಮ್ಮ ಮಗಳು ಬರ್ತಾಳೆ, ಅವ್ವ ಅವ್ವ ಅಂತ ಬಾಯಿ ತುಂಬಾ ಕರಿತಾಳೆ, ತನ್ನ ಅಪ್ಪನಿಗಿಂತ ಹೆಚ್ಚಾಗಿ ನಿನ್ನೆ ಪ್ರೀತಿಸ್ತಾಳೆ. ಸರಿ ತಂದನ ನಾನು ತಾನನೋ ತಂದನ ನಾನು ಗಂಡಿನ ದರ್ಪವ ತೋರೆದಂಗೆ ಕಣ್ಣಲ್ಲಿ ಕಣ್ಣಾಗಿ ಕಾಯೋ ಹಿಂಗೆ 100 ಕಾಲ ಬಾಳೋಣ ನಾವು ಶಿವ ಪರ್ವತಂ ನಂಗೆ ಹೊಂದ್ಕೊಂಡೋಗೋ ನನ್ನೊಡೆಯ ಹೊಂದ್ಕೊಂಡೋಗೋ ನನ್ನೊಡೆಯ ಹೊಂದ್ಕೊಂಡೋಗೋ. ತಂದನ ನಾನು ತಾನನೋ ತಂದನ ನಾನು ಯೋಳಿ ಅಂಡರ್ಸ್ಟ್ಯಾಂಡಿಂಗೋ ಸಂಸಾರ ಅಂಡರ್ಸ್ಟ್ಯಾಂಡಿಂಗೋ. ನೈಟ್ ಶಿಫ್ಟ್ ಪ್ರಾಜೆಕ್ಟ್ ಸಬ್ಮಿಷನ್ ಇವತ್ತು. ಒಳ್ಳೆ ಕತೆ ಆಯ್ತಿದು. ರೀ ಗೋವಿಂದ್. ಮೇಡಮ್, ಏನ್ರಿ ಇಷ್ಟೊತ್ತಾಗೋಯ್ತು? ಅವ್ರದ್ದು ಇನ್ನೂ ಮುಗಿತಾನೆ ಇಲ್ವಲ್ರಿ? ತುಂಬಾ ಹಶ್ವಾಗ್ತಾ ಇದೆ. ಗ್ಯಾಸ್ಟ್ರಿಕ್ ಆಗೋಗುತ್ತೆ ರೀ, ನಿಮ್ಗೆ ಅರ್ಥ ಆಗಲ್ಲ. ಹೌದು. ಏನ್ ಹೌದು? ಹೋಗಿ ಏನಾದ್ರೂ ಮಾತಾಡ್ರಿ. ಹಾಗೆ ಬರ್ತಾ ಒಂದ್ ಸ್ವಲ್ಪ ಹೂವ ತಗೊಂಬನ್ನಿ. ಹೂವ ಯಾಕೆ ಮೇಡಮ್? ಹೋಗ್ ನಮ್ಮ ಯಜಮಾನ್ರನ್ ಕೇಳಿ ಗೊತ್ತಾಗತ್ತೆ. ಸರಿ ಬಿಡಿ. ಮನೆಗಿದ್ದಿದ್ರೆ ಉಪ್ಸಾರು ಮುದ್ದೆ ಉಣ್ಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತು. ಬಾಡು ಅಂತ ಬಂತು, ಬಾಳ್ಗೆಡ್ಸ್ಕೊಂಡಂಗಾಯ್ತು. ಅಯ್ಯೋ ಭಾಗ್ಯ, ನಿಂತಾಗಿ ನನ್ನ ಐಕ್ಳು ನೋಡು ಕಯ್ಯೋ ಕುಯ್ಯೋ ಅಂತವೆ. ಹಾಳಾದ್ದು ನಮ್ಮ ಮನವನಿಗೆ ಫೋನ್ ಮಾಡಿ ಕಸುಮ ಅಂದ್ರೆ ಟವರೇ ಸಿಗ್ವಲ್ದಿಲ್ಲಿ. ಕೋಳ್ ಕೂಗದ್ಕಿ ಕರ್ಕೊಬಂದು ವಾಟ್ಕಿಟ್ಟು ಇಲ್ದೆ ಅಲ್ಲಿ ಕಿಸ್ಕೊಂಡ್ ನಿಂತ್ಕೊಂಡಂಗಾಯ್ತಲ್ಲಮ್ಮಿ. ಇದಕ್ಕೇನಾರು ದಾರಿ ಮಾಡಬಾರ್ದ ಇವ್ರು ಅಂತೀನಿ. ಅಯ್ಯಯ್ಯಯ್ಯ, ಅದ್ ಯಾಕಂಗ ಗಾಡಿಯೇ ಇಷ್ಟೊತ್ತೆ ಕಾದಿದ್ಯಂತೆ. ಇನ್ನು ಹಸಿವತ್ ತಡ್ಕ ನೀನ್ ಎದೆ ಮೇಲೆ ಸುರಿತಾರ. ನೀನಂತೂ ಮೊಸರನ್ನ ಬಡದ್ ಬಾಯ್ಕಾಕಬಿಟ್ಟೆ, ನನ್ನ ಎದೆ ಮೇಲೆ ಹಾಕದಂಗಿರ್ಲಿ. ಚಿವಳ್ ನೋಡು, ನಮ್ಗೆ ಲುಣಕ್ಕಿಲ್ಲ ಅಂತ ಅಂದ್ರೆ ಟಿಫನ್ ಕೇರ್ ಬೇರೆ ಅಲ್ಲಾಡ್ಸ್ಕ ತಂದವಳೆ ತುಂಬ್ಕೊಂಡಾಗವ ಅಂತ ಸುಂದ್ರಿ. ಹಂಗ ಅನ್ಬೇಡ ಭಾಗ್ಯಕ್ಕೋ, ನಮ್ಮ ಮನೆಯವನು ಹಂಗೆ ಅಂತಾನೆ ನಂಗೆ ನಾಚಿಕೆ ಆಯ್ತದ. ಇದ್ಯಾಕ್ ಪಾಂಡ್ರಿ ಗಂಡ್ಬಿದ್ದಿದ್ಯಾ? ತಮ್ಮಡಪ್ಪ, ಒಂದೇ ಒಂದ್ಸರಿ ಕೊನೇದಪ್ಪ ನೀನು ಪೂಜೆ ಮಾಡಿ ಆ ತೀರ್ಥನ ತಲೆ ಮೇಲೆ ಹಾಕೋ, ಆ ಮರಿ ತಲೆ ಆಡಿಸ್ತದೆ. ಅಲ್ವೇ ನಟಗ್ರಪ್ಪ? ಅದೇನ್ ನಿನ್ ಮಾತ್ ಕೇಳಿ ತಲೆ ಎಲ್ಲಾಡ್ಸ್ಬಿಡ್ತಲ್ಲ. ಸುಮ್ ಹೋಗ್ ಪಾಂಡು, ಇದಾಗುತ್ತೆ ಹೋಗು. ಪಾಂಡು, ನಿಮ್ ಬೀಗ್ತಿಗೆ ಹೊಟ್ಟೆ ಹಸ್ವಾದಂತೆ. ಉಣ್ಸೋದು ಹಸ್ವಂತ ಅದೇ ನೋಡ್ಲಾ ಕರ್ಕೊಂಡು ಹೋಗ್ಲಾ? ಸರಿ ಹೊಟ್ಟೆ ಸ್ವಂತ ಪಾಂಡು, ನಾನೇನ್ ಕೇಳ್ಬಾರ್ದು ಕೇಳ್ದೆ ಮುಟ್ಟ ಹಂಗೆ ಎಗರಾಡ್ತಾವನೆ. ನಿಂಗೇನ್ ಬೇಕಿದ್ರು ನನ್ ಕೇಳು ಗೋವಿಂದಣ್ಣ. ಎಲ್ಲ ನಮ್ ಕರ್ಮ ತಗ. ಅದಕ್ಕಾಗಂದೆ ಅಣ್ಣ, ನಾ ಇಲ್ವೋ ಇಲ್ಲಿ. ಎಲ್ರು ಮುಂದೆ ಅವನ್ನ ನೋಡಿದ್ರೆ ಕಣ್ಕೊಂಡು ಕಿತ್ತಕ್ಬಿಟ್ಟೇನು. ನೀನ್ ಹಿಂಗೆ ಆಡ್ತಿದ್ರೆ ನಾನೇ ಹೋಗಿ ಅಪ್ಪಂಗೆ ಹೇಳ್ತೀನಿ. ಬಿಡು ಕೈಯ ಮುಚ್ಕೊಂಡು ಕೂತ್ಕಳೆ. ಅಪ್ಪನಿಗೆ ಹೇಳ್ಬಿಡ್ತಾಳಂತೆ, ಹೇಳ್ಬಿಡ್ತಾಳೆ. ಅವ್ವ, ನಂಗೆ ಬೆಂಗಳೂರು ಹುಡ್ಗ ಬೇಡವ್ವ, ನಂಗೆ ಚಿಕ್ಕ ಅಂದ್ರೇನೆ ಇಷ್ಟ. ನಿನ್ ಕಾಲಿಗೆ ಬೀಳ್ತೀನಿ, ಒಪ್ಕೊಳವ್ವ. ಅವ್ನು ಹೇಳ್ದಂಗೆ ಸಿಟಿ ಗಂಡ ತೋರ್ ಸೆಟ್ ಮಾಡಿದ್ ತಪ್ಪ. ಅವ್ರ ಟೆನ್ಷನ್ ಅವ್ರು ಇರ್ತಾರೆ ಕಣ. ನಿಂಗೇನಾರು ಬೇಕಾದ್ರೆ ನನ್ ಕೇಳು, ನಾ ವ್ಯವಸ್ಥೆ ಮಾಡ್ತೀನಿ. ಅದೇನೋ ನಿಮ್ ಬೀಗರಿಗೆ ಹೊಟ್ಟೆ ಹಸಿತದಂತೆ, ಹೊಸ ಏನೋ ಊಟಕ್ಕೆ ವ್ಯವಸ್ಥೆ ಮಾಡು. ಅಷ್ಟೇ ತಾನೆ, ನಾ ಮಾಡ್ತೀನಿ. ಅಡಿಯಣ್ಣ. ಆಯ್ತಪ್ಪ. ಯಾರ ನಿಮ್ಗೆಲ್ಲ ಪಾಯಸ ಕೊಟ್ಟಾರೋ? ಇರು ಮಾಡ್ತೀನಿ. ಒನ್ನಣ್ಣ ಅಲ್ಲಿ ನೋಡಲ್ಲಿ ಆರಾಮ್ ಕೋಳಿ ಬೇಸಕ್ಕೆ ಗ್ಯಾಸ್ ತಕ ಬಂದವ್ರೆ. ನೀವು ಇದ್ದೀರಿ, ಎಲ್ಲ ನನ್ ಕರ್ಮ. ಅಪ್ಪ, ಅದು ಹೆಂಗಾರ ಆಗ್ಲಿ, ನೀ ಐಕ ಮಕ್ಕಳಿಗೆಲ್ಲ ಪಾಯಸ ಕೊಟ್ಟು ಕೂರ್ಸಿದೆ ಅಲ್ಲ, ಆ ಪಂಕ್ತಿ ಸಾಲಿಲ್ಲ ಅಂದ್ರೆ ನನಗೆ ಹೋಗಿತ್ತಾರ ಅಷ್ಟೇ. ಅವಾಗ ಹೋಗಿತಾರ ಇಲ್ವೋ? ಈಗ ಹಸ್ಕೊಂಡ್ ಕೂತಾವಲ್ಲ, ಇವೆಲ್ಲ ಸೇರ್ಕೊಂಡು ನನಗೆ ಹೂಗದ್ ಉಪ್ಪು ಖಾರ ಆಗ್ತವೆ. ನೀನ್ ನಂಬ್ಕೊಂಡ್ರೆ ಮನೆ ಮುಳುಗಿಸ್ಬಿಡ್ತಿದೆ ಅಷ್ಟೇ. ಒಂದ್ ಕೆಲಸ ಮಾಡು, ಆ ಸೌತೆಕಾಯಿನೆಲ್ಲ ಹೊರದು ಅದಕ್ಕೋಸಿ ಉಪ್ಪು ಮೆಣಸು ಹಾಕೊಡು. ಅದೇನು ಮನೆ ಮುಳುಗಿಸ್ತೀನಿಂದಲ್ಲ, ಈಗ ನೀ ಮಾಡ್ತಿರೋದೇನೋ? ಬೀಗರಿಗೆ ಒನ್ನಣ್ಣ ಹಸ್ಕೊಂಡವ್ರಂತೆ. ಮಸಾಲೆ ಅದೇ ನೋಡ್ಲಾ ಮೇಡಮ್? ಏನಿದು? ತಿಂತಾ ಇರಿ, ಇನ್ನೇನು ಊಟ ರೆಡಿ ಆಯ್ತದೆ, ತಗೊಳ್ಳಿ. ನಮಸ್ಕಾರ. ಅಣ್ಣ ಬಂದ್ರ? ಬನ್ನಿ. ಕಣಪ್ಪ ಪಾಪ, ಇದು ಬಾಡ್ ಬೈತಿರೋ ಗಮ್ಲೆ ಗೊತ್ತಿಲ್ಲ. ಯಾರಲ್ಲ ಅಡಿಗೆ ಬಟ್ಟ? ಇನ್ನು ಮರಿನೇ ಕೂಲಿಲ್ಲ, ಗಮ್ಲ ಬೈತಾಣ ಆಡ್ತವೆ. ಯಾರಲ್ಲ ಅದು? ಅಣ್ಣ ಅವರೇ ಅಣ್ಣ, ಹುಡುಗನ ಕಡೆಯವರು. ನಮಸ್ಕಾರ ಕಣ್ಪಂಡ, ಚೆನ್ನಾಗಿದೀಯಾ? ಬಣ್ಣ ಯಾಕೆ ಎಲ್ರು ಹಿಂಗ್ ನಿಂತು ಬಿಟ್ಟಿದ್ದೀರಿ? ಮರಿ ಕಡಿಯಲ್ವೇ? ತಲೆ ಅಲ್ಲಾಡ್ಸಿದ್ರು ತಾನೇ ಕಡಿಯೋದು. ಯಾಕೆ ತಲೆ ಅಲ್ಲಾಡ್ಸ್ತಿಲ್ಲ? ನಮ್ಗೇನ್ ಗೊತ್ತಣ್ಣ, ನೀವೇ ಕೇಳ್ಬೇಕು. ವಾ, ನಮ್ ತಮ್ಮಡಪ್ಪ ಸುಮ್ಕೆ ನಿಂತಿರೋದ್ ನೋಡಿದ್ರೆ ಏನೋ ಪ್ರಾಬ್ಲಮ್ ಆಗದೆ. ನಿನಗ್ ಗೊತ್ತಿಲ್ಲದೆ ಇರೋದ್ ಪ್ರಾಬ್ಲಮ್ ಯಾವ್ದು ತಮ್ಮಡಪ್ಪ? ದಿನ ಬೆಳಗಾದ್ರೆ ಇದೇ ಕಾರ್ಯ ಅಲ್ವಾ? ಹಿರಿಕ ಚೆನ್ನೈ ಅವನೇ,
ಇವನ್ಗೂ ಗೊತ್ತಾಗ್ನಿಲ್ವೇ ಬಾಡ್ ನಾಸಕ್ ಬೆಟ್ಟ ಇಳಿದ್ ಬಂದ್ನಲ್ಲ ಪಂಡು ನಿನ್ನ ಮಾತ್ ನಂಬ್ಕೊಂಡು ಸಾಯಬ್ರು ಬೇರೆ ಬರಕ್ ಹೇಳಿದ್ನಲ್ಲ ನನ್ನ ಮರ್ಯಾದೆ ಹೋಗಕ್ಕಿಲ್ವೇನಾ ಮೇಡಮ್ ಏನಿದು ನೀವೇ ಕೇಳಿದ್ರಲ್ವಾ? ನಮ್ಮ ಯಜಮಾನ್ರಲ್ಲಿ ಕಾಣಿಸ್ತಿಲ್ಲ ಮೇಡಮ್. ಸರಿ ಬಿಡಿ. ಈಗ ಬಂದ್ರಲ್ಲ ಅವ್ರು ಯಾರು? ಒಬ್ರು ತಾಲೂಕ್ ಪಂಚಾಯತಿ ಮೆಂಬರು, ಇನ್ನೊಬ್ರು ಜಿಲ್ಲಾ ಪಂಚಾಯತಿ ಮೆಂಬರ್. ಓಹೋ, ಹಾಗಾದ್ರೆ ದೊಡ್ಡ ದೊಡ್ಡವರೆಲ್ಲ ಬಂದಂಗಾಯ್ತು. ಎಲ್ಲಿ ಇನ್ನ ಮದ್ವೆಲಿ MP MLA ಬರ್ತಾರೆ. ನೀವೇ ನೋಡ್ತಿರಲ್ಲ, ನಮ್ಮ ಪಾಂಡಪ್ಪ ಅವ್ರ ಮಗಳ ಮದುವೆನ ಗ್ರ್ಯಾಂಡ್ ಆಗಿ ದೊಡ್ಡ ಚೌಲ್ಟ್ರಿ ಮಾಡ್ಬೇಕು ಅಂತ 2 ಎಕರೆ ಜಮೀನ ಮಾಡ್ತಾವನೆ. ಮದ್ವೆ ಜಾತ್ರೆ ತರ ಮಾಡ್ತಾನೆ. ನೀವೇ ಇರ್ತಿರಲ್ಲ ನೋಡಿ. ಅಲ್ಲ ರೀ ಗೋವಿಂದ್, ಆ ಜಮೀನು ಎಷ್ಟು ಬೆಲೆ ಬಾಳುತ್ತೆ? ಏನೋ ಕುಂಟೆಗೆ 2 ಲಕ್ಷ ಅಂತಿದ್ದಪ್ಪ, ಕೋಟಿ ಅಂತೂ ದಾಟುತ್ತೆ. ಅಲ್ರಿ ಗೋವಿಂದ್, ಮದ್ವೆನ ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಆಗತ್ತೆ. ಯಾಕಂದ್ರೆ ನನ್ ಮಗಂಗೆ ಮದ್ವೆ ಶಾಸ್ತ್ರ, ಈ ಸಂಪ್ರದಾಯಗಳು ಪದೇ ಪದೇ ಎಲ್ರ ಕಾಲ್ಗೂ ಬೀಳೋದು, ಗೊತ್ತಿಲ್ದೇ ಇರೋರ್ ಮುಂದೆ ಹಲ್ಗಿಂಜೋದು ಅಷ್ಟಿಷ್ಟ ಆಗಲ್ಲ. ಅದು ಅಲ್ದೆ ಈ ಜನಕ್ಕೆ ಅಷ್ಟು ಮ್ಯಾನರ್ಸ್ ಇಲ್ಲ, ಏನು ಗೊತ್ತಾಗೋದಿಲ್ಲ. ಏನಂತೀರಾ? ನಮ್ ಗೌಡ್ರಿಗೆ ಒಬ್ಳೆ ಮಗಳಲ್ವಾ, ಅದಕ್ಕೆ ಒಸಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಮ್ಮ ಅಂತ. ಅದಕ್ಕಂತ ಆಸ್ತಿ ಮಾರ್ಬಿಟ್ಟು ಯಾರಾದ್ರೂ ಮದ್ವೆ ಮಾಡ್ತಾರ? ಅದ್ರ ಬದಲು ಅದೇ ಆಸ್ತಿನ ನನ್ ಮಗಂಗ್ ಕೊಟ್ರೆ ಮುಂದೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗತ್ತೆ ಅಲ್ವಾ? ನೀವು ಒಂದ್ಸಲಿ ಅವ್ರ ಹತ್ರ ಮಾತಾಡ್ ನೋಡಿ, ನಾನು ನಿಮ್ಮನ್ನ ನೋಡ್ಕೋತೀನಿ. ಆಯ್ತಾಯ್ತು. ಅಮ್ಮಂಗೆ 2 ಮಾಸ ಅಲ್ಲ, 2 ಬುಟ್ಟಿನೇ ಆಗ್ಬೇಕು. ನಿಂಬಿಯ ಬನದ ಚಂದಮ ಚಂದಾಡಿದ ಅಪ್ಪ ನಾನಂದಾಟ ನಿಮ್ದು ಒಂದು ರೆಕಾರ್ಡ್ ಬಿಡು. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ಈ ಗೋಳಿನ ಪದ ಬೇಡ ಕಣ್ರು, ಮಜಾ ಮಾಡ ಸಂಗಾಡುವ. ಆಯ್ತಾಯ್ತು. ಕಾಡು ಕುದುರೆ ಓಡಿ ಬಂದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ. ಏನ ಆಡ್ತೀಯಾ? ಅಡಿಲ ಕಾರ್ಡ ಏನಪ್ಪ ಅಂದ್ರೆ, ಹೇ ಬಾಲೆ, ಅಹಂ ಪ್ರೇಮಂ ಕರೋಮಿ ತನ್ಮಯ ಅನುರಕ್ತ ಅಸಿಪ್ರಿಯೆ. ಏನ ಹಂಗಂದ್ರೆ ಇದು 7 ಜನುಮದ ಲವ್, ನೀನು ಆಗಿಂದ ನೀನೆ ನನ್ನ ಠೌ. ಅಪ್ಪ ತಂದೆ, ನಿನ್ ನಡ್ಮನೆಗೆ ಒಂದು ನಮಸ್ಕಾರ ನಡಿಯಪ್ಪ. ನಾನೇನು ಮಾತಾಡ್ಬೇಕು ಬನ್ನಿ. ಅಯ್ಯೋ ಇಲ್ಲಿ ಹೇಳೋದು ಬಿಟ್ಬಿಡ. ಹೇಳೋ. ಟಗರು ತಲೆ ಮುದ್ರದೇ ಇರಕ್ಕೆ ಒಂದ್ ಕಾರಣ ಐತೆ. ಹೇಳು ಹೇಳು. ಅದು ಚಿಕ್ಕನುವೆ ನಮ್ ಜ್ಯೋತಿನುವೆ ಅಲ್ಲಿ ಎಲ್ಲೇ ಗೋವಿಂದಣ್ಣ ಆ ಟೆನ್ಷನ್ ಅಲ್ಲಿ ಏನೋ ಅನ್ಬಿಟ್ನಪ್ಪ. ಅಯ್ಯೋ ಇಂಥವ್ ನನ್ ಜೀವ ಹೊಟ್ಟೆಗೆ ಹಾಕೊಳಪ್ಪ, ತಪ್ಪಾಯ್ತು. ಸರಿ ಬಿಡು, ಇಂಥವೆಲ್ಲ ಎಷ್ಟೋ ಉಂಡ್ಬಿಟ್ಟಿದ್ದೀನಿ. ಅದು ಬೀಗ್ತಿ ಏನೋ ಕೇಳ್ತಿದ್ಲು. ಹೊಸಿ ಹೊತ್ತು ನೀನೇ ಹೆಂಗೋ ನಿಭಾಯಿಸ್ಬಿಡಪ್ಪ. ಆಗೋಯ್ತು ಆಗೋಯ್ತು. ವಿಷಯ ಅದಲ್ಲಕ್ಕಲ್ಲ. ಬಾಯ್ಲಿ ಸಂತಕ, ನೀನು ಬಾ. ತಾಯಿ ನೋಡ್ ಪಂಡಪ್ಪ, ಮೇಡಮ್ಗೆ ಆಡಂಬರದ ಮದುವೆ ಇಷ್ಟ ಅಲ್ವಂತೆ. ಸಿಂಪಲ್ ಆಗಿ ಒಂದು ರಿಜಿಸ್ಟರ್ ಮದುವೆ ಮಾಡ್ಕೊಡು ಅಂತ ಅವ್ರೆ. ಯಾಕ್ತಾಯಿ ಇಲ್ಲೇನೋ ಹೊಸಿ ಎಡವಟ್ಟಾಯ್ತು, ಮದುವೆ ಇಟ್ಟಿಲ್ಲ ಹಂಗೆ ಆಯ್ತದ. ಹಂಗಾಗೋಲ್ತು, ಸುಮ್ನಿರಿ, ಚೆನ್ನಾಗ್ ಮಾಡ್ಕೊಡ್ತೀವಿ. ಅಯ್ಯೋ ಅದ ಆತರ ಅಲ್ಲ. ನೀವೇನೋ ಜಮೀನ್ ಮಾರ್ಬಿಟ್ಟು ಮಗಳ ಮದ್ವೆ ಮಾಡ್ತೀರಂತಲ್ಲ, ನನ್ಗೆ ಯಾಕೋ ಅದಷ್ಟು ಸರಿ ಅನ್ನಿಸ್ಲಿಲ್ಲ. ಊರ್ನವರೆಲ್ಲ ಜಮೀನ್ ಮಾರ್ಬಿಟ್ಟು ಮಗಳ ಮದ್ವೆ ಮಾಡಿದ್ರು ಅಂತ ಮಾತಾಡ್ಕೋತಾರೆ. ಅದು ಅಲ್ದೆ ನಮ್ ಕಾರ್ತಿಕ್ ಇದನ್ನಲ್ಲ, ಅವನ್ಗೆ ಅಷ್ಟ ಆಡಂಬರ ಇಷ್ಟ ಆಗೋದಿಲ್ಲ. ಅದಕ್ಕೆ ಹೇಳ್ದೆ. ಏನಂತೀರ ಗೋವಿಂದ್? ನಾನು ಅದೇ ಹೇಳೋದು, ಎಷ್ಟ್ ಖರ್ಚು ಮಾಡಿದ್ರು ನಮ್ ಮಕ್ಳು ಮರಿ ಸುಖವಾಗಿರ್ಲಿ ಅನ್ಬಿಟ್ಟೆ ಅಲ್ವಾ. ಗದ್ದೆ ಮಾರಿ ಮದುವೆ ಮಾಡೋ ಬದ್ಲು ಇರೋ ಗಂಟೆ ಇದ್ದ ಆಮೇಲೆ ಮಕ್ಳು ಮರಿ ಕೊಟ್ರಾಗಲ್ವೇ. ಮಕ್ಕಳು ಮರಿ ಸುಖವಾಗಿರ್ಬೇಕು ದಿಟ, ಹಂಗಂತ ಈ ರೋಡ್ ಒಬ್ಳೆ ಮಗಳು ಆ ಮದ್ವೆನ ಅಬೇಪಾರಿ ತರ ಮಾಡ್ಬಿಟ್ರೆ ನೆರೆಯವರೆಯವರು ಆಡ್ಕಳಕ್ಕಿಲ್ವೇ? ಏನ್ರಿ? ಸರಿ ಸರಿ, ಅರ್ಥ ಆಗತ್ತೆ. ಒಂದ್ ಕೆಲ್ಸ ಮಾಡೋಣ, ನೀವು ಜಮೀನೇನು ಮಾರಕ್ ಹೋಗ್ಬೇಡಿ.
ಈ ಮದ್ವೆಗೆ ಅದ್ ಎಷ್ಟು ಖರ್ಚಾಗುತ್ತೋ ಆ ಅಮೌಂಟ್ ನಾನ್ ಕೊಡ್ತೀನಿ ಅಷ್ಟೇ. ಆಹಾ ಮುತ್ತಂತ ಮಾತು ಹೇಳಿದ್ರೆ ಮೇಡಮ್. ಪಾಂಡಪ್ಪ ಇಂಥ ಬಿಕ್ತಿ ಯಾರು ಸಿಗ್ತಾರೆ ಒಪ್ಕೊಂಬಿಡು. ಇಲ್ಲ 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 ಇದನ್ನ ನಾನು ಒಪ್ಪಕ್ಕಿಲ್ಲ. ಆದತ್ತ ನಿಮ್ ತ ಕಾಸು ಇಸ್ಕೊಂಡು ಮದುವೆ ಮಾಡಕ್ಕಾಯ್ತದ? ಇಲ್ಲಪ್ಪ ಇಲ್ಲ ಇಲ್ಲ. ನಾನೀಗ ಗದ್ದೆ ಮಾರ್ತಿರೋದು 2 ಎಕರೆಯ, ಇನ್ನು 8 ಎಕರೆ ಉಳಿತದೆ. ಮಕ್ಕಳು ಮರಿ ಎಲ್ರಿಗೂ ಆಯ್ತ ತಾಯಿ. ತಾಯಿ ನೀವು ಚಿಂತೆ ಮಾಡ್ಬೇಡಿ, ಮದುವೆನ ಅದ್ದೂರಿ ಮಾಡ್ಕೊಡ್ತೀನಿ ತಾಯಿ. ಸರಿ ಸರಿ, ನನಗೂ ಗೊತ್ತು 10 ಎಕರೆನೂ ಮಕ್ಳಿಗೆ ಇರ್ಲಿ ಅಂತ ಅನ್ಕೊಂಡೆ. ನನಗನ್ಸಿದ್ ನಾನು ಹೇಳ್ದೆ ಅಷ್ಟೇ. ನಿಮ್ಗೇನ್ ಇಷ್ಟನೋ ಅದನ್ನೇ ಮಾಡಿ. ಪಾಂಡಪ್ಪ ನೀನ್ ನಡಿ, ನಾನು ಮೇಡಮ್ ಹತ್ರ ಮಾತಾಡ್ತೀನಿ. ಆಯ್ತಾಯ್ತು. ಸರಿ ಸರಿ. ನಿಮ್ ಬಮ್ಮಿ. ಅಯ್ಯಮ್ಮ ಎಷ್ಟು ಒಳ್ಳೆ ಈ ಸಂಬಂಧ ಸಿಕ್ಕಿರೋ ತಮ್ಮ ಪುಣ್ಯ. ಗೋವಿಂದ್ ಅವ್ರೆ, ನಮ್ಮ ಯಜಮಾನ್ರು ಎಲ್ಲಾದ್ರೂ ಕಾಣಿಸಿದ್ರ? ನೋಡ್ಲಿಲ್ಲ ಮೇಡಮ್, ಇಲ್ಲೇ ಎಲ್ಲ ಇರ್ಬೇಕು, ನೋಡ್ಕೊಂಬತ್ತೀರಿ. ಅಪ್ಪ ಈ ಪಿಕಲ್ ನೆಂಚ್ಕೊಂಡು ಗುಂಡು ಹಾಕೋ ಪರಿಸ್ಥಿತಿ ಬಂದ್ಬಿಡ್ತು. ಏ ಮಸಾಲೆ ಸೈಡ್ಸ್ ತಗೋಬಲ್ಲ. ಅದೇ ಕುರಿ ಪಿಕ ಫ್ರೈ ಮಾಡಿ ಕೊಡ್ಬೇಕಾಯ್ತದ ಅಷ್ಟೇ. ಸ್ವಲ್ಪ ಬಿಸಿ ಬಿಸಿ ಇರ್ಲಿ. ಸಾರ್ ನೀವು ನಮ್ಗೆ ಎಷ್ಟು ಮರ್ರಿ ಹೊಡಿಯೋದೆ ನಾನು. ಒನ್ನಣ ನಿನಗೆ ಕಿವಿ ತಂದು ಕೊಡ್ತೀನಿ, ಚೆನ್ನಾಗಿ ಸುಟ್ಬಿಟ್ಟು ಸಾರು ಕೊಡು. ಸಾ ಈ ಅಮೃತದ ಮೇಲೆ ಆಣೆ ನಿಮ್ ಕಿವಿ ತಿನ್ಸೇ ಕಳಿಸ್ತೀನಿ. ಸಿಟಿಲ್ ಪಾರ್ಟಿ ಮಾಡೋದಲ್ಲ, ಇಲ್ಲಿ ಮಾಡಿ ನೋಡಿ, ಎಂಜಾಯ್ ಮಾಡಿ. ಸಾರ್ ಸಂದಾಗೈತೆ ಅಂತ ಹೊಸಿ ನೋಡ್ತೀನಿ ತಡಿಯಕ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ ಅಂತ. ಹೊಟ್ಟೆ ಬೇರೆ ಹಸಿದಾದೆ, ಆ ಕಡೆ ವಾಸನೆ ಬೇರೆ ಗಂಗುಡ್ತಾದೆ. ತಾಡಕಳಕ್ಕೆ ಆಯ್ತಾ ಇಲ್ಲಕ್ಕಲ್ಲ, ಮೊರೆ ಬಿಡು ಕೇಳಿ ಬಿಡಮ್ಮ. ನಂಗೂ ಹಂಗೆ ಅನ್ನಿಸ್ತಾದಕ್ಕಲ್ಲ, ಕೇಳ್ಬಿಡುಮ್ಮ. ಬಟ್ಟೆ ತವ ಬಂದಿರೋದು ಪಾಂಡು ಫಂಕ್ಷನ್ಗೆ. ಉಂಡ್ರೆ ಪಾಂಡುದೇ ಉಂಡನ, ಇಲ್ಲ ತೆಪ್ಪಗಿದ್ದು ಬಿಡಣ. ಇಲ್ಲಿ ಬಂದು ಅಲ್ಲಿ ಉಣ್ತೀರಾ? ಅದು ಮೊಟ್ಟೆ ಕೋಳಿನ ಮೊದಲೇ ಹಲ್ಲು ಅಲ್ಲಾಡ್ತವೆ. ಫಾರಂ ಕೋಳಿ ತಿಂದು ಉದುರ್ಸ್ಕೊಳ್ಳೋ ಬದಲು ಮರಿ ತಿಂದು ಉದುರ್ಸ್ಕೊಳ್ಳುಮ. ಚೆನ್ನಯ್ಯ, ನೀನ್ ಇಲ್ಲಿ ಕುಂತಿದ್ಯಾ? ನಮ್ಮೂರ್ ಹಿರಿಕನಯ್ಯ ನೀನು. ಎಷ್ಟು ಕಾರ್ಯ ಕಟ್ಲೆ ಮಾಡಿಲ್ಲ. ಆ ಟಗರ್ ಯಾನಕ್ ತಲೆ ಒದರ್ತಾ ಇಲ್ಲ ಅಂತ ಐಡಿರಿಯಾ ಮಾಡೋದ್ ಬಿಟ್ಬಿಟ್ಟು ನೀನ್ ನೋಡಿದ್ರೆ ಇಲ್ಲಿ ಕೋಳಿದ್ ಮೋಸ್ತ ಕುಂತಿದ್ಯಲ್ಲಯ್ಯ. ದಿಟ ಕಣಯ್ಯ ನೀನ್ ಹೇಳ್ತಾ ಇರೋದು. ಇದಕ್ಕೆ ಏನಾನ ಒಂದು ಐಡಿಯಾ ಮಾಡುಮ. ಏನ್ ಮಾಡ್ತಾನೆ ಚೆನ್ನಯ್ಯ? ಇದು ಹೊಡಿ. ಏಯ್ ತದ ಬೆಳಿತಾ ಬಡಿ. ಬಂತು ಕಲ್ಲ ಐಡೇರಿಯಾ. ಏನಪ್ಪ ಏನ್ ತೀರ್ಮಾನ ಮಾಡ್ದೆ ಪಾಂಡು? ಏನ್ ಮಾಡೋದು? ಇಶ್ಯಾ ಬ್ಯಾರನೇ ಐತ್ಕಂಡ್ಲ ಏನೋ? ಏ ತಮ್ಮಡಪ್ಪ, ಎಷ್ಟು ವರ್ಷದಿಂದ ಅಮ್ಮನವ್ರ ಪೂಜೆ ಮಾಡ್ತಿದೀಯಾ? ನಿನಗೂ ಗೊತ್ತಾಗ್ನಿಲ್ವೇ? ನಿನ್ ದಮ್ಮ ಅಂತೀನಿ ಕಣೋ, ನನ್ಗೇನು ಗೊತ್ತಾಗ್ನಿಲ್ಲ. ಏ ಬೆಟ್ಟಿ, ನಿಂಗೂ ಗೊತ್ತಾಗೋದು ಬೇಡ್ವೇ? ಎಷ್ಟು ಕಾರ್ಯಕರ್ತೆ ಮಾಡಿದೀಯಾ? ಏ ಚೆನ್ನಯ್ಯ, ಅದೇನು ಅಂತ ಹೊಸಿ ಬಿಡ್ಸಾಡ್ಲ. ಓ ಹೇಳಕ್ ಬಂದ್ಬಿಟ್ಲು ಇವಳು. ಏನ್ ಪಾಂಡು? ಏ ಅದೇನ್ ಬೊಗಳ್ ಸಾಯಿ ಹೇಳಿದ್ ಹೇಳ್ತಾ ಇದೆಯಲ್ಲ. ಏಯ್ ಅಮ್ಮನಿಗೆ ಕೆಂಪಣ್ಣ ಆಗೋಲ್ದು ಅಂತ ಗೊತ್ತಿಲ್ವೇ? ಅಲ್ಲಿ ನೋಡೋ ನೀನ್ ಹೆಂಡ್ತಿನ ಕೆಂಪ್ ಸೀರೆ ಉಟ್ಕೊಂಡು ದೇವ್ರ ಮುಂದೆನೆ ಓಡಾಡ್ತಾವಳೆ. ಇನ್ನು ಎಲ್ಲಪ್ಪ ಒಪ್ಪಿಗೆ ಕೊಟ್ಟಾಳು? ಎಷ್ಟು ಹರಕೆ ತೀರ್ಸಿದೆ ನಾನು. ಯಾವತ್ತನ ಕೆಂಪ್ ಸೀರೆ ಉಟ್ಕೊಂಡು ಗುಡಿ ಮುಂದೆ ಬಂದೀವಿ, ಅದಕ್ಕೆ ಅಷ್ಟೆಲ್ಲ ಆಗ್ತಾ ಇರೋದು. ತಗದ ಹೊಸ ಖ್ಯಾತನೆ ಅವ. ನಾನು ಹೇಳಿದ್ದು ತೆಪ್ಪ ಪಾಂಡು. ನೀ ಹೇಳಿದ್ ತಪ್ಪಲ್ಲ. ಬರಲ್ಲ ಅಂದ ಬಲವಂತ ತಾಗಟ್ರಲ್ಲಿ ತುಂಬ್ಕೊಂಡ್ ಕರ್ಕೊಂಬಂದಲ್ಲ, ಅದು ನನ್ನ ತಪ್ಪು. ನೀನ್ ಹಿಂಗೆ ನಾನು ಹೊಟ್ಟೆ ಒರೆಸ್ತಾ ಇರೋ ದಿಂಡಿಗಳು ತಗೊಬಂದು ನಿನ್ ತಲೆ ಮೇಲೆ ತಾಕ ಸಾಯಿಸ್ಬಿಡ್ತೀನಿ. ಬಾಡೆ ಎಲೆ ಕೊಡು. ಉಪ್ಪು ಸರಿಯಾಗಿಲ್ಲ, ಉಪ್ಪು ಸರಿಯಾಗಿ ಊಟ ಕರೀಲ. ಸೂಪರ್ ಆಗಿ ಆಗೈತಲ್ವಾ? ಅಣ್ಣ ಅಡ್ಗೆ ರೆಡಿ ಇದೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿ. ಊಟ ಮರಿ ಬಾಡ ಅಂತ ಗಿಟ್ಟಿಲ್ಲ, ಕೋಳಿದಾರ ಉಣ್ಕೊಂಡು ಹೋಗಮ್ಮ. ಪಾಂಡಪ್ಪ, ಇದ್ಯಾವುದೋ ಪಾಪದ ಮರಿಕಲ್ಲ, ಅದಕ್ಕೆ ಏನೋ ತಾಯಿ ಒಪ್ಕೋತಾ ಇಲ್ಲ. ಇದಂತೂ ಆಗ ಕೆಲಸ ಅಲ್ಲ, ನನ್ ಕೆಲ ಆಗಕ್ಕಿಲ್ಲ. ನಾನು ಹೊಂಟೈತೀನಿ. ಆಗಕ್ಕಿಲ್ಲಪ್ಪ, ಆಗಕ್ಕಿಲ್ಲ. ಅರ್ಕೆ ತೀರಿಸ್ತಿಲ್ಲ ಅಂದ್ರೆ ಮದ್ವೆ ಆಗ್ತಿರೋ ಹುಡುಗಿಗೆ ಏನೋ ದೋಷ ಅಂದ್ಬಿಟ್ಟು ತಲೆಗೆ ಒಂದೊಂದು ಮಾತಾಡಿ ನನ್ ಮಗಿನ ಜೀವನ ಹಾಳಾಗೋದಿದೆ.
ಅಲ್ಲಿ ನೋಡು ಪಾಂಡಪ್ಪ, ಬಡವರಾದ್ರು ಅವ್ರ ಸಿರುವಂತಿಕೆನ ಇರೋದ್ರಲ್ಲಿ ಪೂಜೆ ಮಾಡಿ ಖುಷಿ ಆಗ್ತಾವು ಅವರೇ. ಉಣ್ಣಕ್ಕೋದವ್ರಿಗೂ ಖುಷಿ ಹಂಚ್ತಾವ್ರೆ. ಹರಕೆ ತೀರ್ಸೋದ್ರಾಗೂ ಖುಷಿ ಇರಬೇಕು ಪಾಂಡು. ಆ ಖುಷಿ ಇಲ್ಲಿ ಯಾರಲ್ಲೂ ಉಳಿದಿಲ್ಲ. ಹರಕೆ ತೀರ್ಸೋದು ಅಂದ್ರೆ ಹಠ ಅಲ್ಲ, ನಂಬಿಕೆ. ದಿಟ ನೀನು ಇವತ್ತಿನ ಖುಷಿ ನೋಡ್ತಾ ಇದ್ದೀಯ. ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಖುಷಿಗಾಗಿ ಬದುಕ್ತಾ ಇದ್ದೀನಿ. ಈಗ ನೀನೇ ಹೇಳು, ನಮ್ಮ ಕಣ್ಮುಂದೆ ಯಾರ್ಯಾರೋ ಏನೇನೋ ಆದ್ರು ನೀವು ಏನಾದ ಆ ನಮ್ಮ ಹುಟ್ಟು ಇಲ್ಲೆಯ, ನಮ್ಮ ಸಾವು ಇಲ್ಲೆಯ. ಈ ಪರಿಸರಕ್ಕೆ ನೇತಾಕೊಂಡು ಇಲ್ಲೇ ಅಲ್ಲ, ನಮ್ಮ ಮಕ್ಕಳು ಬದುಕು ಹೆಂಗಾಗಬಾರ್ದು. ದೇಶ ಸುತ್ತ ನೋಡು, ಕೋಸ ಓದ್ ನೋಡು ಅಂತಾರೆ. ನಾವು ಅದನ್ನ ಮಾಡ್ಲೇ ಇಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ದೇಶ ಸುತ್ತಲಿ, ಕೋಸ ಓದ್ಲಿ, ದೊಡ್ಡ ಸ್ಕೂಲ್ಗೆ ಹೋಗ್ಲಿ, ದೊಡ್ಡ ಮನಸ್ಸರಾಗ್ಲಿ, ರೈತರು ಮಕ್ಕಳು ಸಿಟಿಲೇ ಬದುಕ್ಲಿ. ಮಕ್ಕಳು ಎಷ್ಟೇ ದೂರ ಇರ್ಲಿ, ಚೆನ್ನಾಗಿ ಬದುಕಿ ಬಾಳ್ಬಿಟ್ರೆ ಎತ್ತೋರ್ಗೆ ಖುಷಿ ಅಲ್ದ, ಸಂತೋಷ ಅಲ್ದ. ಇನ್ನೊಂದು 15 ವರ್ಷ ಹಳ್ಳಿಗಳಿರಕ್ಕಿಲ್ಲ. ಮಣ್ಣು ಮರ ಆಯ್ತು, ಕಲ್ಲು ಮರ ಆಯ್ತು. ಈ ಮರಗಿಡ ಯಾವತ್ತೋ ಮರ ಆಯ್ತು. ಯಾಕೆ ಹೇಳಿ? ಸಿಟಿಗೋಸ್ಕರ ರೈತ 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 ಅಂತಾರೆ. ನಮಗೂ ನಿಮ್ಗೂ ಏನ್ ಸುಖ ಇದ್ದದು? ಏನ್ ಮಾಡವ್ರೆ? ಏನ್ ಉಳಿಸವ್ರು ನಮ್ಗೆ? ಉಳಿಸಿರೋದೊಂದೇ ರಾಗ 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 ವಾಸಿ ಮಾಡ್ಕೊಳಕ್ಕೆ ಸಿಟಿಗೆ ಹೋಗ್ಬೇಕು. ಹಂಗಾರೆ ನಾವು ನೀವು ಹಳ್ಳಿಲಿ ಯಾಕಿದಮು ಹಳ್ಳಿಗಳೇರಕ್ಕಿಲ್ಲ, ನಾವ್ ಯಾಕಿದಮು? ಇಲ್ಲ ಹೋಗ್ಲಿ, ನಮ್ಮ ಮಕ್ಕಳು ಮರಿಯಲ್ಲ ಸಿಟಿಗೆ. ನನ್ನ ಆಸೆ ನೆರವೇರ್ಬೇಕಾದ್ರೆ ನನ್ನ ಅರ್ಕೆ ತೀರಿಸ್ಲೇಬೇಕು. ಈ ಅರ್ಕೆ ತೀರ್ಲಿಲ್ಲ ಅಂತಂದ್ರೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೇದಂಗ ಆಗ್ಬಿಡ್ತದೆ. ಹಳ್ಳಿಗಳು ನಾಶನಾಗ ಹೊಂಟೋದು. ಎಲ್ರು ಸಿಟಿಗೆ ಹೋಗುಮು. ಪಾಂಡಪ್ಪ, ನೀನಿಷ್ಟು ಮುಂದಲ್ಲೋಚನೆ ಮಾಡಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಳ್ಳೇದು. ದಿಟ ಹೇಳು, ಏನಂತ ಹರಕೆ ಕಟ್ಕೊಂಡಿದ್ದೆ? ಮಗಳು ಮದುವೆ ಮಾಡೋಣ ಅಂತ ಸುಮಾರು ಕಡೆ ಹುಡುಕಾಡಿ ತಡ್ಕಾಡ್ದೆ, ಎಲ್ಲೂ ಸೆಟ್ ಆಗ್ಲಿಲ್ಲ. ಆಮೇಲೆ ಈ ತಾಯಿ ಹತ್ರ ಬಂದು ಹರಕೆ ಕಟ್ಕೊಂಡೆ. ತಾಯಿ, ನಾನು ಅಂದ್ಕೊಂಡಂಗೆ ನನಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಕುಟುಂಬ ಸಮೇತವಾಗಿ ಬಂದು ನಿನಗೆ ಮರಿ ಕೊಟ್ಟು ಕಾರ್ಯ ಮಾಡಿ ಆಮೇಲೆ ಮಗಳು ಮದುವೆ ಮಾಡ್ತೀನಿ ಅಂತ. ನೀವು 3 ಜನ ಬಂದ್ರೆ ಕುಟುಂಬ ಆದತ್ತಪ್ಪ. ಎತ್ತೋರು, ಒಡುಟ್ಟದವರು, ಅವ್ರ ಮಕ್ಳು ಮರಿ, ಅಣ್ಣ ತಮ್ಮ ಎಲ್ಲ ಬಂದ್ರೇ ಕುಟುಂಬ. ಅದ್ಬಿಟ್ಟು ನೀವು 3 ಜನ ಮಾತ್ರ ಬಂದ್ರೆ ಕುಟುಂಬ ಆದತ್ಲ. ತಂದೆ ಸತ್ಮ್ಯಾಕೆ ಹಿರಿಯಣ್ಣನೇ ತಂದೆ ಸಮಾನ. ಅವ್ರ ಕುಟುಂಬ ಎಲ್ಲಿ ಬಂದಿದ್ದದ್ಲ? ತಮ್ಮಡಪ್ಪ, ನಿನಗೆ ಗೊತ್ತಿದ್ದದು. ಈ ಜಮೀನ್ ವ್ಯವಹಾರಕ್ಕೆ ನನಗೂ ನಮ್ಮ ಅಣ್ಣಗೂ ವ್ಯಾಜ್ಯ ಆಗ್ಬಿಟ್ಟು ನಮ್ಮ ಅತ್ತಿಗೆ ಧೂಳೆತ್ತಿ ತೂರ್ಬಿಟ್ಟು ಬೇಲ್ ಸಾಲ ಹಾಕ್ಬಿಟ್ಲು. ಅವಾಗಿನ ನಾವು ರಟ್ಟಿಗೆ ಹೋಗಲ್ಲ, ಅವರು ನಮ್ಮ ಮಟ್ಟಿಗೆ ಬರಲ್ರು. ಲೋ ಪಾಂಡಪ್ಪ, ಜಗಳ ಜೂಟಿಗೆಲ್ಲ ಸಂಬಂಧ ಕಡ್ಕೊಳಕ್ಕಾಗತ್ತ? ಅವ್ರನ್ನೂ ಬರೇಳು. ಅವ್ರು ಬಂದ್ಮೇಲಾರ ಎಲ್ಲ ಸರಿ ಆಯ್ತದೆ ಅಂತ ನಂಗೆ ಅನ್ನಿಸ್ತಾನೆ. ನೋಡು, ನಿನ್ನ ಮಗಳು ಮದುವೆ ಆಗೋದು ಮುಖ್ಯ ಅಲ್ವೇ? ಯೋಚನೆ ಮಾಡು. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಮಗಳು ಮದ್ವೆಗಿಂತಾನೆ? ಏನೋತ್ನೆ ಮಾಡ್ತಾ ಇದೆ ಮಾವ? ಕಾರ್ಯವಸಿ ಕತ್ತೆ ಕಾಲಿಡಿ ಅಂತ ನೀನೇ ಹೇಳ್ತಿರ್ಲಿಲ್ವಾ? ಅಲ್ಲ, ಮಗಳ ಮದುವೆ ಆಯ್ತದೆ ಏನು ಮಗ ದೊಡ್ಡ ಮಾವ ಅಂತವ ಕಾಲಿಡ್ಕೊಳ್ಳೋದ್ರಲ್ಲಿ ತಪ್ಪೇನೆ ಹೇಳು? ನೀವು ಒಂದು ಫೋನ್ ಹಾಕು ಸಾಕು, ಅವನು ಎದ್ನೇ ಬಿದ್ನು ಅಂತ ಓಡ್ ಬರ್ತಾನೆ. ತಾಳ ನೀನೇ ಮಾಡ್ಲಾ ಮಾವ? ನಾನ್ ಮಾಡಿದ್ರೆ ನಿನ್ ಮದ್ವೆ ಏನಿಲ್ಲ ಬರೋಕೆ ಅಂತಾನೆ. ಅತ್ಲಾಗ ನೀವೇ ಮಾಡ್ರಿ, ಬಾಬಾಯಿ ಬರ್ತಾರೆ. ಮಾಡು ಮಾಡ್ರಿ.
ನೀನು ಜೊತೆ ಬರಲ್ಲ ಮಾಡವ ಓ ಮಾಡ್ತೀನಿ ಬಾ ಅಲ್ಲ ಜೊತೆಗೆ ಮಾಡುವಪ್ಪ ಹಲೋ ಯಾರ್ಲಾ ಲೇ ಅಣ್ಣ ನಾನು ಪಾಂಡು ಏನ್ ದೊರೆ ಫೋನ್ ಹಾಕಿದ್ದು ಅದು ಈ ಪೂಜೆ ಇತ್ತಲ್ಲ ಬಾ ಅಲ್ಲೆಲ್ಲೆಲ್ಲೆ ಈಗ ನೆನಪಾದು ಒಬ್ಬ ಅಣ್ಣವನಂತ ಟ್ರ್ಯಾಕ್ಟರ್ ತುಂಬಾ ದಂಡು ದಳಿ ಕರ್ಕೋದೆ ಹೋಗ್ತಾರೇನೆ ಆಗೆಲ್ಲೋಗಿತ್ತು ಏನ ತೆಪ್ಪಾಗೋಯ್ತು ಹೊಟ್ಟೆಗೆ ಹಾಕೋದು ಬಾ ಇವನಿಗೆ ತೀಟೆ ಅಂತ ಕರೆದೇಟ್ಗೆ ಹೊಂಟೋಯ್ತಾರೆ ಯಾರು ನಿಮ್ಮ ಅಣ್ಣ ಎಲ್ಲ ಅಂತ ಉಗ್ತಿರ್ತಾರೆ ಅದಕ್ಕೆ ಫೋನ್ ಹಾಕಿದ್ಯಾಕನ ಗದ್ದೆ ತವ ಕಳೆ ಕೀಳೋ ಆಳ್ ಬಂದವ್ರೆ ಬರಕ್ಕಾಗಲ್ಲ ಕನೋಲ ಓಹೋ ಊರ್ ಜನ ಎಲ್ಲ ಇಲ್ಲೇ ಐತೆ ಕಳೆ ಕೀಳಕ್ಕೆ ಆಳುಗಳನ್ನ ಇರೋ ಪುಡ್ಸಿದಾನ ಅದು ಪೂಜೆ ಇತ್ತಲ್ಲ ಮಗಿಗೆ ನೀ ಬರ್ಲಿಲ್ಲ ಅಂದ್ರೆ ಅರ್ಕೆ ನಿಂತೋಯ್ತದೆ ನಂಗೋಸ್ಕರ ಬೇಡಪ್ಪ ಮಗಿಗೋಸ್ಕರ ಆದ್ರೂ ಬಾಲೆಣ್ಣ ಆ ಮಗಿಗೆ ಒಳ್ಳೇದಾಗ್ಲಿ ಅಂತ ಸೇವೆ ಮಾಡ್ತಿದ್ದಿ ಮಾಡು ನನ್ನ ಆಶೀರ್ವಾದ ಎಲ್ಲಿದೆ ಅಮಾತ್ನ ಇಲ್ಲಿ ಬಂದೇಳು ಸರಿ ಬರ್ತೀನಿ ಸಿಕ್ತೋಲ ತೀರ್ಮಾನ ಮಾಡ್ತೀಯಾ ನಿನಗಿಂತ ಹೆಚ್ಚಾದ್ಲೆ ಅಣ್ಣ ನೀ ಬಾಲೆ ಅಣ್ಣ ಉಂಡ್ಕೊಂಡು ಮಾತಾಡವ ಇಲ್ಲಿ ಸರಿ ಇಲ್ಲೇ ನಿಮ್ಮ ಅತ್ತಿಗೆ ಅವಳೆ ಅವಳಿಗೂ ಒಂದು ಮಾತು ಹೇಳು ಅವಳು ತಾಯಿ ಸಮಾನ ನೀವು ಅಣ್ಣ ಬನ್ನಿ ಅದೇಂಗಾಯ್ತದೆ ನಿಮ್ಮ ಅಣ್ಣನ ಮಾತು ನಂಬ್ಕೊ ನಾವಿನ್ನು ಏರಿ ಕೆಳಗೆ ಇದೀವಿ ಅಟ್ಟಿಗೋಗಿ ನೀರ್ ಹಿಂಕೊಂಡು ಬರೋದಕ್ಕೆ ಒಂದ್ ಮುಳುಗೋಯ್ತದೆ ಆಗಕ್ಕಿಲ್ಲ ಕಂದ್ಬಿಡು ನೀವು ಅಲ್ಲೇ ರೀ ಗಾಡಿ ಕಳಿಸ್ಕೊಡ್ತೀನಿ ಇಲ್ಲೇ ಬಂದು ನೀರೇ ಕೊಂಡು ಪೂಜೆ ಮಾಡಿರಂತೆ ಹೊಸ ಬಟ್ಟೆ ತರಿಸ್ತೀನಿ ಒಂದು ಒಳ್ಳೆ ಬಟ್ಟೆನೆ ತರ್ಸು ಅಣ್ಣ ಹಬ್ಬ ಸಮಾನ ಅಲ್ವೇ ಇಟ್ಕೊಳ್ಳಿ ಆಯ್ತು ಬನ್ನಿ ಆಯ್ತು ಕಂಡ್ ನೋಡ್ತೀವಿ ಬಿಡು ಕೈ ಕೊಡುಮ ಇಡ್ತೀನಿ ನೋಡ್ದ ಚೆನ್ನಯ್ಯ ಪಾಂಡಪ್ಪನವೇ ಕೆಂಪು ಚಡ್ಡಿ ಹಾಕೋನೆ ಅದು ಹಸಿರಾಗ್ಬೇಕು ಮಂಟ ಜಾರ್ಗಿರಿ ಇದು ಏನ್ರಿ ಇದು ಕರ್ಮ ಇನ್ನೇನೇನ್ ಬಾಕಿ ಇದೆ ನೋಡಕ್ಕೆ ನೋಡ್ಕ ಕಾಲಿಡು ಬಂಡಕಲ್ಲು ಚೂಪಾಗವೆ ಚುಚ್ಕಿಚ್ಬಿಟ್ಟವು ಇನ್ನೊಬ್ಬಂದ್ ಕಮ್ಮಿ ಇತ್ತು ಬೆಳಗ್ಗೆಯಿಂದ ಟಗರ್ದಾಯ್ತು ಈಗ ಇವಂದು ಹಿಂಗೆ ಎಲ್ಲಾರ್ದು ನೋಡ್ತಾ ಇದ್ರೆ ನಮ್ ಕಣ್ಣು ಹಿಂಗೋಗದಯ್ಯ ಇನ್ನೇನ್ ಬಂದ್ಬಿಟ್ಟು ಹೊಸಿ ಮೆತ್ಗೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಆಲ್ ದಿ ಬೆಸ್ಟ್ 90 ಡೇಸ್ ಪಕ್ಕ 90 ನಿನ್ ಮಕ್ಕೆ ಗಬ್ಬನ ಆರ್ತಿರಲ್ಲಿ ಆಮೇಲೆ ಬೀಗ್ತಿ ಕಡೆ ಹೋದೆಯ ಅಮ್ಮ ಯಾರ ಕೈಗೂ ಸಿಗದಂಗೆ ದೇಶಾಂತರ ಹೋದಳು ಆಲ್ರೆಡಿ ಕಾರ್ಡ್ ಹೊಡೆದು ಬಂದೆ ಇದು ಭೂಮಿ ಎಲ್ಲ ಕಳ್ಕೊಬಿಟ್ಟಿರಲ್ಲ ಅದಕ್ಕೆ ಖುಷಿ ಬೇಡ ಅಂತ ಟೊಮೆಟೊ ಬೀಜ ಹಾಕೊಬಿಟ್ಟವ್ರಿ ಯಾಕೆ ಓಕೆ ಗೊಬ್ಬರ ಹಾಕೊಬತ್ತೀನಿ ಏನ್ ಕೊಡ್ದವನಪ್ಪ ಲೇ ಚಕ್ಕ ಏ ಎಲ್ಲಿದ್ಯೋ ದೊಡ್ಡ ಮಾವ ಬಂದನಂದಯ್ಯ ನಿಮ್ ದೊಡ್ಡ ಮಾವ ಬತ್ತ ಕಣ ಈ ಕೆಲಸ ಮಾಡ್ಬೇಕು ಏರಿ ಕೆಳಗೆ ಒಂದ್ ಗಾಡಿ ಕಳ್ಸಪ್ಪ ಆಯ್ತಾ ಆಮೇಲೆ ಆ ಬಾಡಿಗೆ ಒಂದು ಫೋನ್ ಮಾಡೋ ಅವನು ಬರ್ಲಿ ಸರಿ ಈ ನಡಿಪರಿ ಬರ್ತೀನಿ ಈಗ ಬರೋರ್ಗೆ ಆಮೇಲೆ ಶಾಂತಂಗೆ ಮಗಿಗೆ ಸರಿ ಹೊಸ ಬಟ್ಟೆ ತಗೊಂಬರಪ್ಪ ಹಸಿರು ಸೀರೆ ಬೀಕಿದ ಬಟ್ಟೆ ಎಲ್ಲ ಹಾಳಾಗೈತೆ ಆಯಮ್ಮಂಗೊಂದು ಹೊಸ ಸೀರೆ ತಗೊಂಬ ಅದು ಹಸಿರು ಸೀರೆ ಜೊತೆ ನಿಂಗೊಂದು ಚಡ್ಡಿ ಅದು ಹಸ್ರೇ ತಗೊಳ್ಳೋ ಹೇಳ್ತೀನಿ ತಗೊಳ್ಳೋ ಯಾರ್ಯಾರಿಗೆ ಬೇಕೋ ಎಲ್ರ ಎದೆ ಮೇಲೆ ಹಸಿರು ತಂದು ಹಾಕೋ ಇದು ನನಗೆ ಬೇಕಾಗಿತ್ತು ಆಯ್ತಾ ನೀನ್ ನಡಿಯೋ ಆ ಒಂದಂಗೆ ಹೇಳೋ ಉಣ್ಣೋರೆಲ್ಲ ಉಣ್ಲಿ ಬಾತ್ ಮಾಡಕ್ ಹೇಳೋ ಅದು ಹಸಿರೇ ಬಾತು ಉಣ್ಣಕ್ಕೆ ಅಯ್ಯೋ ಹಸುರು ಅಂತ ಹೋಗಾಯ್ ಒನ್ನಣ್ಣ ಓ ಒನ್ನಣ್ಣ ಏನ್ಲಾ ಬಾತಂತೆ ಮಾಡೋ ಬಾತು ಏನ್ ಮಾಡ್ಬೇಕು ಅಂದೆ ಬಾತು ಅಯ್ಯ ಏಯ್ ನಾ ಏನ್ ಬಾಳ್ ಬೇಯ್ಸಕ್ ಬಂದಿದ್ದಾನ ಬಾತ್ ಬೇಯ್ಸಕ್ ಬಂದಿದ್ದಾನ ಅಲ್ಲ ಕಣಯ್ಯ ಒಬ್ಬ ಬರ್ತಾನೆ ಬಾಳ್ ಬೇಯ್ತಾ ಅಂತಾನೆ ಇನ್ನೊಬ್ಬ ಬರ್ತಾನೆ ಕಾಫಿ ಮಾಡ್ಕೊಡು ಅಂತಾನೆ ಇನ್ನೊಬ್ಬ ಬಂದು ಸೌತೆಕಾಯಿ ಹೊಡೆದು ಉಪ್ಪು ಖಾರ ಹಾಕು ಅಂತಾನೆ ಏನ್ಲಾ ಮಾಡಾನೆ ನಾನು ಒನ್ನಣ್ಣ ಹಿಂಗಾಡಿಯ ನೀನು ಇನ್ನೆಂಗಾಡ ಅಲ್ಲಕ್ಕಪ್ಪ ಸಮಾಧಾನ ಮಾಡ್ಕಯ್ಯ ಲೋ ಶಿಷ್ಯ ಕೊಡ ಒಂದು ತಕ ನಿಂದು ಬೇಡ ಕಣ ಹೋಗು ಶಿಷ್ಯ ಬೇಡ ಕಣಯ್ಯ ಕೊಡ ಇನ್ನೊಂದು ತಕ ಇನ್ನೊಂದು ಹಿಡ್ಕಬೇಕಪ್ಪ ನೀನಲ್ಲಿ ಹಿಡ್ಕ ನೀನು ಅಲ್ಲಕಲ್ಲ ಬಾತ್ ಬೇಯಿಸ್ಬೇಕಂತ ಎದ್ದೇಳು ಬಾತ್ ಬೇಯಿಸವ ಏ ಚಿಕ್ಕ ಒಂದ್ ಕೆಲ್ಸ ಮಾಡ್ಲಾ ಮಸಾಲೆ ಯಾವ ಹುರ್ದ್ ಮಡಗಿವ್ನಿ ಅದ್ ತಕ ಹೋಗ್ಬಿಟ್ಟು ಚೆನ್ನಾಗಿ ರುಬ್ಬಿಸ್ಕೊಬ ನೀರ್ ಜಾಸ್ತಿ ಹಾಕ್ಬಾರ್ದು ಆಯ್ತು ನುಣ್ಣು ರುಬ್ಬಿಸ್ಕೊ ಬರ್ಬೇಕು ಅಯ್ಯೋ ಆಯ್ತು ಬಿಡಪ್ನೆ ಮಾಡವ ಗೊತ್ತಿನಲ್ಲಿ ಇಟ್ಟಿರು ನಮ್ಮ ಅಣ್ಣ ಒಪ್ಕೊಂಡಪ್ಪ ನೋಡ್ದ ಪಾಂಡಪ್ಪ
ನಿನ್ನ ಮಕ್ಕಳು ಅದೆಂಥ ಸಂತೋಷದ ಕಳೆದೆ ನೋಡು. ನಿನ್ನ ಮಾತು ದಿಟ ತಮ್ಮಡಪ್ಪ. ಈ ಜಗಳ ಜೂಟಿಯಿಂದ ನೆಮ್ಮದಿ ಇಲ್ಲ ಅಲ್ವೇ? ಒಂದಿಗೆ ಬಾಳಿದ್ರೆ ಸುಖ ನಮ್ಮ ಮಾತು ದಿಟ ಅಲ್ವೇ? ದಿಟ ನಿಮ್ಮ ಮಾತು. ಅತ್ತೆ ಅತ್ತೆ ಹೊಸಿ ಬಾಯಿಲಿ ಏನ್ಲ? ಏನಿಲ್ಲ, ಟೌನ್ಗೆ ಹೋಗ್ಬಿಟ್ಟು ಬಟ್ಟೆ ತಗೊಬ ಅಂತ ಮಾವ. ಹೋಗು, ನನ್ಗೆ ಕೇಳಿಯೇ. ಅದು ಅದು ಏನದು? ಅದು ದೊಡ್ಡ ಮಾವನ್ಗೆ ನಾನು ತಗತೀನಿ. ದೊಡ್ಡ ತೆಗುವೆ ನಿಂಗುವೆ. ನಾ ಬರ್ಲೆ? ಬೇಡ, ನೀ ಬರೋದೇನು ಬೇಡ. ನೀ ಏನು ಅನ್ಕೊಳ್ಳಿಲ್ಲ ಅಂದ್ರೆ ಜ್ಯೋತಿ ಕಳ್ಸಿದ್ರೆ ಟೌನ್ಗೆ ಹೋಗಿ ನಡಿಯೋ. ನಡಿಲ? ಎಂತ ಮಳ್ಗಾರ. ಈಟೊತ್ತರು ಯೋಚನೆ ಮಾಡ್ದಪ್ಪ, ಬಟ್ಟೆ ತರೋ ನೆಪದಲ್ಲಿ ಅವಳನ್ನು ಹೊಡ್ಕೊಂಡು ಹೋಗ್ಬಿಡೋಣ ಅಂತ. ನೀನ್ ಕಿಂಚಿತ್ತಾದ್ರೂ ಮಾನ ಮರ್ವಾದೆ ಇದ್ದಾತ್ಲ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ ನಮ್ಮ ಸಂಸಾರವ? ಅಯ್ಯೋ, ಗಂಡಿನ ಕಡೆಯವ್ರು ನೋಡಿದ್ರೆ ನೀವು ಜಮೀನ್ ಮಾರೋದೇ ಬೇಡ, ನಾವೇ ಖರ್ಚಿಗೆ ದುಡ್ಡು ಕೊಡ್ತೀವಿ, ನಾವೇ ಮದುವೆ ಮಾಡ್ಕೊಳ್ತೀವಿ ಅಂತ ಎಷ್ಟು ದೊಡ್ಡ ಮನಸ್ಸಿಂದ ಹೇಳ್ತಾವ್ರೆ. ಇಂಥ ಸಂಬಂಧ ಸಿಗ್ತದಲ್ಲ? ನೀನು ಕೈ ಮುಗ್ದು ಬೇಡ್ಕೊಳ್ತೀನಿ ಕಣಪ್ಪ, ನನ್ನ ಮಗಳ ಬಾಳ ಹಾಳು ಮಾಡ್ಬೇಡ ನೀನು. ಅತ್ತೆ ನಿಂಗೆ ತಲೆ ಕೆಟ್ಟಿದೀಯಾ? ನಾವು ಓಡೋಗ್ಬೇಕು ಅನ್ಕೊಂಡ್ರೆ ಇಲ್ಲಿ ಗಂಟೆ ಕಾಯ್ತಿದ್ಮ, ಯಾವಾಗಲೂ ಓಡೋಗಿರವು. ನಿನ್ ಕೈ ತೊತ್ತಿನ ಬೆಳೆದಿರವ ನಾನು. ಅನ್ನ ಕಮ್ಮನ ಕನ್ನಾಕಿನ. ಹ್ಞೂ ಕಣಪ್ಪ, ಕಣ್ಣಾರೆ ನೋಡಿದ್ನಲ್ಲ, ತಪ್ಕೊಂಡು ನಿಂತಿರೋದ್ನ. ನೀ ಸುಮ್ನಿರು, ಏನೇನೋ ಮಾತಾಡಬೇಡ. ನಿನ್ನ ಮಾವನು ಒಪ್ಪಿಸ್ಬಿಟ್ಟೆ ಮದುವೆ ಆಗ್ಬೇಕು ಅನ್ಕೊಂಡಿದ್ದೇನೋ ನಿಜ. ನನ್ಗೆ ಆಚಾರ ಹಂಗಾಗ್ಲಿಲ್ಲ ನೋಡುತ್ತೆ. ನಾನು ನಂಬು, ನಾ ವಾಪಸ್ ಕರ್ಕೊಂಡ್ ಬರ್ತೀನಿ. ಎಲ್ಲ ನೀವು ಅನ್ಕೊಂಡಂಗೆ ಆಯ್ತದೆ. ಲೇ, ಎತ್ತವಳು ಬೇರೆಯವಳಲ್ಲ, ಕೈ ತೂತ್ ಕೊಟ್ಟವಳು ಬೇರೆಯವಳಲ್ಲ. ನನ್ನ ಮೇಲೆ ಆಣೆ ಮಾಡಿ ಹೇಳು, ವಾಪಸ್ ಬರ್ತೀನಿ ಅಂತ. ನಿನ್ ಮೇಲೆ ಆಣೆ ಅತ್ತೆ, ನಿಂದು ಮಾವೊಂದು ಮರ್ಯಾದೆ ಆಗೋ ಕೆಲಸ ಯಾವತ್ತೂ ಮಾಡಲ್ಲ ನಾನು. ಆತು ಬಿಡ್ಲ, ನಿನ್ ಪ್ರಮಾಣನು ನೋಡೇ ಬಿಡ್ತೀನಿ. ನೀನ್ ಏನಾರ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನು ನಿಮ್ಮವ ಇದೇ ಒಳಗೆ ಹಾಕೊಂಡು ಪ್ರಾಣ ಬಿಡ್ತೀವಿ. ಹೇಳ ಕೂಡ ಸಿಗಂಗಿಲ್ಲ ನಿಗೆ. ಹುಷಾರು. ಬಿಡ್ತವನು ಬಿಡ್ತು. ಬನ್ನಿ ಇಲ್ಲಿ. ಏನ್ರವ? ಅವ್ರಿಬ್ರು ಎಲ್ಲಿ ಹೋಗ್ತಾ ಇದಾರೆ? ಓ, ಅವ್ರಾ? ನಮ್ ದೊಡ್ಡ ಭಾವನ ಅಕ್ಕ ಬರ್ತಾವ್ರೆ. ಅವ್ರು ಹೊಸ ಬಟ್ಟೆ ತರ ಕೊಯ್ತಾವ್ರೆ. 5 ನಿಮಿಷ ಅಷ್ಟೇ, ಹಿಂಗೋಗಿ ಹಂಗ್ ಬಂದ್ಬಿಡ್ತಾರೆ. ಮಮ್ಮಿ ಸೀರಿಯಸ್ಲಿ ಅವಾಗಿಂದ 5 ನಿಮಿಷ ಆಗೋಯ್ತು, 10 ನಿಮಿಷ ಆಗೋಯ್ತು ಅಂತ ಕಾದು ಕಾದು ಸಾಕಾಗೋಯ್ತು ಮಮ್ಮಿ. ಸೀರಿಯಸ್ಲಿ ಏನ್ ನಡೀತಾ ಇದೆ ಇಲ್ಲಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಮ್ಮಿ. ಇವತ್ತು ನನ್ನ ಆಫೀಸಲ್ಲಿ ಪ್ರಾಜೆಕ್ಟ್ ಸಬ್ಮಿಷನ್ ಇದೆ. ಎಲ್ಲಿ ಮಮ್ಮಿ ಆ ಬ್ರೋಕರು? ಏನಾದ್ರೂ ಪಡ್ಕೋಬೇಕು ಅಂದ್ರೆ ಕೆಲವೊಂದು ತಡ್ಕೋಬೇಕು. ತಗೋ. ಇರಿಟೇಟಿಂಗ್. ಏನ್ ಮೂಡಿ ಮಾಡ್ದೋ ಮಾಮ, ಕೊಂದೇ ಬಿಡ್ತೀನಿ ಅನ್ನಂಗೆ ಆಡ್ತಿದ್ ನಮ್ಮವ್ವ ನಿನ್ ಜೊತೆಲೆ ಕಳಿಸ್ಬಿಟ್ಲು. ನಂಗೆ ಎಷ್ಟು ಖುಷಿ ಆಯ್ತಿದೆ ಅಂದ್ರೆ ನೀವು ತಕ್ಕೊಂಡು ಮುತ್ತೋಣ ಅನಿಸ್ತದೆ. ಸೂರ್ಯಕಾಂತಿ ನಾನು, ನನ್ನ ಸೂರ್ಯ ನೀನು. ನೀನ್ ಎತ್ತಾಗೋದ್ರು ಅತ್ತ ಕಡೆ ತಿರುಗ್ತೀನಿ ನಾನು. ಹೊಂಗೆ ನೆರಳಂಗೆ ನಿನ್ನ ಪ್ರೀತಿ ಅಕ್ಕರೆ, ನಿನ್ನ ಬಾಳಿನಲ್ಲಿ ನಾನು ಮಂಡ್ಯ ಸಕ್ಕರೆ. ಹೂವ ಬಳ್ಳಿ ನಾನು ನಿನ್ನ ಸುತ್ತ ಹಬ್ಬಲೆ, ಲೋಕ ನಾಚುವಂತೆ ನಿನ್ನ ನಾನು ತಪ್ಪಲೆ. ಅನ್ನು ಅನ್ನ ಬ್ಯಾಡ ಮಾಮ.
ಇದಣ್ಣ ಆಮೇಲೆ ಜಾಸ್ತಿ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡಬೇಡ ಓಸಿ ಮಂದವಾಗಿ ಇರಲಿ ತಡ ಮಾಡಬೇಡ ಹಿಂಗೆ ಬರ್ತೀನಿ ಬೇರೆ ಮಾಡಿಟ್ರು. ಮಾಮ ಮಾಮ ಇದನ್ನ ಆಮೇಲೆ ತಕೊಳ್ಳೋ ಬಾ, ಮೊದ್ಲೋಗಿ ತಾಳಿ ತಕೊಬಿಡುವ, ನಂಗೆ ಕಟ್ಟುವಂತೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಬತ್ತೀಯಾ ಮಾಮ ಅಂಕಲ್ ಸುಮ್ಮನೆ ಬಾ ನೀನು. ಮಾಮ ಅಲ್ಲಿ ಹೋದ್ರೆ ಹುಡ್ಗಂಗೆ ಗಂಟಾಕ್ಬಿಡ್ತಾರೆ. ಮಾಮ ನೋಡು, ಇದು ನಂದು ನಿಂದು ಜೀವನದ ಪ್ರಶ್ನೆ ಮಾಮ. ಅಪ್ಪ ಅವ್ವ ಕೋಪ ಮಾಡ್ಕೊಂಡು 2 ದಿನ ಮಾಡ್ಕೋತಾರೆ. ಬಾ ಮಾಮ, ಹೊಂಟೋಗುಮ್ಮ, ಬಾ ಮಾಮ. ನನ್ನ ತಂಗಿ ಕಳ್ಳಬಳ್ಳಿ ಅಂತ ಹೊಂಗೆ ಎತ್ಕೊಬಂದು ನನ್ನ ಮಾಡ್ಲಿಕ್ಕೆ ಹಾಕಿದ್ರೆ ಕಣೋ. ಮಾಮ ನಮ್ಮ ಮಕ್ಕಳು ಮೊಮ್ಮಕ್ಕಳು ದೇಶ ಸುತ್ತಲಿ, ಕೋಸ ಓದ್ಲಿ. ನಿನ್ನ ಕೈ ಮುಗ್ದು ಬೇಡ್ಕೊಳ್ತೀನಿ ಕಣಪ್ಪ, ನನ್ನ ಮಗಳ ಬಾಳ ಹಾಳು ಮಾಡ್ಬೇಡ ನೀನು. ರೈತರು ಮಕ್ಕಳು ಸಿಟಿಲೇ ಬದುಕ್ಲಿ, ದೊಡ್ಡ ದೊಡ್ಡ ಮನಸ್ಸರಾಗ್ಲಿ. ನನ್ನ ಮಾತು ನಿಂಗೆ ಅರ್ಥ ಆಗ್ತಿಲ್ವಾ? ಪಪ್ಪು, ನಿಂಗೆ ನಾನು ಅಂದ್ರೆ ಎಷ್ಟಿಷ್ಟ? ಯಾಕೆ ನಿಂಗೆ ಗೊತ್ತಿಲ್ವೇ? ಇರ್ಲಿ ಹೇಳು. ನೀನಂದ್ರೆ ನನ್ನ ಉಸಿರು, ನಿಂಗೋಸ್ಕರ ನನ್ನ ಉಸಿರು ಬೇಕಾದ್ರೆ ಬಿಟ್ಬಿಡ್ತೀನಿ. ಉಸಿರು ಬೇಡ, ನನ್ನ ಬಿಟ್ಬಿಡು. ಏನ್ ತಮಾಷೆ ಮಾಡ್ತಿದ್ಯಾ? ತಮಾಷೆ ಎಲ್ಲ, ನಿಜನೇ ಹೇಳ್ತೀವಿ. ಯಾಕೆ ಮಾಮ ಹಿಂಗೆಲ್ಲ ಮಾತಾಡ್ತಿದ್ಯಾ? ಇಷ್ಟ ದಿನ ನೀನೇ ನನ್ನ ಪ್ರಾಣ ಪಾಪು ಅಂತಿದ್ದೋನು, ಈಗ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ನಮ್ ವಿಷಯನ ಅಪ್ಪಂತೋ ಮಾತಾಡಕ್ ಭಯ ಆದ್ರೆ ಹೇಳು, ನಾನ್ ಮಾತಾಡ್ತೀನಿ. ಅದಂಗಲ್ಲ ಪಪ್ಪು, ಮಾವ ಏನೋ ಒಳ್ಳೆ ಯೋಚನೆ ಮಾಡೋನೆ, ಒಳ್ಳೆ ಸಂಬಂಧ ಹುಡ್ಕೋನೆ. ನೀನು ಸುಮ್ಮನೆ ಸಿಟಿ ಹುಡುಗನ ಮದುವೆ ಆಗು. ಚಿಕ್ಕ ವಯಸ್ಸಿಂದ ಮಾಮ ಮಾಮ ಅಂದಿದ್ದಕ್ಕೆ ಈಗ ಮಾಮನ್ ಕೆಲಸ ಮಾಡ್ತಿದ್ಯಾ? ಇಲ್ಲಿ ನೋಡ್ ಮಾಮ, ನಂಗೆ ಯಾವತ್ ಬುದ್ಧಿ ಬತ್ತೋ ಅವತ್ತಿಂದಾನೇ ನೀನ್ ನನ್ನ ಗಂಡ ಅನ್ಕೊಂಡಿದ್ದೀನಿ. ನನ್ನ ಜೊತೆ ಇದ್ರೆ ಯಾರು ಖುಷಿಯಾಗಿರಕ್ಕಾಗಲ್ಲ. ನೋಡು, ಇನ್ನೆಷ್ಟು ವರ್ಷ ಹೋದ್ರು ನನ್ನ ಜೀವನ ಇಷ್ಟೇಯ, ಬದಲಾಗಲ್ಲ. ಅವತ್ತು ಊರ್ತೇನೆಲ್ಲ ಅನಿಷ್ಟದ ಕೂಸು ಹೋದ್ರವೆ ಎದೆ ಮೇಲೆ ಹಾಕೊಂಡು ಸಾಕ್ತ ನಮ್ಮವ. ಈ ಜೀವನ ಎರಡು ಅವ್ನು ಕೊಟ್ಟು ಭಿಕ್ಷೆ, ನಿಮ್ಮಪ್ಪ ಕೊಟ್ಟು ಭಿಕ್ಷೆ. ನಿಮ್ಮ ಮನೆಯಿಂದ ಆಚೆ ಕಾಲಿಕ್ಕಾದ್ರೆ ನಂದು ಅಂತ ಹೇಳ್ಕೊಳಕ್ಕೆ ಹಂಗೆ ಆಗ್ಲ ಜಾಗ ಇರಲ್ಲ ಗೊತ್ತಾ? ಓದು ಬರ ಗೊತ್ತಿದ್ರೆ ಹೆಂಗೋ ಜೀವನ ಕಟ್ಕೋಬಹುದು ಅನ್ಬೋದಾಗಿತ್ತು. ಹಳದ್ದು ಅಕ್ಷರ ತಲೆಗತ್ತಿಲ್ಲ. ಇನ್ನೆಂಗೋ ನೀನ್ ಕಟ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಬಾರೋ ಚಿಲ್ಲರೆ ಕಾಸಲ್ಲಿ ಬದುಕು ಕಟ್ಕತ್ತೀವಿ ಅನ್ನೋ ದೂರದ ಮಾತು. ಈ ಹಳ್ಳಿ 5 ಕಟ್ಕಟ್ರೆ ಕಷ್ಟ ಬಿಟ್ರೆ ನಿಂಗೆ ಬೇರೆ ಸಿಗಲ್ಲ. ಪ್ರೀತಿಸ್ತೆ ಅಂತ ಕಟ್ಕೊಂಡು ಮನ್ಸಲ್ಲಿ ಸುಖ, ಬದುಕಲ್ ದುಃಖ ಕೊಡಕ್ಕಾಗಲ್ಲ. ನೋಡು, ಪ್ರೀತಿಸಿರೋ ಹುಡುಗಿ ಜೊತೆಲಿರ್ಬೇಕು ಅನ್ನೋ ಸ್ವಾರ್ಥಕ್ಕಿಂತ ಅವಳು ಎಲ್ಲಿದ್ರು ಸುಖವಾಗಿರ್ಬೇಕು ಅನ್ನೋ ತಾನೇ ನಿಜವಾದ ಪ್ರೀತಿ. ನೀನ್ ಎಲ್ಲಿದ್ರು ಸುಖವಾಗಿರ್ಬೇಕು ಅನ್ನೋದು ನನ್ನ ಆಸೆ. ಶುರು ಸ್ವಲ್ಪ ಕಷ್ಟ ಆಯ್ತದೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಯ್ತದೆ. ನೀನ್ ಏನಾರ ಹೇಳು ಮಾಮ, ನಿನ್ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ. ನಾನು ನಿನ್ನ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಏನು ಕೇಳಲ್ಲ. ಇದ್ರೆ ಉಣ್ಣುಣ, ಇಲ್ದಿದ್ರೆ ಹಸ್ಕೊಂಡಿರೋಣ. ಒಟ್ನಲ್ಲಿ ನಾನ್ ನಿನ್ ಜೊತೆ ಇದ್ರೆ ಸಾಕು ಮಾಮ. ಅಯ್ಯೋ ಹುಚ್ಚಿ, ಎಲ್ಲ ನೆಟ್ಗಿದ್ದಾಗ ಆಕಾಶದಲ್ಲಿ ಸೂರ್ಯ ಚಂದ್ರ ಎಲ್ಲ ಚೆನ್ನಾಗೆ ಕಾಣ್ತವೆ. ಕಷ್ಟನ ಮಾಡ ಬಂದಾಗ್ಲೇ ಏನು ಕಾಣಲ್ಲ. ಮನ್ಸ ಮಾತಾಡ್ದಂಗೆಲ್ಲ ಬದುಕಂಗಿದ್ದಿದ್ರೆ ಯಾರಿಗೂ ಕಷ್ಟ ಅನ್ನೋದೇ ಇರ್ತಿರ್ಲಿಲ್ಲ ಅಲ್ವಾ? ನಿಮ್ಮಪ್ಪ ಹೇಳಿದ್ರು ಮದುವೆ ಆಗು, ಒಳ್ಳೆ ಹುಡುಗ, ಓದವನೆ, ಚೆನ್ನಾಗಿ ನೋಡ್ಕೊತಾನೆ. ಇಲ್ಲ ಮಾಮ, ನಾನ್ ನಿನ್ ಬಿಟ್ಟು ಬದುಕಲ್ಲ ಅಷ್ಟೇ. ಹೇಳ್ದ ಆಯ್ತಲ್ವ ನಿಂಗೆ? ನೋಡು, ನಮ್ಮ ಮಾವನ ಕನ್ಸರ್ ಮುಂದೆ ನನ್ನ ಪ್ರೀತಿ ಸತ್ತೋಯ್ತು, ಮತ್ತೆ ಯಾವತ್ತೂ ಚಿಗ್ರಲ್ಲ. ಲೇ, ನೀನ್ ಸುಖವಾಗಿರ್ಬೇಕು ಅನ್ನೋದೇ ಕಣೋ ನನ್ನ ಖುಷಿ. ನಾನೊಂದು ಮದುವೆ ಆದ್ರೆ ನೀನ್ ಖುಷಿಯಾಗಿರ್ತೀಯಾ?
ಖುಷಿಯಾಗಿರ್ತೀನಿ ಅಂದಲ್ಲ, ನಿನ್ನ ಖುಷಿಗೆ ನಾನು ಮದುವೆ ಆಯ್ತೀನಿ ಅವನ. ಆಗೋದೆಲ್ಲ ಒಳ್ಳೇದಕ್ಕೆ. ಮುಂದೆ ನೀನ್ ಸಂತಾಕಿರ್ತೀಯ ಬಿಡು, ಆಳ್ಬೇಡ ಕಣವ. ಸಂತೆ ಯಾಕೋ ಲೋ, ಯಾಕೋ ಮಗ ಅಳ್ತದೆ? ಏನಿಲ್ಲ, ಮದ್ವೆಯಾಗಿ ಹೊಂಟೈತೀನಿ, ನಮ್ಮನ್ನೆಲ್ಲ ಬಿಟ್ಟು ಅಂತವ. ಮದ್ವೆ ಆಗೋ ಹೆಣ್ಣೈಕ್ಳಿಗೆ ಇದೆಲ್ಲ ಮಾಮೂಲಿ ಕಂಡ್ಬಿಡು. ದಿಟ್ಟ ಕಮ್ಮಿ ನೀನು ಹೇಳೋದು, ದಿಟ್ಟ. ಆಗ ಹೆಣ್ಣು ಅಂತ ಹುಟ್ಟದ ಮೇಕೆ ಹುಟ್ಟದ ಮನೆಯಿಂದ ಮೆಟ್ಟ ಮನೆಗೆ ಹೋಗ್ಬೇಕಮ್ಮಿ, ಅಲ್ಲೇ ಬಾಳಿ ಬದುಕ್ಬೇಕಮ್ಮಿ. ಏ ಶಾಂತಿ, ನೀನು ಹೇಳು, ಅಳ್ಬೇಡ ಕೂಸೆ. ಎದೊಳ ಮೇ ಎದೊಳ. ಏ ಶಾಂತ, ನೀನು ಹೇಳೋ, ನೀ ಹೇಳು. ನೀನು ಮದುವೆ ಆಗ್ತಾನೆ ನಮ್ಮ ಮನೆಗೆ ಬಂದಿರೋದು ಹೇಳು. ಅತ್ತೆ, ಜೋಪಾನ ಕರ್ಕೊಂಬಂದು ನಿಮ್ಮ ಕೈಲೊಪ್ಸಿದ್ದೀನಿ, ಕಾಪಾಡ್ಕೊಳ್ಳೋದು ನಿಮಗೆ ಬಂದಿದ್ದೀನಿ. ಮಿಕ್ಕಿ ದುಡ್ಡು ತಗೋ, ಜೋಬಿಟ್ಕ. ಲೇ ಅಯ್ಯೋ, ನಿನ್ನ ನಾವಳದ್ ನೋಡಿ ನಿನಗೂ ಅವಳು ಬಂತಿಲ್ಲ. ಇಲ್ಲ ಏಯ್ ಮಡಿಕೊಳ್ಳೋ. ಹ್ಞೂ ಮಡಿಕೋ. ಆಮೇಲೆ ನಿಮ್ಮ ಮಾವ ಯಾವ ಬತ್ತಾನಂತೆ? ಇನ್ನೇನು ಬಂದ್ಬಿಟ್ರು, ಬತ್ತವ್ರೆ, ಬರ್ತೀನಿ ನಾನು. ಹೋಗು. ಹ್ಞೂ ಪಾಂಡಪ್ಪ, ಎಂತ ಒಳ್ಳೆ ಹುಡುಗ ನೀನು ಅಳಿಯ ಚಿಕ್ಕ. ಅವನು ನನ್ನ ಅಳಿಯ ಅಲ್ಲ, ನನ್ನ ಮಗ. ಅವನು ಮಗ. ದೊಡ್ಡ ಮಾವ ಬಂದನ್ ಬಾರ್ಲಾ. ಬರ್ತೀನಿ ನಡಿ. ಅವ್ರು ಹೇಳಿಕೆಲ್ಲ ಒಪ್ಕೊಂಬಿಟ್ಟಿಯಾ? ಬಂದಲ್ಲ ಅತಿ. ಏ ಚಿಕ್ಕ, ದೊಡ್ಡ ಮಾವನಿಗೆ ಹೊಸಪೇಟೆ ತಂದಿದ್ಯಲ್ಲ, ಅದ್ ಕೊಡು. ಸರಿ ರೀ ಗೋವಿಂದ್, ಇವ್ರು ಯಾರು? ಇವರು ಪಾಂಡವರಣ್ಣ, ನಿಮ್ದು ಅಜ್ಜಿಗಳು. ಅವನು ಅವ್ರ ಮಗ. ಎಲ್ ಬಾಡು ಟೊಮೆಟೊ ಹಾಜರಾಗಿರ್ತಾನೆ, ಅದಕ್ಕೆ ಊರವರೆಲ್ಲ ಅವನ ಬಾಡು ಬಾಡು ಅಂತ ಕರೀತಾರೆ. ಅಲ್ಲ ರೀ, ಎಂತ ಥರ್ಡ್ ಕ್ಲಾಸ್ ಫ್ಯಾಮಿಲಿ ಗಂಟು ಹಾಕ್ತಾ ಇದ್ದೀರಾ? ಇರ್ಲಿ ಬಿಡಿ, ಇವ್ರನ್ನೆಲ್ಲ ಆಮೇಲೆ ದೂರ ಇಟ್ರಾಯ್ತು ಅಲ್ವಾ? ಇನ್ನು ಯಾರ್ಯಾರಿದಾರೋ ಇವ್ರ ಫ್ಯಾಮಿಲಿಲಿ ಫಂಕ್ಷನ್ ಈ ತರ ಪೇರೆಂಟ್ಸ್ ಮುಂದೆ ಕುಡ್ಕೊಂಡ್ ಬರ್ತಾರಲ್ಲಪ್ಪ, ಹಾರಿಬಲ್. ಜೋಪಾನ ಕಮ್ಮವ, ಕಲ್ ಚುಚ್ಬಿಟ್ಟವು. ಟೌಲ್ ಕೊಡ್ಲಾ? ಇಲ್ಲ ಕಂಡೆಯ, ಮೇಲ ಕಂಡೆಯ. ಪರ್ವತ ಜಾಸ್ತಿ ಆಗ್ಲಿಲ್ವ ಹೇಳಿಯ? ಒಂದೊಂದ್ಸಲ ಹಂಗ ಆಯ್ತದ ಕಮ್ಮವ. ಆಯ್ತು ಬಿಡು. ಏಯ್, ಆ ಬಡ್ಡಿ ಐದನ್ನ ನೀರ್ಗೆ ಹಾಕ್ಬಿಟ್ರ ಕಳ್ಳ ಕೊಚ್ಕೊಂಡು ಹೋಯ್ತಾನೆ. ಸುಮ್ಕೆ ಮಕ್ಕೆ ನಾಲ್ಕನಿ ನೀರ್ ಚುಮ್ಸಿ ಕರ್ಕೊಂಬನಿ ಹೋಗಿ. ಹುಷಾರ ಕಂಡ್ರಲ್ಲ? ಹುಷಾರಲೇ. ತಕಳವ, ಹೊಸ ಸೀರೆ. ಎಲ್ಲಿಂದ ತಂದಿದ್ದು? ಅದು ಇಂಥ ಬ್ರ್ಯಾಂಡೆಡ್ ರೇಷ್ಮೆ ಸೀರೆ ಬಿಟ್ಟು ಇದನ್ನು ಉಟ್ಕೊಳ್ಳಿ ಅಂತೀರಾ? ಐ ಆಮ್ ಸಾರಿ, ನನ್ನ ಕೈಲಾಗಲ್ಲ. ನೋಡವ್ವ, ತಂದೆಗೆ ತಲೆಮಗ ಬಂದೀವ್ನಿ. ಏನೋ ಗೊತ್ತಿಲ್ಲದೆ ಆಗಿದ್ದಾಗೋಗದೆ. ಕುಟುಂಬಸ್ಥರೆಲ್ಲ ಬಂದಿಲ್ಲ ಅಂತ ಒದರದೆ ಇರೋದು ತರವಲ್ಲ ತಾಯಿ. ಈಗ ನೋಡು, ಎಲ್ಲ ಬಂದೀವಿ. ತೆಪ್ಪೋ ನೆಪ್ಪೋ ನನ್ನ ತಮ್ಮ ಮಾಡೋದನ್ನೆಲ್ಲ ಒಟ್ಟಿಗೆ ಹಾಕೊಂಡು ಮುಂದಕ್ಕೆ 3 ಹೆಜ್ಜೆ ಬಂದು ಒದರ್ಬೇಕಷ್ಟೇ. ಆ ಮಗಿನ ಮದುವೆ ಕಾರ್ಯಕ್ಕೆ ದಾರಿ ಬಿಡ್ಬೇಕು. ಬಾರವ. ಲೇ ತಮ್ಮಡಪ್ಪ, ಎತ್ತ ಆರ್ತಿಯ ಆ ಹೂ ಪ್ರಸಾದ ತಕೊಂಬಂದು ಆ ಮರಿ ಮೇಲಾಕೋ. ಲೇ
ಯಾರ್ಲ ಅಲ್ಲಿ ಆ ತಮಟೆ ಅವ್ರಿಗೆ ಸದ್ ಮಾಡಕ್ ಹೇಳ. ಹಾ ತಾಳಿ ಮಂಗಳಾರತಿ ತಾಳಿ. ತಟ್ಟಾಡ್ತವ್ ತಟ್ಟೆ ಮೇಲೆ ಬಿದ್ದ ಹಿಡ್ಕೊಳ್ಳೋ. ತಗೊಳವ ತಕೊಂಡಪ್ಪ ತಗೊಳವ. ಮಗ ನೀ ತಗೋ. ಏ ಚಿಕ್ಕ ಮರಿ ಒಸಿ ಮುಂದ್ಕಿಡ್ಕೋ. ಸರಿ ಆಯ್ತು. ವಂಶೋದ್ಧಾರಕ ಗಬ್ಬು ನಾರ್ತಿಯಲ್ಲೋ, ಉದ್ಧಾರ ಆದಂಗೆ ನೀನು. ಹಿಡ್ಕೊಳ್ರಪ್ಪ. ಹಾ ಏಯ್ ಕರ್ಕಡ್ರ ಬರ್ರ ಬಲ್ಲ. ಬ್ಲೇಡ್ ಏಟೀಗ. ಎಲ್ಲ ಇದು ನೋಡ್ಲ ಚೆನ್ನ, ಈ ಸಲ ಒದರ್ತದೆ. ಏಯ್ ಒದ್ರು, ನಾನ್ ಬಂದಿರೋದ್ ಕಾಣ್ತಿಲ್ವೇ? ಅದ್ಯಾಕೆಲ್ಲ ಈಗ ನನ್ ನೋಡಿರಿ? ಇದ್ರ ಮನೆ ಹಾಳಾಗೋಗ. ಅಮ್ಮನ್ ಕೋಪ ಕಮ್ಮಿ ಆಗಿ ಸ್ವಲ್ಪ ಟೈಮ್ ತಗೋತದೆ. ಏಯ್ ಹೊಡಿತೀನಿ ನೋಡಿ. ಇವಾಗ ಒಂದು ಕಾಲ್ಡು ಒತ್ತರದ ನೋಡ್ತಾ ಇದೀನಿ. ಮಗುಳ್ಸಿದ್ದು ಅರ್ಕೆ ಒತ್ತಿದೆ ಅಂತ ಎಂಡಿ ಗಂಟ್ ಸೆಟ್ ಆದ್ರೆ ಬರೀ ಹೊಡಿತೀನಿ ಅಂತ. ಹೊಸ ಜೋಡಿನ ನಿಲ್ಸಿ ಕೈ ಮುಗ್ಸೋ ಬದ್ಲು ನೀವೇ ಸೇರ್ಕೊಂಡು ಏನಾರ ಮಾಡ್ತಾ ಇದ್ದೀರಾ? ಕುಡಿದ್ರು ನ್ಯಾವಾಗಿ ಹೇಳುದ್ನ. ನಾನು ಅದನ್ನ ಹೇಳ್ಬೇಕಂತಿದ್ದೆ. ಅಟ್ರಾಗ ಕಾಡ್ ಹೇಳ್ಬಿಟ್ಟು ಅದಕ್ಕೆ ಸುಮ್ಕದ ಆಟಯ. ಅವ್ನು ಹೇಳ್ತಾರೆ ಸರಿಯಾಗದೆ ಪಾಂಡು. ಇಬ್ಬರನ್ನವೇ ನಿಲ್ಸಿ ಪೂಜೆ ಮಾಡಿಸು. ತಾಯಿ ನಿಮ್ ತಗೋಸಿ ಮಾತಾಡೋದಿತ್ತು. ತಪ್ಪು ತಿಳ್ಕೊಬಿಡಿ, ಎಲ್ಲ ಆಗೋಯ್ತು. ನನ್ನ ಮಗಳು ಅಳಿಯಂದ್ರು ಜೊತೆಲಿ ಪೂಜೆ ಮಾಡ್ಬಿಟ್ರೆ ಅರ್ಕೆ ತಿರೋಯ್ತು. ಅದಕ್ಕೆ ಹೊಸಿ ನನ್ ಮಗನ ಅದೆಲ್ಲ ಸಾಧ್ಯ ಇಲ್ಲ. ನಡೀರಿ. ಅಯ್ಯೋ ಹಂಗನ್ಬೇಡ ತಾಯಿ, ಹಂಗನ್ಬೇಡ. ನೋಡಿ, ನೀವ್ ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳಿ ನಾವ್ ಇಲ್ಲಿವರೆಗೂ ಬಂದಿದ್ದೀವಿ. ನಿಮ್ಮ ಆಚಾರ ಪೂಜೆ ನಿಮಗಿರ್ಲಿ, ನಮಗ್ ಅದ್ರಲ್ಲಿ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನನ್ನ ಮಗ ಅಲ್ಲಿ ಸುಮ್ನೆ ಬರೋದು, ಇವ್ರ ಕೈ ಕಾಲಿಗೆ ಬೀಳೋದು ನನ್ಗೆ ಇಷ್ಟ ಇಲ್ಲ. ತಾಯಿ ಯಾರ ಕಾಲ್ಗೂ ಬೀಳೋದು ಬೇಡ. ಹ್ಞೂ ತಾಯಿ, ನಮ್ಮ ಮಗಿ ಜೊತೆ ಆ ತಾಯಿ ಕೈ ಮುಗಿದ್ರೆ ಸಾಕು. ಅಯ್ಯ ಮತ್ತೆ ಅದನ್ನೇ ಹೇಳ್ತಾರಲ್ರಿ ಗೋವಿಂದ್, ಸ್ವಲ್ಪ ಹೇಳಿ. ಗೋವಿಂದಪ್ಪ ನೀನು ಇರೋ. ತಾಯಿ ಬಾ ತಾಯಿ, ಬಾ ತಾಯಿ. ಅಯ್ಯೋ ನೀವು ಸುಮ್ನೆ ಇರಿ. ಇಲ್ಲ ಬಾ ತಾಯಿ, ಬನ್ನಿ ಬಾ ತಾಯಿ, ಬನ್ನಿ. ಅದೇನ್ ಹೇಳಿ. ಒಂದ್ಸತಿ ಕಣವ ನೋಡ್ತಾಯಿ, ಊರ್ ಜನರ ಕಾಯ್ತಾವ್ರೆ. ನೀನ್ ಕೈ ಮುಗಿತೀನಿ ತಾಯಿ. ಒಂದ್ ನಿಮಿಷದ ಕೆಲ್ಸ ಹಿಂಗ್ ಬಂದು ಹಂಗ್ ಒಂಟ್ ಬತ್ತಾ ಇರ್ಲಿ. ಅರಕೆ ತೀರ್ಲಿಲ್ಲ ಅಂದ್ರೆ ಮಗಳ ಭವಿಷ್ಯ ಕೆಟ್ಟದಿದೆ ಕಣವ. ನೋಡಿ, ನಾವು ಬಂದಿರೋದು ಆ ದೇವ್ರ ದಿಂಡ್ರು ಮಾಡೋದಕ್ಕಲ್ಲ, ಬರೀ ಮದ್ವೆ ವಿಷಯ ಏನಿದ್ಯೋ ಅದನ್ನ ಮಾತಾಡ್ಕೊಂಡು ಹೋಗೋದಕ್ಕಷ್ಟೇ. ಅದ್ರಲ್ಲಿ ಏನಿದೆ ಬುಡವ? ನನ್ನ ಆಸ್ತಿ ಎಲ್ಲ ನನ್ನ ಮಗಳಿಗೆ ಬರ್ತೀನಿ. ಅದೆಲ್ಲ ನಿಮ್ದೇ ಅಲ್ವಾ? ನಿಮ್ದೇ ತಾಯಿ. ಒಡವೆ ವಸ್ತ್ರ ಯಾವ್ದು ಕಮ್ಮಿ ಮಾಡಕ್ಕಿಲ್ಲ. ಹೇಳೋದಕ್ಕಿಂತ ಜಾಸ್ತಿನೇ ಮಾಡ್ತೀನಿ ತಾಯಿ. ನನ್ ಮಾತು ಅಂದ್ರೆ ಮಾತು. ನನ್ನ ಮಗಳಿಗಿಂತ ನಂಗೆ ಯಾವ್ದು ದೊಡ್ಡದಿಲ್ಲ. ಗೋವಿಂದ, ನೀನ್ ಹೇಳ ಗೋವಿಂದ. ಮೇಡಮ್ ಪ್ಲೀಸ್ ಮೇಡಮ್. ಓ ಸರಿ ನೋಡಿ, ಇದೇ ಲಾಸ್ಟ್ ಟೈಮ್. ಮತ್ತೆ ಇದಕ್ಕೆಲ್ಲ ಯಾವ್ದಕ್ಕೂ ನಮ್ಮನ್ನ ಕರಿ ಗೊತ್ತಾಯ್ತಾ? ಯು ನೋ ಐ ಡೋಂಟ್ ಲೈಕ್ ಆಲ್ ದೀಸ್ ಥಿಂಗ್ಸ್ ಮಮ್ಮಿ. ಗೊತ್ತು ಕಣೋ, ಒಂದ್ಸಲಿ ಅಂತೆ. ನಾನು ಬರ್ತೀನಿ, ನಡಿ ಹೋಗಿ ಬಂದ್ಬೇಡ. ನಡೀರಿ. ಆಯ್ತಾಯ್, ಬನ್ನಿ ತಾಯಿ. ಬೀಗರು ಅಲ್ಲೇ ಇರ್ತಾರ, ನಡೀರಿ. ಆಯ್ತಾಯ್ತು, ಬರ್ತಾರ ಬನ್ನಿ. ದೇವ್ರ ಪ್ರಸಾದ ಬೇಡ ಅನ್ಬಾರ್ದು, ಇಕ್ಕಬೇಕು. ನೀ ತಕ ಮಗ ತಕೊಳ್ಳಿ. ತಕೊಳ್ಳಿ ದೇವ್ರದಿದು ತಗೊಳವ. ಈಗ ಇಟ್ಕೊಳ್ರಲ್ಲ ಅವನ್ನ. ಹಿಂದೆ ನಿಂತ್ಕೊಳ್ರಿ. ಮದುವೆ ಗಂಡ ನೀನಣ್ಣ ಅದನ್ನೇ ವರ್ಷ ನಗ್ನಾಗ್ತಾಳ. ಮಕನ ತಿಗ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ಯೆ. ಈಗೆಲ್ಲ ಇರೋದು ನನ್ನ ತಂಗಿ ನೆಟ್ಟಿಗೆ ನೋಡ್ಕೊಳ್ದಿರ ಇರ್ಬೇಕು. ಎಕ್ಸ್ಕ್ಯೂಸ್ ಮೀ, ನೀನು ಎಲ್ಲಿರ್ತೀಯ ನಕ್ಕನ್ ಅಲ್ಲೇ ಬಂದು ಚುಚ್ಚಿ ಬಿಡ್ತೀನಿ. ಏಯ್ ಯಾವನ ನೀನು? ಹೋಗ ಆ ಕಡೆ. ಕುಡುಕ್ ನಾನು ನೋಡಿ, ನನ್ನ ಹತ್ರ ಇನ್ನೇನು ಮಾತಾಡ್ಬೇಡಿ, ಎಲ್ಲ ಕುಡುಕರ ಅಂಶ. ಯಾವಳೆ ಅವಳು? ನಮ್ಮನ್ ಕೆಳಗ್ ಬೀಳ್ಸಿ ನಮ್ಮ ವಂಶದ ಗಿಂಟ ಮಾತಾಡ್ತೀಯ?
ನೀ ಸುಮ್ಮನಿರು ಮೋ. ಏನ್ ನಾವು ಸುಮ್ಕಿರೋದು ಮಚ್ಚ ಆದ್ರೆ ಒಂದು ಕೇಳಿ ಏನು ಅಂತ ತೋರ್ಸೇ ಬಿಡ್ತೀನಿ ಸರಿಗಿಡ್ತೀನಿ ಆ ಪಟ್ಟಿಗೆ. ಅಯ್ಯೋ ನಿನ್ನ ಲೇಣ ಸುಮ್ಕಿರೋ ನಿನ್ ಕಾಲಿಗೆ ಬೀಳ್ತೀನಿ. ನಿನ್ನ ಕುಡ್ಸೋದ್ ಯಾಕಣೋ, ಸುಮ್ಕಿರೋ. ತಾಯಿ ನೋಡಿ ನಾನ್ ಯಾರು ಅಂತ ತೋರಿಸ್ತೀನಿ ನಿಮ್ಗೆ. ನಾನ್ ಏನ್ ಅನ್ಕೊಂಡಿದೀರಾ? ನಿಮ್ಮಂತವ್ರು ಎಷ್ಟ್ ಜನ ನೋಡಿಲ್ಲ ನಾನು. ಕಿತ್ತೋದವ್ನೆ. ಏನಂದೆ ನೀನು? ನನ್ ಸೌಕಿ ಗುಡ್ಡ ಅವಳು ಮಾಡ್ತೀನಿ. ನನ್ ಗಂಡ ನಂಗೆ ಏನು ಇದು? ಆಹಾ, ಬಂದ್ಬಿಟ್ಲು ಗಟ್ಟಿಯಾಗಿ ಮಾತಾಡ್ಕೊಂಡು ಏಟು ರಾಳ್ ಮಾಡ್ದು ಬಡ್ಡಿಯ ನೀನು ಅಂತಂದ್ರೆ ನನ್ ಗಂಡ ನಂದ್ಯಾ? ಏಯ್ ಬೇಡ, ಹೇಳ್ತೀನಿ ಕೇಳಿಸ್ಕೊಂಡ್ಬಿಡು. ಪರ್ಕೆ ತಕೊಂಡು ಸಗಣಿನ ಕಚ್ಚಿ ಮಗ ಕೇಳ್ಬಿಡ್ತೀನಿ ಹುಷಾರು. ಆಹಾ, ಯಾರು ಕಾಣ್ರು ಸೋಬತ್ತ ನನ್ ಸೌತಿ ನನ್ ಗಂಡ ನೆಂಟ್ರೆ ಸೌ ಕುಡಕ್ ಬಂದ್ಬಿಟ್ಟಾಳೆ. ಸೌವ ಬಾರೆ ತೋರ್ಸು. ಅದೇನೋ ತೋರಿಸ್ತೀನಿ ಅಂದಲ್ಲ, ತೋರ್ಸು. ಅದೇನೋ ತೋರಿಸ್ತಾಳಂತ್ರಪ್ಪ, ನಾನು ನೋಡೇ ಬಿಡ್ತೀನಿ. ಎಷ್ಟು ಜನ ನೋಡಿಲ್ಲ ನಾನು. ನಮ್ಮದೇನು ಕೈಲಾಗದವ್ರು ಅಂದ್ಕೊಂಡ್ಬಿಟ್ಟವಳ. ಸುಮ್ಕಿರೋ, ನಿನ್ ಮನೆ ಹಾಳಾಗೋಗ. ಸುಮ್ಕಿರೋ. ಐದ್ನೇ ನನ್ನ ಮನೆ ಹಾಳಾಗೋಗ ಅಂದ್ಯಾ? ಅಲ್ಲ, ದಮ್ಮಯ್ಯ ದತ್ತಯ್ಯ ಅಂತ ಕರಿವಾಗ ಎಲ್ಲೋಗಿತ್ತೋ ನಿನ್ ಜ್ಞಾನ? ಅವಳು ಯಾವಳು ನಮ್ ವಂಶದ್ಗಿಂತ ಮಾತಾಡ್ತಾವಳೆ ಹಿಡಂಬಿ. ನೋಡು, ಹಿಡಂಬಿ ಗಿಡಂಬಿ ಅಂದ್ರೆ ಚೆನ್ನಾಗಿರಲ್ಲ. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ ನೀನು? ಏನ್ ತೋರ್ಸ್ತೀಯ? ಬಡ್ಡಿ ಚೀನಾಲಿ ತೋರ್ಸ್ತಾರೆ. ನಿಮ್ದೇನು ನಿಮ್ದು? ಏನ್ ನಿಮ್ದೇನು? ನನ್ ಬೀಗಿರ್ತಾ ನಿಮ್ದೇನ್ ಮಾತು? ವಾಂತಿ ಮಾಡಂಗಿದ್ರೆ ನನ್ ಮೇಲೆ ಮಾಡ್ಬೇಕಿತ್ತು. ನನ್ನ ಅಳಿಯನ್ ಮೇಲೆ ವಾಂತಿ ಮಾಡೋದು. ಬಡ್ಡಿ ಐದ್ನೇ ಇವತ್ ಬಂದವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲೋ. ಅವಳು ಯಾವಳಗೋಸ್ಕರ ನಮ್ಮನಂದ್ಯಾ? ನಿಮ್ಮನ್ನ ಕರೆದ್ಬಿಟ್ಟು ನಾನು ಹೇಳ್ತಿನ ಕೆಲಸ ಮಾಡ್ಕೊಂಡ್ಬಿಟ್ಟೆ. ನಮ್ ಮನೆ ಹಾಳಾಗೋಗತ್ತಾನೆ ನಿಂಗೆ ಬೇಕಾಗಿರೋದು. ಕೆಡ್ಸ ನನ್ ಕತೆ ಮಾಡೋಣ ಅಂತ ನೀನ್ ಲೆಕ್ಕಾಚಾರ ಹಾಕೊಂಡ್ ಬಂದಿದ್ಯಾ? ನನ್ ಮಗಳ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳೆದ್ಬಿಟ್ಟಲ್ಲ. ಮೂದೇವಿ, ಮೈ ಮೇಲೆ ಸ್ವಲ್ಪ ಜ್ಞಾನ ಇರ್ಲಿ. ಬಾಯಿಗೆ ಬಂದಿದ್ದೆ ಬೊಗಳ್ಬೇಡ. ನಾವೇನೋ ಕೆಡ್ಸಣ್ಣನ ಕತೆ ಮಾಡಕ್ ಬಂದಿದ್ವಾ? ಉದ್ದಕ್ಕೂ ನಿಂದ ಇದೇ ಆಗೋಯ್ತಲ್ಲೋ. ಕರ್ದದಕ್ಕೆ ಸರಿಯಾಗಿ ಮರ್ವಾದೆ ಮಾಡ್ದೆ ಕಣಪ್ಪ ನಮ್ಗೆ. ಏನಾರು ಅನ್ಕ ನೀನು. ಇದೇ ಕಮ್ಮ ಹಿಂಗಡಿ ಹಿರಿಕ್ನಾಗ ಇದ್ಕೊಂಡು ನಿನ್ ತಮ್ಮಯ್ಯ ಸುಮ್ಮಿರು ಮೋ ನೀನು. ಏನ್ ನಡೀತಿದೆ ಇಲ್ಲ? ಎಲ್ಲ ಕಿತ್ತಾಡ್ತಾ ಇದ್ದೀರಾ? ಅಯ್ಯೋ ನಿಮ್ಮ ಜಾತಿನ. ನಾನೇ ಹೊಟ್ಟೆಲ್ ಸುಲಂಗಿ ಉಟ್ಟಂಗ್ ಉಟ್ಬಿಟ್ಟಿಯಲ್ಲ. ಅಡ್ಕಸ್ಬಿ ನನ್ ಮಗನೇ ಹೊಟ್ಟೆ ಕೆರ ಕಟ್ಟ ಬತ್ತೀಯ. ಅವ 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 ಏನೋ ಆಗಿದ್ ಆಗೋಯ್ತು ಕಣವ. ನಿಮ್ ದಮ್ಮಯ್ಯ ಅಂತೀನಿ, ನಮ್ಮಂಗ್ ಕ್ಷಮಿಸ್ಬಿಡವ. ಏನೋ ತೆಪ್ಪಾಗೋಯ್ತು. ಏನಂದ್ರಿ? ಆಗಿದ್ದಾಗೋಯ್ತಾ? ಇಷ್ಟು ಜನದ ಮುಂದೆ ಈ ವ್ಯಕ್ತಿ ನಮ್ಮನ್ನ ಅವಮಾನ ಮಾಡಿದಾನೆ. ಆದ್ರೂ ನಿಮ್ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕಾ? ನಮ್ಗೇನ್ ಮರ್ಯಾದೆ ಇಲ್ಲ ಅನ್ಕೊಂಡಿದೀರಾ? ಯಾಕ್ರಿ ನನ್ನ ಮಗ ನಿಮಗ್ ಬಿಕಾರಿಯಾಗಿ ಕಾಣ್ತಾನ? ಯವ್ವ ಹಂಗೆಲ್ಲ ಮಾತಾಡಬೇಡ ಕಣವ. ನಾನು ಊರಲ್ಲಿ ನನ್ನ ಮಗಳ ಮದ್ವೆನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಡಂಗೂರ ಸಾರ್ ಬಿಟ್ಟಿದ್ದೀನಿ. ಸೆಟ್ ಆಗಿರೋ ಮಗಳ ಮದ್ವೆ ನಿಂತೋದ್ರೆ ಊರಲ್ಲಿ ತಲಾ ತಟ್ಟಿಗೊಂದು ಮಾತಾಡ್ತಾರೆ ಕಣವ. ನನ್ ತಲೆ ಎತ್ಕೊಂಡು ಬದುಕಿ ಬಳಕ ಆಗಲ್ಲ ಕಣವ. ಯವ್ವ ನನ್ ಸರ್ವಸ್ವನೇ ಕೊಟ್ಬಿಡ್ತೀನಿ ಕಣವ. ಇಲ್ಲ ಅನ್ಬೇಡಿ ತಾಯಿ, ನಿನ್ ಕಾಲು ಹಿಡ್ಕೊತೀನಿ ಕಣಮ್ಮ. ಏನ್ರಿ ಪ್ರಯೋಜನ? ಬಿಡ್ರಿ. ಅಪ್ಪಯ್ಯ, ಏನವ? ನೀ ಯಾಕಪ್ಪ ಯಾರ್ಯಾರ ಕಾಲ್ಗೋ ಬೀಳ್ತಿದ್ಯಾ? ಇಲ್ಲ ಕಣವ, ಯಾರ ಕಾಲ ಅಲ್ಲ, ನಿಮ್ಮ ಅತ್ತೆ. ಯಾರಾದ್ರೂ ಆಗ್ಲಿ, ನನ್ನಪ್ಪಯ್ಯ ಯಾರ್ಯಾರ ಕಾಲ್ಗೋ ಬೀಳ ನನ್ನ ಕಣ್ಣಾರೆ ನೋಡಕ್ ಆಗಲ್ಲ. ನನ್ನ ರಾಣಿ ತರ ಸಾಕಿದ್ ಮಹಾರಾಜ ಕಣಪ್ಪ ನೀನು. ಮದ್ವೆ ಮಾಡೋ ನೆಪಕ್ಕೆ ನೀನ್ ಸೇವಕ ಆಗದಾದ್ರೆ ಬ್ಯಾಡಪ್ಪ. ನಂಗ ಮದ್ವೆನೆ ಬ್ಯಾಡ. ಏನದೆ ಅವ್ರ ಹತ್ರ ಅಂತ ಮದ್ವೆ ಮಾಡಕ್ ಹೊಂಟಿದ್ಯಾ? ಯಾರನ್ನ ಮೆಚ್ಚಕಿದೆಲ್ಲ? ಮದ್ವೆ ಆಗದೆ ಮನೇಲೆ ಉಳ್ಕೊಂಡ್ರೆ ನಮ್ಗತಿ ಏನೋ ಜನ ಏನಂದರು. ಅದಂಗಲ್ಲಪ್ಪ, ಒತ್ತಾರೆ ಬಂದಾಗಿಂದ ದೂರದಲ್ಲೇ ಇದ್ರೆ ಹೊರ್ತು ಇಲ್ಲಿ ಏನ್ ನಡೀತಿದೆ, ಏನ್ ಕಷ್ಟ ಪಡ್ತಿದ್ದಾರೆ ಅಂತ ನೋಡ್ಲಿಲ್ಲ ಅವರು. ಪಕ್ಕಕ್ಕೆ ಬಂದ್ ನಿಂತ್ರು, ಒಂದ್ಸತಿನೂ ತಿರುಗ್ ನನ್ ಮುಖ ನೋಡ್ಲಿಲ್ಲ. ಇಂಥವ್ರ ಜೊತೆ ನಾ ಚೆನ್ನಾಗಿರ್ತೀನಿ ಅಂತ ಹೆಂಗನ್ಕತಿಯಪ್ಪ ನೀನು? ಹುಟ್ಟಾಗ್ನಿಂದ ಅಪ್ಪ ಅವ್ವ ದೊಡ್ಡಪ್ಪ ದೊಡ್ಡವ್ವ ಚಿಕ್ಕಪ್ಪ ಚಿಕ್ಕವ್ವ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಸಂಬಂಧಗಳ ಜೊತೆ ಪ್ರೀತಿ ಹಂಚ್ಕೊಂಡ್ ಬೆಳ್ದಿರೋಳ್ ನಾನು. ನಾಳೆ ದಿನ ಅವ್ರ ಜೊತೆ ಒಂಟಿಯಾಗಿ ಹೆಂಗಪ್ಪ ಬದುಕ್ಲಿ ಹೇಳಪ್ಪ? ಎದೋಳ
ಎದ್ದೇಳು ಕುಸು. ನೋಡು, ಅದು ಮದುವೆ ಅನ್ನೋದು ಹೊಸ ಜೀವನಕ್ಕಲ್ಲ. ಲೆಕ್ಕಾಚಾರದ ಜನ ಕಣಪ್ಪ ಅವರು. ಪ್ರೀತಿ ಮಮತೆ ಸಂಬಂಧಗಳ ತೂಕಕ್ಕೆ ಬೆಲೆ ಕೊಟ್ಟಾರೇನಪ್ಪ. ಮನೆಗೂ ಮನ್ಸ್ಗೂ ಮಧ್ಯೆ ಕತ್ಲು ಗೋಡೆ ಕಟ್ಕೊಂಡಿರೋ ಮನೇಲಿ ಈ ಜ್ಯೋತಿ ಬೆಳಕಾಗಲ್ಲ. ನಂದೋಗುತ್ತೆ ಕಣಪ್ಪ, ನಂದೋಗುತ್ತೆ. ಅವ್ರಿಗೆ ಬೇಕಾಗಿರೋದು ಈ ಜ್ಯೋತಿ ಅಲ್ಲ, ನಿನ್ನ ಆಸ್ತಿ. ಅದು ಅದು ಅವ್ರ ಕೈಗೆ ಸೇರಿದ್ಮ್ಯಾಕೆ ನಾ ಮನೆ ಆಳು, ನೀನು ಬೀದಿ ಪಾಲು. ಕಷ್ಟ ಸುಖ ಅಂತ ನೀನ್ ನನ್ನ ಹತ್ರ ಬರಕ್ಕಾಗ್ತು, ಅಪ್ಪ ಅವ್ವ ಅಂತ ನಾನ್ ನಿಮ್ಮನ್ನ ನೋಡಕ್ಕಾಗ್ದು. ನಾನು ಹೋದ್ರೆ ನಿಂಗ್ ಖುಷಿನಾ ಅಪ್ಪಯ್ಯ? ಖುಷಿನಾ? ಅಲ್ಲ, ಆ ಟಗ್ರು ತಲೆ ಒದ್ರಲಿಲ್ಲ ಅಂತ ಏನೆಲ್ಲ ಪ್ರಯತ್ನ ಪಟ್ಟೆ, ಯಾರು ಏನ್ ಹೇಳು ಎಲ್ಲ ಮಾಡ್ದೆ, ಮಾತ್ ಬಿಟ್ಟವ್ರನ್ನೂ ಮಾತಾಡಿಸ್ದೆ, ಕೊನೆಗೆ ಆ ಮರಿನೂ ಕೇಳ್ದೆ. ಆದ್ರೆ ಆ ಹುಡ್ಗ ನನ್ಗಿಷ್ಟನಾ ಅಂತ ಒಂದ್ ಮಾತು ಕೇಳ್ದೇನಪ್ಪ. ಆ ಮರಿಗಿಂತ ಕಡೆ ಆದ್ನ ನಾನು. ನಾ ಸಂತೋಷವಾಗಿ ಸುಖವಾಗಿರ್ಬೇಕು ಅಂತ ಇಷ್ಟೆಲ್ಲ ಕಷ್ಟ ಬೀಳ್ತಿದ್ಯೆ. ಆದ್ರೆ ಈ ಮದ್ವೆ ಆ ದೇವ್ರಿಗೆ ಇಷ್ಟ ಇಲ್ಲಪ್ಪ. ಈಗ್ಲೇ ನಿಂಗೆ ಗೌರವ ಕೊಡ್ದಲೇ ಇರೋ ಇವ್ನ, ಅಥವಾ ನನ್ ಮ್ಯಾಲ್ ಬೆಟ್ಟದಷ್ಟು ಪ್ರೀತಿ ಇದ್ರು ಮಾವನ್ ಪ್ರೀತಿ ಮುಂದೆ ಯಾವ್ದು ದೊಡ್ಡಲ್ಲ ಅಂತವ ತನ್ ಪ್ರೀತಿಯನ್ನು ತ್ಯಾಗ ಮಾಡಕ್ ಹೊಂಟಿರೋ ಈ ಚಿಕ್ಕ ಮಾಮೂನ? ಚಿಕ್ಕ ಮಾಮೂಗಿಂತ ಒಳ್ಳೆ ಅಳಿಯ ಎಲ್ಲಪ್ಪ ಸಿಗ್ತಾನೆ ನಿನ್ಗೆ? ಓ, ಇವನೊಬ್ಬ ರೈತ ಅಂತ ಬೇರೊಬ್ಬನ ಮದುವೆ ಮಾಡಿಸ್ತಿದ್ಯಾ? ದೇಶಕ್ಕನ್ನ ಹಾಕೋನು ತನ್ನ ಹೆಂಡತಿ ಮಕ್ಳನ್ನ ಹಸ್ಕೊಂಡಿರೋಕ್ ಬಿಟ್ಟಾನ? ಭೂಮಿ ತಾಯಿ ನಂಬ್ಕೊಂಡ್ ಬದುಕೋ ಜನ ಕಣಪ್ಪ ನಾವು. ನಮ್ತನ ನಾವೇ ಮರ್ತ್ರೆ ಹೆಂಗ್ ಹೇಳೋ? ಕೈ ಎತ್ಕೊಡೋರೆ ನಾವು. ನಮ್ಗಿಂತ ಸಿರಿವಂದ್ರೆ ಯಾರಪ್ಪ ಅವ್ರೆ? ನಾವು ಉತ್ತಿ ಬಿತ್ತಿದ್ರೇನೆ ಅವ್ರಿಗೊಂದೊತ್ತು ಸಿಗೋದು. ಬ್ಯಾಡಪ್ಪ, ದೂರದ ಬೆಟ್ಟದಾಸ ಬ್ಯಾಡಪ್ಪ. ಯಾವನ್ ಜೊತೆನೋ ಕಳ್ ಸಂಬಂಧ, ಅದಕ್ಕೆ ಯಾವುದು ಕಳ್ ಸಂಬಂಧ? ಯಾವನಲ್ಲ ಅವನು, ಅವನ ನಳಿ ಅವನು. ಅಯ್ಯೋ, ನಿಮ್ಮ ಅಳಿಯನ್ ನೀವೇ ಇಟ್ಕೊಳ್ರಿ, ಯಾರಿಗ್ ಬೇಕೋ. ಅಯ್ಯೋ, ನಿಮ್ಗೆ ಕಳ್ ಸಂಬಂಧ ಅಂತೆ, ಕಳ್ ಸಂಬಂಧ. ಲೌಡಿ ಮುಂಡೆ ತೋರ್ಸ್ಬಿಟ್ಟು ಹೋಗಲೇ, ನಮ್ಮ ವಂಶಕ್ಕಿಂತ ಮಾತಾಡ್ತೀಯಾ? ಉಗ್ದಾಟಲ್ಲ ಇವಳ. ಚಿಕ್ಕ ಬರ ಇಲ್ಲಿ, ಬರೋ. ತಗ್ಗುದಂಗೆ ಬಿಡ್. ಜ್ಯೋತಿ ಅಂದ್ರೆ ಇಷ್ಟ ಇಲ್ಲ ನಿಂಗೆ? ಬಾ ಬಾ ಇಲ್ಲಿ. ತಾಯಿ ಲೇ, ಚೆನ್ನಾಗಿ ನೋಡ್ಕೊತೀಯಲ್ಲ? ನೀ ಕಾಲೇ ತೋರ್ಸಿ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ ಕಮ್ಮವ. ನಾವ್ ಯಾವ ಸಿಟಿಗೆ ಹೋಗೋದು ಬೇಡ, ನಾವ್ ಇಲ್ಲೇ ಚೆನ್ನಾಗಿರ್ಬೋದು, ಚೆನ್ನಾಗಿರ್ತೀವಿ. ಈ ಊರು ಮನೆ ಬಿಟ್ಟು ಬೇರೆ ಯಾರಿದ್ರು ಚೆನ್ನಾಗಿ ನೋಡ್ಕೋಬೇಕು. ಲೇ ಅಣ್ಣ, ಏರ್ಲ ನಿನ್ ಬಂದು ನನ್ ಮಗಳು ಬದುಕು ಬಂಗಾರ ಬಿಡ್ಕಣೋ. ಲೇ ಮಾಡು, ಅವು ನಮ್ ಕಳ್ಳು ಬಳ್ಳಿ ಕಳ್ಳ. ಅದಕ್ಕೆ ಬಂದಿದ್ದು ಒಳ್ಳೇದಾಯ್ತು. ಹಸಿರು ತಗಮ್ಮ, ತಕಪ್ಪ. ಅದಕ್ಕೆ ಹೇಳೋದು, ನೋಡಿ ಮಾಡಿ ಎಣ್ಕೊಡಿ, ಸಂಬಂಧಗಳಿಗೆ ಬೆಲೆ ಕೊಡಿ ಅಂತ. ಒಳ್ಳೆ ಮಾತಾಡ್ದೆ ನೋಡಿ. ಏ ಜಪನ
ಸರಿ, ಹೋಗು ಬಾ. ತಾಯಿ ಕೈ ಮುಕ್ಕೋ ಅಮ್ಮ ಕಾಪಾಡ ಸಂತೋಷ ಶುಭ ಸಕಲ ಕಣ್ರಿ. ಶಂಕರಪ್ಪ ಇಲ್ಲೇರೋ ಬತ್ತಿ ಇರೋ. ಸಂಬಂಧ ಅನ್ನೋದು ದುಡ್ಡು ಕನ್ನ, ಒಟ್ಟಾಗಿ ಬಾಳೋದೆ ಚಂದ ಕನ. ಸಂಬಂಧ ಅನ್ನೋದು ದೊಡ್ಡ ಕನ, ನಮ್ಮೋರು ತಮ್ಮೋರು ಇರ್ಬೇಕನ. ಕೈಯ ಹಿಡಿದು ನಡೆದೋರೋ, ಕಣ್ಣಾನಿಯ ಒರೆಸೋರೋ, ಒಟ್ಟುಂಬ ನಗಿಸೋರು, ಬಾಯ್ ತುಂಬ ಅರಸೋರು, ಕಿವಿಯ ಇಂದೋ ಹಿರಿಯೋರು. ನಮ್ಮೋರು ತಮ್ಮೋರು ಇರಬೇಕಣ್ಣ. ಸಂಬಂಧ ಅನ್ನೋದು ದೊಡ್ಡ ಕಾಣಣ್ಣ. ಹುಟ್ಟಿ ಬೆಳೆದ ಊರು ಕೇರಿ ಬಿಟ್ಟು ಬಕ್ಕ ಕಾಯ್ತದ, ಅಟ್ಟಿ ಮುಲ್ಲ ಜಾವ್ರ ಗುಡಿ ಕನ್ಸಲ್ ಬಂದೇ ಇರ್ತದ. ಎಸಿ ಪಾಸಿ ಏನೇ ಇದ್ರು ಊರ ಗಾಡಿ ಬೀಸ್ತದ, ಎಂತ ಒಳ್ಳೆ ಹಾಸಿಗೆ ಇದ್ರು ಅವನ್ ಕಡ್ಲಂಗಾಯ್ತದ. ಸಂಬಂಧ ಅನ್ನೋದು ದೊಡ್ಡ ಕನ, ಜೋಡೆತ್ತಿನ ಫೋಟೋ ನೆನಪಿಲ್ವೇನಾ?